ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸಂತೋಷ್, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸುಮಾರು ವರ್ಷ ಆದ್ಮೇಲೆ ಮೀಟ್ ಆಗ್ತಾ ಇದೀವಿ ಅನ್ಸುತ್ತೆ. ಹೌದು, ಆಲ್ಮೋಸ್ಟ್ 1.5 year ಆಯ್ತು ಅನ್ಸುತ್ತೆ. ಹೌದೌದು ಹೌದು. ಹೆಂಗ್ ನಡೀತಾ ಇದೆ ಸರ್? ಹಾ, ಪರವಾಗಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ನಿಮ್ಮನ್ನ ಬಿಗ್ ಬಾಸ್ ಅಲ್ಲಿ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಹೆಂಗ್ ಸೋ ನಡೀತಾ ಮಚ್. ಇದೆ ಸರ್? ಹಾ, ಮತ್ತೆ ನಿಮ್ಮ ಬಿಗ್ ಬಾಸ್ ಜರ್ನಿನ ನಮ್ಮ ಒಂದು ಆ ಏನು ಬಾಂಧವ್ಯ ಅನ್ಬೋದು, ಸ್ನೇಹ ಅನ್ಬೋದು, ಅಥವಾ ಪರಿಚಯ ಅನ್ಬೋದು, ನನ್ ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ನೋಡಿ ಬಹಳ ಖುಷಿ ಆಯ್ತು. ನಮ್ಮ ವೀಕ್ಷಕರಿಗೂ ಇರುತ್ತೆ, ಸುಮಾರು ಡೌಟ್ಸ್ ಗಳಿರುತ್ತೆ. ಅದನ್ನ ಎಲ್ರಿಗೂ ನಾವು ಬಗೆಹರಿಸ್ಬೇಕು ಅಂತ ನಾನು ಬಹಳ ಕಾತುರವಾಗಿದ್ದೀನಿ. ಹಾಗೂ ಸುಮಾರು ಪ್ರಶ್ನೆ ಇದೆ ವೀಕ್ಷಕರ ಪರವಾಗಿ, ಅದನ್ನು ನಿಮ್ಗೆ ಕೇಳ್ತಾ ಹೋಗ್ತೀನಿ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾವ ತರ ಇತ್ತು, ಆ ನಿಮ್ಮ ಅನುಭವ, ಯಾವ ತರ ಎಂಟ್ರಿ ಆಗಿದ್ರಿ ಬಿಗ್ ಬಾಸ್ಗೆ ಅನ್ನೋದನ್ನ ದಯವಿಟ್ಟು ಹಂಚ್ಕೊಳ್ಳಿ. ಅಗ್ನಿ ಪರೀಕ್ಷೆ ಹೆಂಗಿತ್ತು ನಿಮ್ಗೆ? ನೋಡಿ, ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ ಆಲ್ರೆಡಿ. ನನಗೆ ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದಕ್ಕೂ ಮುಂಚೆ ಸರ್, ಸಾರಿ ಫಾರ್ ದ ಇಂಟರಪ್ಟ್. ಹಾ, ನಾನು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಏನಿಲ್ಲ, ಯಾಕೆಂದ್ರೆ ನೀವು ಚಿರಪರಿಚಿತರು. ಒಂದು ದೊಡ್ಡ ಒಳ್ಳೆ ಮೆಜಿಸಿಯನ್. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಸುಮಾರು ಜನ ನೋಡಿರ್ತಾರೆ. ಮತ್ತೆ ನಿಮ್ದೇ ಆದ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾಗ್ರಾಮ್ ಇರುತ್ತೆ. ಅಗ್ನಿ ಹೌದು. ಪರೀಕ್ಷೆಗೆ ಹೋಗಿದ್ರಿ ಬಿಗ್ ಬಾಸ್ಗೆ. ಹೌದು. ಅದ್ಲೂ ಕೂಡ ಸಾಕಷ್ಟು ಜನ ನಿಮ್ಮ ಅಭಿಮಾನಿಗಳು ಕೂಡ ಬೇಸರ ಆಗಿರ್ತಾರೆ. ಹೌದು. ಫಸ್ಟ್ ಸ್ಲಾಟ್ ಅಲ್ಲೇ ಸೆಲೆಕ್ಟ್ ಆಗ್ಬೇಕಾಗಿತ್ತು ಅಂತ, ಅದ್ರಲ್ಲಿ ನಾನು ಕೂಡ ಒಬ್ಬ. ಮತ್ತೆ Okay. ನಿಮ್ಮ ಬಿಗ್ ಬಾಸ್ ಜರ್ನಿಗೆ ಯಾವ ತರ ಎಂಟ್ರಿ ಆಗಿದ್ರಿ, ಮತ್ತೆ ನಿಮ್ಮ ಒಂದು ಕಿರು ಪರಿಚಯ ಮಾಡೋದಾದ್ರೆ, ಸ್ಟಾರ್ಟಿಂಗ್ ನಿಮ್ಮ ಪರಿಚಯದಿಂದ ಬಿಗ್ ಬಾಸ್ಗೆ ಯಾವ ತರ ಹೋದ್ರಿ, ನೆಕ್ಸ್ಟ್ ನಾನು ಕ್ವಶನ್ಸ್, ಡೌಟ್ಸ್ ಕೇಳ್ತಾ ಹೋಗ್ತೀನಿ ಸರ್. ಓಕೆ, ನಾನ್ ಬಂದ್ಬಿಟ್ಟು ತುಂಬಾ ದಿನ ಅಂತ ಮ್ಯಾಜಿಕ್ ಮಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರುತ್ತೆ. ಸೊ ಹೌದು. ಬಿಗ್ ಬಾಸ್ ಹೊರಗಡೆ ಹೋಗ್ಬೇಕು ಅನ್ನೋದು ನನ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಹಾ. ಇದು ಕಾಮನ್ ಮ್ಯಾನ್ಗೆ ಅಂತ ಹೇಳುವಾಗ ನನಗೆ ಓಕೆ ಅಪ್ಲೈ ಮಾಡೋಣ ಅಂತ. ಆಕ್ಚುಲಿ ನಾನು ಅವತ್ತು ಅಪ್ಲೈ ಮಾಡಿದ್ದಿನ ಬಂದ್ಬಿಟ್ಟು ನಾನು ಇಂಟರ್ವ್ಯೂ ಪಾಡ್ಕಾಸ್ಟ್ ಹೋಗಿದ್ದೆ. ಓಹೋ, ಪಾಡ್ಕಾಸ್ಟ್ ಎಲ್ಲಿ? ಮುಗಿಸ್ಕೊಂಡು ಹಾ. ಕುಕ್ ವಿತ್ ಕುಕಿಂಗ್ ಕಲಾಕಾರ ಅಂತ ಒಂದು ಪಾಡ್ಕಾಸ್ಟ್ ಒಂದಿತ್ತು. ಓಕೆ. ಇವ್ರದ್ದು ಹೇಳ್ತೀನಿ, ಅದು ನೋಡಿ ನನ್ನ ಚಾನಲ್ ಅಲ್ಲಿ ಇರುತ್ತೆ ಅದು. ಹ್ಮ್ ಹ್ಮ್. ಹಾ ಹಾ ಅದರಲ್ಲಿ ಬಂದ್ಬಿಟ್ಟು ನಾನು ಶೋ ಮುಗಿಸ್ಕೊಂಡು ಹಾ ನಾನು ರಿಟರ್ನ್ ಬರುವಾಗ ನಾನು ಆಡಿಷನ್ ಇದು ನೋಡಿದೆ. ಸರಿ ಅಪ್ಲೈ ಹಾ. ಮಾಡ್ಬಿಡ ಅಂತ ಅಪ್ಲೈ ಮಾಡಿದೆ. ಸುಮ್ಮನೆ ಇಟ್ಕೊಂಡು ಹಂಗೆ ಮಾತಾಡ್ಬಿಟ್ಟು ಹಾಕ್ದೆ. ಓಕೆ. ಆಮೇಲೆ ನೋಡಿದ್ರೆ ಸೆಲೆಕ್ಟೆಡ್ ವಿವೇಕ್ ಬನ್ನಿ ಅಂತಂದ್ರು. ಓಕೆ, ತಿರ್ಗಾ ಸೂಪರ್. ಹೋದೆ. ಆಮೇಲೆ ಡೈರೆಕ್ಟ್ ಹಾ. ವಿಡಿಯೋ ಕಾಲ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ರು, ಅದರಲ್ಲಿ ಸೆಲೆಕ್ಟೆಡ್ ವಿವೇಕ್ ಅಂದ್ರು. ಓಕೆ, ನೈಸ್. ವಾವ್. ಆಮೇಲೆ ವಿಡಿಯೋ ಹಾ. ಕಾಲ್ ಅಲ್ಲಿ ಮಾಡಿದ್ರು. ವಿಡಿಯೋ ಕಾಲ್ ಅಲ್ಲಿ ಒಂದು 1 hour ವಿಡಿಯೋ ಇದು ಮಾಡಿದ್ರು, ಕ್ವಶನ್ಸ್ ಕೇಳಿದ್ರು. ಓ. ಅದರಲ್ಲೆಲ್ಲ ಮ್ಯಾಜಿಕ್ ಎಲ್ಲ ತೋರ್ಸಕ್ ಹೇಳಿದ್ರು, ತೋರಿಸ್ದೆ. ಹಾ. ದೇ ವರ್ ಇಂಪ್ರೆಸ್ಡ್, ಹಾ ಹಾ ಹೈಲಿ ಇಂಪ್ರೆಸ್ಡ್. ಹಾ ಅವರು ಹಾ ತುಂಬಾ ಖುಷಿ ಆಯ್ತು ಆಕ್ಚುಲಿ. ಅದಾದ ನಂತರ ತಿರ್ಗಾ ಸೆಲೆಕ್ಟ್ ಆಗ್ತಿರೋ ಗೊತ್ತಿರ್ಲಿಲ್ಲ, ವೇಟ್ ಮಾಡ್ತಿದ್ದೆ. ಆಮೇಲೆ ನೋಡಿದ್ರೆ ತಿರ್ಗಾ ಸೆಲೆಕ್ಟ್ ಆದ್ಯಾ ಅಂತ ಹೇಳಿದ್ರು. ಡೈರೆಕ್ಟ್ ಬರಕ್ ಹೇಳಿದ್ರು. ಸರಿ ಅಂತ ಡೈರೆಕ್ಟ್ ಹೋದೆ. ಅಲ್ಲಿ ಡೈರೆಕ್ಟ್ ಆಗಿ ಮಾತಾಡಕ್ ಹೇಳಿದ್ರು, ಮಾತಾಡ್ದೆ. ಅಲ್ಲಿ ಒಂದು 12 ಜನ ಇದ್ರು, 12 ಜನ ಜೊತೆ ಮಾತಾಡ್ಸಿದ್ರು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿತ್ತು. ಓಕೆ. ತುಂಬಾ ಕೇರ್ ಮಾಡ್ಕೊಂಡ್ರು, ಆಕ್ಚುಲಿ ತುಂಬಾ ಕೇರ್ ಮಾಡ್ಕೊಂಡ್ರು. ಊಟ ವ್ಯವಸ್ಥೆ, ಅಲ್ಲಿ ಜಾಗ ಎಲ್ಲ ತುಂಬಾ ನೀಟಾಗಿತ್ತು. ಅದಾದ ಅವರೇ ನಂತರ ಬಿಗ್ ಬಾಸ್ ಅದ್ರಲ್ಲೂ ಕಡೆಯಿಂದಾನೇ ಕೊಟ್ಟಿದ್ರ ಎಲ್ಲಾ ವ್ಯವಸ್ಥೆ? ಹೌದೌದು. ಹಾ ಹಾ ಹಾ. ಹೌದು. ಅದಾದ್ಮೇಲೆ ಅಲ್ಲೂ ಸೆಲೆಕ್ಟ್ ಅಂತ ಹೇಳ್ಬಿಟ್ರು. ಓಕೆ, ಏನೋ ದೊಡ್ಡ ಏನೋ ಗ್ರೇಟ್ ಇರ್ಬೇಕು ನಾನು ಅಂತ ಅನ್ಕೊಂಡ್ಬಿಟ್ಟೆ. ಎಷ್ಟ್ ಜನರಲ್ಲಿ ಸೆಲೆಕ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಒಂದು 10 ಲಕ್ಷ 2 ಲಕ್ಷ ಇರ್ತಾರೆ ಸರ್ ಅಂತಾರೆ. ಇಷ್ಟು ಜನರಲ್ಲಿ ನಾನು ಇಷ್ಟ್ರಲ್ಲಿ ಬಂದ್ಬಿಟ್ನಾ ಅಂತ ನನಗೆ ಲಕ್ಕಿ. ಫುಲ್ ಎಸ್. ಸಾಕು. ಹಾ ಹಾ. ಸರಿ, ಓಕೆ, ನೆಕ್ಸ್ಟ್ ಹೋಗೋಣ ಅಂತ ಹೋದ್ರೆ ಅಲ್ಲಿ ಒಂದು 60 ಜನ ಇದ್ರು. ಸಾರಿ ಫಾರ್ ದ ಇಂಟರಪ್ಟ್. ದಯವಿಟ್ಟು ಲೈಕ್ ಮಾಡಿ. ಬಿಗ್ ಬಾಸ್ ಕಂಟೆಸ್ಟೆಂಟ್ ನಮ್ಗೆ ನಮ್ ಜೊತೆ ನಮ್ಮ ಚಾನೆಲ್ ಮುಖಾಂತರ ಅವರ ಎಫರ್ಟ್ ಕೂಡ ಹಾಕ್ತಾ ಇದಾರೆ, ಅವರ ಅನುಭವ ಹಂಚ್ಕೊಂತಾ ಇದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಹೆಂಗಿತ್ತು, ಬಿಗ್ ಬಾಸ್ ಯಾವ ತರ ಎಂಟ್ರಿ ಆದ್ರು ಅಂತ ಒಂದು ಕಂಟೆಸ್ಟೆಂಟ್ ನಿಮ್ಗೋಸ್ಕರ ನಮ್ಮ ವಿವೇಕ್ ಸರ್ ಬಂದಿದ್ದಾರೆ. ಒಂದು ಲೈಕ್ ಮಾಡೋ ಮುಖಾಂತರ ನೀವು ನಿಮ್ದು ಏನೇ ಡೌಟ್ ಇದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಇದ್ದೀನಿ. ಒಂದಷ್ಟು ವೀಕ್ಷಕರ ಪರವಾಗಿ ನಮ್ದು ಕೂಡ ಡೌಟ್ಸ್ ಇದೆ, ಅದನ್ನು ಕೂಡ ಕೇಳ್ತಾ ಹೋಗ್ತೀವಿ. ಅವರ ಅನುಭವ ಯಾವ ತರ ಇತ್ತು, ನಿಜವಾಗ್ಲೂ ಕಾಮನ್ ಮ್ಯಾನ್ ಎಂಟ್ರಿ ಆಗ್ಬೋದಾ ಅಥವಾ ಇನ್ಫ್ಲೂಯೆನ್ಸ್ ಮಾತ್ರನಾ ಅಥವಾ ಫೇಕ್ ಸ್ಕ್ರಿಪ್ಟೆಡ್, ಎಲ್ಲಾನು ಕೂಡ ಕೇಳ್ತಾ ಹೋಗೋಣ. ಗೊತ್ತು ಎಲ್ರಿಗೂ ಡೌಟ್ ಇರುತ್ತೆ ಅಂತ. ಎಕ್ಸ್ಕ್ಲೂಸಿವ್ಲಿ ಮೂರ್ತಿ ಟಾಕ್ಸ್ ಅಲ್ಲಿ ಮಾತ್ರ ಒಬ್ಬರು ವ್ಯಕ್ತಿ, ಸಾಮಾನ್ಯರು ಅಂತ ಹೇಳಕ್ಕಾಗಲ್ಲ. ನಮ್ ವಿವೇಕ್ ಸರ್ ಬಗ್ಗೆ ನನಗ್ ಗೊತ್ತು ಏನಂತ. ಅವರು ಗುಡ್ ಮೆಜಿಷಿಯನ್ ಕೂಡ ಹೋಗಿದ್ರು. ಸರ್ ಮುಂದುವರಿಸಿ ಸರ್. ಅದಾದ ನಂತರ ಸರಿ ಹೋದಾಗ 3ನೇ ತಾರೀಕು ಕರೆದಿದ್ರು, ಈ ಮಂತ್ 3rd.
ಥರ್ಡ್ಗೆ ಹೋದಾಗ ಹಾ ಥರ್ಡ್ಗೆ ಒಂದು ಸಣ್ಣ ಕ್ಲಿಪ್ಸ್ ಮಾತ್ರ ತಗೊಂಡು ತಿರ್ಗಾ ಫಿಫ್ತ್ಗೆ ಬಾ ಅಂತ ಹೇಳಿದ್ರು. ಫಿಫ್ತ್ಗೆ ಹೋದೆ. ಹಾ ಫಿಫ್ತ್ ಹಾ ಬೆಳಗ್ಗೆ 9 ಗಂಟೆಗೆಲ್ಲ ಹೋಗ್ಬಿಟ್ಟೆ. ಹಾ ಹಾ ಅವ್ರನ್ನ ಏನು ಹೇಳಕ್ಕಾಗಲ್ಲ. ಹಾ ಬಟ್ ಪ್ರೊಸೆಸ್ಸೇ ಹಂಗೆ ಇರೋದು. ನನಗಾದ್ರೆ ರಾತ್ರಿ ಹಾ 1:30ಗೆ ಶೂಟ್ ಆಯ್ತು. ಹಾ ಹಾ ಆ, 1:30 ಬೆಳಗ್ಗೆ ನೈಟ್ಗ. 9 ಗಂಟೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 1:30ವರೆಗೂ ವೆಯ್ಟ್ ಮಾಡಿದೆ. ನಾನೇ ಲಾಸ್ಟ್ ಹಾ ಕಂಟೆಸ್ಟೆಂಟ್ ಶೂಟಿಂಗ್ ಆಗಿದ್ದು. ಓ ಓ ಸೂಪರ್. ಹಾ ನಾನೇ ಲಾಸ್ಟ್. ನನ್ನ ಜೊತೆಲಿ ಹಾ 3 ಜನ ಇದ್ರು. ಎಲ್ಲ ಹಾ ಚೆನ್ನಾಗಿ ಮಾಡಿದ್ರು. ಬೈ ಹಾ ಗಾಡ್ಸ್ ಗ್ರೇಸ್ ಇಬ್ರು ನನಗೆ ತುಂಬಾ ಇಬ್ಬರಿಗೆ ನನ್ನ ವರ್ಕ್ ಇಷ್ಟ ಆಯ್ತು. ಹಾ 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 ಆ, ಇಬ್ಬರಿಗೆ ನನಗೆ ವರುಣ್ ವಿನಯ್ಗೂ ಶ್ರುತಿ ಮ್ಯಾಮ್ಗೂ ನೋ ಕೊಟ್ರು. ಹಾ ಹಾ ಅದಾದ್ಮೇಲೆ ಇವರು ಸಂಗೀತ ಅವರು ಮತ್ತೆ ಚಂದನ್ ಅವರು ನನಗೆ ಎಸ್ ಕೊಟ್ರು. ಹ್ಮ್ ಹ್ಮ್ ಬಟ್ ಸೊ ಐ ವಾಸ್ ಸೆಲೆಕ್ಟೆಡ್. ಐ ವಾಸ್ ಹ್ಯಾಪಿ. ನನಗೆ ಆದ್ರೆ ಏನಂದ್ರೆ ಯಾಕೆ ಇವರಿಬ್ಬರನ್ನ ಸೆಲೆಕ್ಟ್ ಮಾಡ್ಸಿರ್ಬೇಕಲ್ಲ ಅಂತ ನನಗೆ ತುಂಬಾ ಯೋಚನೆ ಇತ್ತು. ಹ್ಮ್ ಅದಾದ ನಂತರ ನಾನು ವಿನಯ್ ಅವ್ರ ಹತ್ರ ಕೇಳಿದಾಗ, ಇಲ್ಲ ಇನ್ನೂ ಸ್ವಲ್ಪ ಪರ್ಸನಾಲಿಟಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕು, ಅದಕ್ಕೆ ಮ್ಯಾಜಿಕ್ಗೋಸ್ಕರ ಅಲ್ಲ ಏನಿಲ್ಲ ಅಂತಂದ್ರು. ಸರಿ ಓಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಹಾ ನೆಕ್ಸ್ಟ್ ಟೈಮ್ ನಾನು ರಿಜೆಕ್ಟ್ ಆಗ್ಬಿಟ್ಟೆ. ಗೇಮ್ ಅಲ್ಲಿ ರಿಜೆಕ್ಟ್ ಫಸ್ಟ್ ಆಗ್ಬಿಟ್ಟೆ. ಫಸ್ಟ್ 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 ಸರ್ ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ. ಹ್ಮ್ ವೀಕ್ಷಕರ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಇರುತ್ತೆ ಅಂತ ಆ ಪ್ರೋಸೆಸ್ ಹೇಳ್ತಾ ಹೋಗಿ. ನೀವು ವಿಡಿಯೋ ಮಾಡಿ ಕಳ್ಸಿದ್ರಿ, ಸೆಲೆಕ್ಟ್ ಆದ್ರಿ, ಎಕ್ಸೈಟ್ಮೆಂಟ್ ಆಯ್ತು, ನೆಕ್ಸ್ಟ್ ಒಂದ್ ರೌಂಡ್ ಇತ್ತು, 1.5 ಅವರ್ಸ್ ವಿಡಿಯೋ ಕಾಲ್ ಮಾಡಿದ್ರು ನಿಮ್ಗೆ, ಅದ್ರಲ್ಲೂ ಕೂಡ ಸೆಲೆಕ್ಟ್ ಆದ್ರಿ. ಪ್ರಶ್ನೆ ಏನಂದ್ರೆ ವೀಕ್ಷಕರಿಗೆ ಇಲ್ಲಿ ಅವ್ರಿಗೆ ಬೇಕಾಗಿರೋರ್ನೇ ಸೆಲೆಕ್ಟ್ ಮಾಡ್ತಾ ಹೋಗ್ತಾ ಇದಾರಾ ಅಥವಾ ಅವ್ರ ಅರ್ಹತೆ ಮೇಲೆ ಸೆಲೆಕ್ಟ್ ಏನಾದ್ರು ಮಾಡ್ತಾ ಇದಾರಾ, ಇಲ್ಲ ಸುಮ್ನೆ ತೋರ್ಪಡಿಕೆಗೆ ಏನಾದ್ರು ಬಿಗ್ ಬಾಸ್ ಅವ್ರಿಗೆ ಬೇಕಾಗಿರೋರ್ನ ತಗೊಂಡು ಬೇರೆಯವ್ರನ್ನ ಯೂಸ್ ಮಾಡ್ಕೊಂತ ಇದಾರಾ, ಏನಂತೀರಾ? ಬೇರೆಯವ್ರನ್ನ ಯೂಸ್ ಮಾಡ್ಕೊಳ್ತಿದಾರ ಅಂತ ಹೇಳಕ್ಕಾಗಲ್ಲ. ಅವ್ರಿಗೆ ಹ. ಬೇಕಾಗಿರೋರ್ನ ಅಂದ್ರೆ ಇನ್ಫ್ಲೂಯೆನ್ಸ್ ಮೇಲೆ ಅಂತ ಕೇಳ್ತಿದ್ದೀರಾ? ಹಾ ಇನ್ಫ್ಲೂಯೆನ್ಸ್ ಏನಾದ್ರು ಇನ್ಫ್ಲೂಯೆನ್ಸ್ ಎಲ್ಲ ಆಲ್ರೆಡಿ ಸ್ಕ್ರಿಪ್ಟ್ ಆಗಿದೆಯಾ, ಇವರೇ ಹೋಗ್ಬೇಕು ಒಳಗೆ ಅಂತ? ಇಲ್ಲ ಅದೆಲ್ಲ ಏನಿಲ್ಲ. ಆ ತರ ಎಲ್ಲ ಓಕೆ. ಎಲ್ಲ ಹೇಳಕ್ಕಾಗಲ್ಲ. ಯಾಕಂದ್ರೆ ಹಾ ಹಾ ನಾನಲ್ಲಿ ನೋಡಿದ ತರ ತುಂಬಾ ಟ್ಯಾಲೆಂಟ್ ಇರೋರು ಸೋತೋಗಿದ್ದಾರೆ. ಓ ಹಾ ಯಾಕಂದ್ರೆ ಅವ್ರ ಟ್ಯಾಲೆಂಟ್ ನೋಡ್ತಿಲ್ಲ ಅವರು. ಅವರು ಹಾ ಹಾ ಮೆಂಟಲ್ ಸ್ಟೆಬಿಲಿಟಿ ನೋಡ್ತಿದ್ದಾರೆ ಅವ್ರು ಅಷ್ಟೇ. ಹಾ ಹಾ ಆನ್ ಸ್ಪಾಟ್ ಅವ್ರು ಅಲ್ಲಿ ಯಾವ ತರ ಅವರು ಆಕ್ಟಿವ್ ಆಗಿದ್ದಾರೆ ಅಂತ ಅನ್ನೋದನ್ನ ನೋಡ್ತಾ ಇದ್ದಾರೆ. ಅದೇ ಅವ್ರು ಬಂದ್ಬಿಟ್ಟು ಅವ್ರು ಎಷ್ಟು ಸ್ಟ್ರೆಂತ್ ಮೆಂಟಲಿ ಎಷ್ಟು ಸ್ಟ್ರೆಂತ್ ಆಗಿದ್ದಾರೆ. ಇದು ಬಂದ್ಬಿಟ್ಟು ಒಂದು ಮೈಂಡ್ ಗೇಮ್ ಅಷ್ಟೇ ಇದೆಲ್ಲ ಫುಲ್ಲು. ಹಾ ಹಾ ಆ, ಹಾ ಅದೇ ನಾನು ನೋಡಿದ ಪ್ರಕಾರ ನನಗ್ ತಿಳಿದ ಮಟ್ಟಿಗೆ ಅವರು ಖಂಡಿತ ಹಾ ಹಂಗೇನಾದ್ರು ಸ್ಕ್ರಿಪ್ಟೆಡ್ ಆಗಿದ್ರೆ ನಾನೇ ಹಿಂಗ್ ಸೆಲೆಕ್ಟ್ ಆಗ್ತಿದ್ದೆ. ನಾನು ಸೆಲೆಕ್ಟ್ ಆಗ್ತಿಲ್ಲ, ಯಾಕಂದ್ರೆ ನಾನು ಒಂದು ಮಾಡಿಲ್ಲ ನಾನು. ನಿಮ್ಗೂ ಯಾರು ಗೊತ್ತಿರೋರು ಇನ್ಫ್ಲೂಯೆನ್ಸ್ ಏನಿಲ್ಲ? ಯಾರು ಇಲ್ಲ, ಫೈನ್ ನನಗೆ ಯಾರು ಫೈನ್. ಗೊತ್ತಿಲ್ಲ. ಆಕ್ಚುಲಿ ಇನ್ನ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಟೀಮ್ ಬಂದ್ಬಿಟ್ಟು ತುಂಬಾ ಎಫರ್ಟ್ ಆಗ್ತಾ ಇದ್ದಾರೆ. ಹಾ ಪ್ರಾಪರ್ ರೈಟ್ ಪರ್ಸನ್ ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದ್ರಲ್ಲಿ ಭಯಂಕರ ಎಫರ್ಟ್ ಆಗ್ತಿದ್ದಾರೆ. ಓ ಅದೇ ನಾನು ಅಲ್ಲಿ ಹಾ ನೋಡಿದೆ. ಆಚೆ ಈ ಒಳಗಡೆ ಇರೋ 4 ಜಡ್ಜ್ ಮಾತ್ರ ಅಲ್ಲ, ಆಚೆ ಕಡೆ ಒಂದು 20-30 ಜನ ಬಂದ್ಬಿಟ್ಟು ಹ್ಮ್ ಎಕ್ಸಾಕ್ಟ್ ಪರ್ಸನ್ ನ ಸೆಲೆಕ್ಟ್ ಮಾಡ್ಲೇಬೇಕು ಅನ್ನೋದ್ರಲ್ಲಿ ಅವ್ರು ನಮ್ಗಾದ್ರೂ ಪರವಾಗಿಲ್ಲ 1 ಗಂಟೆವರೆಗೂ ಅಷ್ಟೇ. ಹ್ಮ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ವರ್ಕ್ ಮಾಡೋರೆಲ್ಲ ರಾತ್ರಿ ಹಗಲು ನಿದ್ದೆನೇ ಇಲ್ಲ ಅವ್ರಿಗೆ. ಒಂದು ವಾರ 2 ವಾರ ನಿದ್ದೆ ಮಾಡಲ್ಲ. ಒಬ್ಬರನ್ನು ಬಿಟ್ಕೊಡ್ಬಾರ್ದು ಅಂತ ಎಷ್ಟು ಕ್ಲಿಯರ್ ಆಗಿ ಎಲ್ಲಾರ ಬಗ್ಗೆನೂ ಸ್ಟಡಿ ಮಾಡಿ ಹ್ಮ್ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಓ ಅವರು. and ಇನ್ನೊಂದು ನನಗ್ ತಿಳಿದ ಮಟ್ಟಿಗೆ ಹಾ ಸ್ಕ್ರಿಪ್ಟ್ ತರ ಕಾಣ್ತಿಲ್ಲ. ಸ್ಕ್ರಿಪ್ಟ್ ಇಲ್ಲ. ಓಕೆ. ಅಂಡ್ ಇನ್ನೊಂದು, ದಯವಿಟ್ಟು ವೀಕ್ಷಕರ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ವಿಡಿಯೋಗೆ. ಒಬ್ರು ಕಂಟೆಸ್ಟೆಂಟ್ ನಮ್ ಚಾನಲ್ ಮುಖಾಂತರ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ದಯವಿಟ್ಟು ಆ ಒಂದು ಎಫರ್ಟ್ ಗೋಸ್ಕರ ನೀವು ಲೈಕ್ ಮಾಡ್ಬಿಟ್ಟು ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದನ್ನ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸರ್ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಸುಮ್ನೆ ಬಾಯಿಗೆ ಬಂದಂಗ್ ಬೈದ್, ಈಗ ಅಮುಕುಂಡು ಮುಕ್ಕು ಅಂತ ಯಾರೋ ಒಬ್ಬ ಬಂದಿದ್ರು, ಅವ್ರಿಗೆ ಬೈದ್ ಕಳಿಸ್ಬಿಟ್ರು, ಇದೆಲ್ಲ ಮೊದ್ಲೇ ಬೈದು ಅಲ್ಲಿ ಕೆಲವೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ತಪ್ಕೋತಾರೆ ಬಂದು ವಿನಯ್ ಅವರು. ಇದು ನಿಜವಾಗ್ಲೂ ಸ್ಕ್ರಿಪ್ಟೆಡ್ ಅಥವಾ ನಿಜವಾಗ್ಲೂ ಬೈದ್ ಕಳ್ಸಿದ್ದ ಅವ್ರನ್ನ? ನಿಜ, ಅಲ್ಲಿ ನೀವೇನು ವಿಡಿಯೋದಲ್ಲಿ ನೋಡೋದು ಅದೇ ನಿಜ. ನಿಜ. ಅವ್ರ ಆಚೆ ಬಂದ್ಬಿಟ್ಟು ಅವ್ರ ಕೋಪದಲ್ಲೇ ಹೋಗಿದ್ದವ್ರು. ಅಲ್ಲಿ ನಾನು ಓ ಇದ್ದೆ. ಹಾ ಒಳಗಡೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಹಾ ಒಳಗಡೆ ನೀವ್ ಹೆಂಗೆ ಟಿವಿಯಲ್ಲಿ ಹಾ ನೋಡೋದು ನೀವು ಅದನ್ನೇ ನಾನು ನೋಡಿದ್ರ? ನೋಡಿದ್ದು. ಯಾಕಂದ್ರೆ ಹಾ ನಾನು ಆಚೆ ನಾನು ಹೊರಗಡೆ ಹೋಗಕ್ಕಾಗಲ್ಲ, ಆಚೆ ವೆಯ್ಟ್ ಮಾಡ್ತಿದ್ದೆ ಹಾ ನಾನು. ಆದ್ರೆ ಅವ್ರ ಹ್ಮ್ ಕೋಪ ಆಚೆ ಬಂದಿದ್ದು ನಿಜಾನೇ. ಅವ್ರ ಕೋಪದಲ್ಲಿ ಎಲ್ಲ ತೆಗ್ದಿ ಹಾ ನಾನ್ ಬರಲ್ಲ ತಿರ್ಗಾ ಅಂತ ಹೋಗ್ಬಿಟ್ರು ಅವರು. ಹಾ 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 ಅದೇನೋ ಕ್ವಶನ್ಸ್ ಬಟ್ ಏನೋ ರಾಂಗ್ ಆಗಿ ಕೇಳಿದ್ರು ಅಂತ ಅಂದ್ಬಿಟ್ಟು ಹೋಗ್ಬಿಟ್ರು ಅವರು. ಇಲ್ಲ, ಸ್ವಲ್ಪ ಆಟಿಟ್ಯೂಡ್ ತೋರಿಸಿದ್ರು ಮುಖ ಅನ್ನೋರು, ಮಂಜು ಆಕ್ಚುಲಿ ಅನ್ನೋರು. ಹೇಳ್ಬೇಕಂದ್ರೆ ಹಾ ನಾನು ಅವ್ರನ್ನ ಹಾ ಪರ್ಸನಲ್ ಆಗಿ ಭೇಟಿ ಆದಾಗ ಅವರು ಹಾ ತುಂಬಾನೇ ಪೊಲೈಟ್ ಆಗಿದ್ರು. ಅವರು ನೀವು ವಿಡಿಯೋದಲ್ಲಿ ನೋಡೋ ತರಾನೇ ಇಲ್ವೇ ಇಲ್ಲ. ಈಸ್ ವೆರಿ ನೈಸ್ ಬಾಯ್. ಯಾರು ಏನ ಕಂಟೆಸ್ಟೆಂಟಾ? ಇಲ್ಲ, ಅಮುಕು ಮಂಜ ಹಾ 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 ಹುಡುಗ. ಹಾ ಅವರು ತುಂಬಾ ಒಳ್ಳೆ ಹುಡುಗ ಅವನು. ಓಕೆ. ಅದು ಯಾಕೆ ಅವ್ರಿಗೆ ಎರಡು ತಲೆ ಇದೆ ಅನ್ಸುತ್ತೆ ಅವ್ರಿಗೆ. ಅವ್ರ ವಿಡಿಯೋ ಮುಂದೆ ಬೇರೆ ತರ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಿಯಾಲಿಟಿ. ಅಯ್ಯೋ, ಈಸ್ ಎ ವೆರಿ ನೈಸ್ ಬಾಯ್. ನಾ ಓ ಹೇಳ್ಬೇಕಂದ್ರೆ ನೀವು ಅವ್ರನ್ನ ಹಾ ಡೈರೆಕ್ಟ್ ಆಗಿ ಏನಾದ್ರು ಮೀಟ್ ಆಗ್ಬಿಟ್ಟು ಫ್ರೆಂಡ್ ಆದ್ರೆ
ಅವ್ರು ಅಷ್ಟು ಹಾ ಒಳ್ಳೆ ಹುಡುಗ, ತುಂಬಾ ಒಳ್ಳೆ ಹುಡುಗ. ನಾನು ಒಂದೇ ದಿನ ಮೀಟ್ ಆಗಿದ್ದೆ ಅಷ್ಟೇ. ನನ್ನ ಹತ್ರ ಹಾ ತುಂಬಾ ಚೆನ್ನಾಗಿ ಮಾತಾಡ್ದ. ಆತರ ಹಾ ಏನು ಡಗ 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 ಅಂತ ಏನೇನೋ ಮಾಡ್ತಾರಲ್ಲ, ಆತರ ಎಲ್ಲ ಏನು ಮಾಡಿಲ್ಲ. ತುಂಬಾ ಪೊಲೈಟ್ ಆಗಿದ್ರು. ನನ್ನ ಹತ್ರ ಹಾ ಬಂದ್ಬಿಟ್ಟು ಅಷ್ಟು ಚೆನ್ನಾಗಿ ಮಾತಾಡಿದ್ರು, ಎಲ್ಲಾರ ಹತ್ರನು ಚೆನ್ನಾಗಿ ಮಾತಾಡಿದ್ರು ಅವರು. ಓಕೆ ನಾನು ಅನ್ಕೊಂಡೆ ಕನ್ಫರ್ಮ್ ಸೆಲೆಕ್ಟ್ ಆಗ್ತಾರೆ ಹಾ ಇವರು ಅಂತ ಅನ್ಕೊಂಡೆ ನಾನು. ಓಕೆ. ಆ, ಅಂಡ್ ಒನ್ ಮೋರ್ ಕ್ವಶನ್ ಇದೆ. ಈಗ ಕೆಲವೊಬ್ರನ್ನ ಜಡ್ಜ್ಗಳನ್ನ ಹೊಗಳಿದ್ರೆ ಸೆಲೆಕ್ಟ್ ಮಾಡ್ತಾರೆ, ಅವ್ರನ್ನ ಬೈದ್ರೆ ರಿಜೆಕ್ಟ್ ಮಾಡ್ತಾರೆ ಅಂತಾರೆ. ಇದು ಎಷ್ಟ್ರ ಮಟ್ಟಕ್ಕೆ ಸರಿ ಸರ್? ಆ ತರ ಎಲ್ಲ ಏನು ಮಾಡಿಲ್ಲ. ಅಲ್ಲಿ ಹಾ ಜಡ್ಜ್ಗಳ ನೀವು ನನ್ನ ಬೈರಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ರಿಜೆಕ್ಟ್ ಮಾಡ್ತಾರೆ ಅನ್ನೋದೆಲ್ಲ ಇತ್ತಲ್ಲ ಗೇಮ್ ಅಲ್ಲಿ. ಹಾಗಿದ್ರೆ ಹಾ ಎಲ್ಲಾರು ನೆಗೆಟಿವ್. ಅವ್ರನ್ನ ಸೆಲೆಕ್ಟ್ ಮಾಡಿದವರೇ ಗ್ರೀನ್ ಕೊಟ್ಟಿದಾರಲ್ಲ. ಅಂದ್ರೆ ಹಾ ನಾನ್ ಯಾಕೆ ಬಿಗ್ ಬಾಸ್ ಅಲ್ಲಿ ಇರಬಾರ್ದು ಅಂತ ಅವ್ರು ಕೇಳಿದಕ್ಕೆ ಅವ್ರು ಹಾ ನೆಗೆಟಿವ್ ಆಗಿ ಮಾತಾಡಿದ್ದಾರೆ, ಅವ್ರಿಗೆ ಗ್ರೀನ್ ಕೊಟ್ಟಿದಾರಲ್ಲ. ಹಾ ಹ್ಮ್ ಬಿಗ್ ಬಾಸ್ ಫೈರ್ ಟೆಸ್ಟ್ ಏನೋ ಹಾಕಿದ್ದಾರೆ. ಓನ್ಲಿ ಇಫ್ ಎಸ್ ಬಿಗ್ ಬಾಸ್ ಫೈರ್ ಟೆಸ್ಟ್ ಜಡ್ಜಸ್ ಗಳನ್ನ ಸೆಲೆಕ್ಟ್ ಓನ್ಲಿ. ಏನೋ ಅರ್ಥ ಆಗಿಲ್ಲ. ಎಸ್ ಅವರೇ ದಯವಿಟ್ಟು ಇನ್ನೊಂದ್ಸರಿ ಕಮೆಂಟ್ ಮಾಡಿ. ಅರ್ಥ ಆಗ್ತಾ ಇಲ್ಲ. ನೋಡೋಣ, ನಿಮ್ ಕ್ವಶನ್ ಇನ್ನೊಂದ್ಸರಿ ತಗೊಂತೀನಿ. ಈಗ ಇನ್ನೊಂದು ಏನಾದ್ರು ಅರ್ಥ ಆಗ್ತಿದ್ಯಾ ಅದು? ಇಲ್ಲ, ಗೊತ್ತಾಗ್ತಿಲ್ಲ. ಹಾ ಹಾ ಹೇಳಿ ಪರವಾಗಿಲ್ಲ. ಹ್ಮ್ ಇವಾಗ ಕೆಲವೊಬ್ರನ್ನ ತೋರಿಸ್ಲೇ ಇಲ್ಲ. ಅಂದ್ರೆ ಕೆಲವೊಬ್ರನ್ನ ಫುಲ್ ಟೈಮ್ ತೋರಿಸ್ತಾ ಇರ್ತಾರೆ ಕಂಟೆಸ್ಟೆಂಟ್ಸ್ ಗಳು. ಫುಲ್ ಅವ್ರು ಏನು ಪಾರ್ಟಿಸಿಪೇಟ್ ಮಾಡಿದ್ರು, ಅವರ ಟ್ಯಾಲೆಂಟ್ ಏನು ಹೌದು. ಅನ್ನೋದನ್ನ ಕೆಲವ್ರನ್ನ ಹಂಗಂಗೆ ತೋರ್ಸೋದ್ರಲ್ಲ, ಹೆಂಗೆ, ಯಾಕೆ? ನನ್ನನ್ನ ಎಲ್ಲೂ ತೋರಿಸಿಲ್ಲ ಆಕ್ಚುಲಿ. ಇವಾಗವರೆಗೂ ಹಾ ನನ್ನ ಎಲ್ಲೂ ಅದೇ. ತೋರಿಸಿಲ್ಲ, ನಾನೇ ಹಾಕಿರೋದು. ನನ್ನ ಹಾ ಎಲ್ಲೂ ತೋರಿಸಿಲ್ಲ. ಆಕ್ಚುಲಿ ನನ್ಗೂ ಅವ್ರಿಗೂ ಕಾನ್ವರ್ಸೇಷನ್ ಆಲ್ಮೋಸ್ಟ್ ಅದೇ ಹೇಳಿದ 1:30 ಹೋಗಿದ್ ನಾನೇ ಲಾಸ್ಟ್ ಹಾ ಕಂಟೆಸ್ಟೆಂಟ್. ಆಲ್ಮೋಸ್ಟ್ ಹ್ಮ್ 10 ಮಿನಿಟ್ಸ್ ಇದ್ದಿರ್ಬೋದು ನಾನು ಎಂಟ್ರಿ ಆಗಿದ್ದು. ನಾನ್ ಮಾತಾಡಿದ್ದು ಹಾ 10 ಅಲ್ಲ, 20 ಮಿನಿಟ್ಸ್ ಇರ್ಬೋದು ಟೋಟಲಿ. ಆದ್ರೆ ಓ ಹಾ ನಂದು ಮಾತ್ರ ಬಂದ್ಬಿಟ್ಟು ಅಂದ್ರೆ 4 ಜನ ಮಾತಾಡಿದ್ದು 20 ಮಿನಿಟ್ಸ್ ಇರ್ಬೋದು. ನಂದು ಮಾತ್ರ ಹಾ ಒಂದು 5-6 ಮಿನಿಟ್ಸ್ ಇರ್ಬೋದು. ಆದ್ರೆ ಹಾ ಟೆಲಿಕಾಸ್ಟ್ ಆಗಿದ್ದು 2 ಮಿನಿಟ್ಸ್. ಕರೆಕ್ಟ್ ಕರೆಕ್ಟ್. ನಾನೇನ್ ಅನ್ಕೋತೀನಿ ಹಾ ಅಂದ್ರೆ ಬೇಡ ಹಾ ಅದೆಲ್ಲ ಯಾಕೆ ಸುಮ್ನೆ ಅಂತ ತೆಗ್ದ್ಬಿಟ್ಟಿರ್ತಾರೆ ಅಷ್ಟೇ. ಅದೇನು ತಪ್ಪಿಲ್ಲ ಅದು. ಅಂದ್ರೆ ಎಡಿಟಿಂಗ್ ಒಂದಿನ ಪೂರ್ತಿ ನಡೆಯೋದು 1 ಅವರ್ ಅಲ್ಲಿ ತೋರಿಸ್ಬೇಕು ಅವರು ಹೌದು ಹೌದು ಜನರಿಗೆ. ಹೌದು. ಎಡಿಟಿಂಗ್. ಅದ್ರಲ್ಲಿ ಅವ್ರು ಎಡಿಟಿಂಗ್ ಮಾಡ್ಲೇಬೇಕಾಗುತ್ತೆ. ಅದು ನನಗೆ ತಪ್ಪಾಗಿ ಕಾಣಿಸ್ತಿಲ್ಲ. ಅದು ಹಂಗೆ ಆಗೋದು ಅದ್ರಲ್ಲಿ. ಆದ್ರೆ ಏನಾಗಿದೆ ಅಂದ್ರೆ ಎಷ್ಟೊಂದು ಹಾ ಒಳ್ಳೆ ಟ್ಯಾಲೆಂಟ್ಗಳು, ಒಳ್ಳೆ ಜನ ತುಂಬಾ ಚೆನ್ನಾಗಿ ಮಾಡಿದವ್ರದೆಲ್ಲ ಫುಲ್ ಹೊಟ್ಟೈತೆ ಹಂಗೆ. ಹಾ ಅದ್ರಲ್ಲಿ ನೀವು ನೋಡಿರ್ತೀರ, ಹಾ ಒಬ್ರು ಬಂದ್ಬಿಟ್ಟು ಫುಲ್ ವೇಷ ಹಾಕೊಂಡು ಇದ್ರು. ಹಾ ಅವ್ರು ಫುಲ್ ಡ್ಯಾನ್ಸ್ ಎಲ್ಲ ಆಡಿದ್ದಾರೆ. ಹಾ ಅಗೋರಿ ತರ ವೇಷ ಹಾಕೊಂಡ್ ಬಂದಿದ್ರು. ಕರೆಕ್ಟ್ ಅವ್ರು ಕರೆಕ್ಟ್. ತುಂಬಾ ಅವ್ರು ಡ್ಯಾನ್ಸ್ 1 ಎಲ್ಲ ಮಿನಿಟ್ ಆಡಿದ್ದಾರೆ. ಅಷ್ಟೇ ಅದು ಯಾವ್ದು ತೋರ್ಸಿದ್ ಅನ್ಸುತ್ತೆ. ಟೆಲಿಕಾಸ್ಟ್ ಆಗಿಲ್ಲ ಅನ್ಸುತ್ತೆ. 1 ಮಿನಿಟ್ ಹೌದು, ತೋರ್ಸ್ಲಿ ತುಂಬಾ ಅವರು. ಜನರದ್ದು ಆತರ ಹಾ ಕಟ್ ಆಗಿದೆ. ಇವಾಗ ನಂದೇ ನೋಡಿದ್ರೆ ನಾನು ಒಂದ್ 2-3 ಟ್ರಿಕ್ ಮಾಡಿದೆ. ಅದ್ರಲ್ಲಿ ಹಾ ಒಂದೇ ಒಂದು ಟ್ರಿಕ್ ಮಾತ್ರನೇ ಅದ್ರಲ್ಲಿ ಆಚೆ ಬಂತು. ಬಟ್ ಇಟ್ಸ್ ಓಕೆ. ಅವರು ನನಗೆ ತಿಳಿದ ಮಟ್ಟಿಗೆ ನನಗೆ ಅವ್ರು ಎಷ್ಟು ಎಡಿಟ್ ಮಾಡಿ ಹಾಕಿದ್ರು ಅದು ಕರೆಕ್ಟ್ ಆಗೇ ಇದೆ. ಬೇರೆಯವ್ರದ್ದು ಅವ್ರಿಗೆ ಕೇಳ್ಬೇಕು. ನೀವು ಒಂದು ತುಂಬಾ ಮ್ಯಾಜಿಕ್ ಜನ ಮಾಡಿದ್ರಿ. ಕೋಪ ಹೋಗಿದ್ದಾರೆ. ಮನ್ಸಲ್ಲಿ ಏನ್ ಇಟ್ಕೋತೀರಾ ನಂಬರ್, ಅದನ್ನ ನಾನು ಜೇಬಿಂದ ತೋರಿಸ್ತೀನಿ ಅಂತ ತೋರ್ಸಿದ್ರಿ ಕೂಡ. ಅದು ನನ್ಗೆ ಲೈವ್ ಅಲ್ಲಿ ಕೂಡ ನಾವಿಬ್ರು ಮೀಟ್ ಆದಾಗ ತೋರ್ಸಿದ್ರಿ. ನನ್ಗೆ ಇನ್ನು ನನ್ ಲೈಫ್ ಅಲ್ಲಂತೂ ಆ ತರ ಮ್ಯಾಜಿಕ್ ನೋಡಿರ್ಲಿಲ್ಲ. ಜಡ್ಜಸ್ ನನ್ ಪ್ರಕಾರ ಅದನ್ನ ನೀವು ಸೆಲೆಕ್ಟ್ ಆಗಿ ನೀವು ಬಿಗ್ ಬಾಸ್ ಒಳಗಡೆ ಹೋಗಿದ್ರೆ ಸಖತ್ ಮಜಾ ಅಯ್ಯೋ, ಇರ್ತಿತ್ತು. ನೀವು ನೋಡ್ಬೇಕು ನನ್ನ ಕಮೆಂಟ್ಸ್ ಕೆಳಗಡೆ ನೋಡ್ಬೇಕು. ಹಾ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ಯೂಟ್ಯೂಬ್ ಕೆಳಗಡೆ ಹೋಗಿ ಕಮೆಂಟ್ಸ್ ನೋಡಿ. ಎಲ್ಲಾ ಹಾ ಬಂದ್ಬಿಟ್ಟು ನಾನೇನೋ ನಾಟಕ ಮಾಡ್ತಾ ಇದ್ದೀನಿ, ನಾನೇನೋ ಜನ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆ ನಂಬರ್ದು, ಹೌದಾ? ಆಮೇಲೆ ನೋಟು ಹಾ 100 ಹಾ ರೂಪಾಯಿನ ಚೇಂಜ್ ಮಾಡ್ತೀನಲ್ಲ, ಅದು ಎಡಿಟಿಂಗ್ ಮಾಡ್ತೀನಿ, ಏನೇನೋ ಹಾಕ್ತಾರೆ. ನಾನ್ ಇಲ್ಲ, ನೋಡ್ಬಿಟ್ಟು ನಾನೇ ಹೋಗ್ಬಿಟ್ಟು ಖುದ್ದಾಗಿ ಸೈಲೆಂಟ್ ಆಗಿ ನೋಡಿದೀನಲ್ಲ. ಬಿಟ್ಬಿಡ್ತೀನಿ. ನಮ್ ಚಾನೆಲ್ ಅಲ್ಲೇ ಇದೆಯಲ್ಲ. ಆ, ನಾನು ಸರಿ ಓಕೆ ಏನೋ ಮಾತಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ. ನಾನು ಹೇಳ್ತಾ ಇಲ್ಲಕ್ಕಾಗತ್ತೆ ಹೇಳಿ. ಸರ್ ಇವಾಗ ನಿನ್ನೆ ಒಂದು ಎಪಿಸೋಡ್ ನೋಡ್ತಾ ಇದ್ವಿ. ಈ ಹ್ಮ್ ಯಾರು ಅತಿ ಅಸಹ್ಯವಾಗಿ ಕೆಟ್ಟದಾಗಿ ಜ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನಮ್ಗೆ ಯಾರೋ ಒಬ್ರು ಕೇಳಿದ್ರು. ಯಾರೋ ಒಬ್ರು ಅನ್ನಕ್ಕೆ ನನ್ನ ವೈಫೈ ಕೇಳಿದ್ಲು. ಏನಂತ ಅವ್ರು ಕೇಳಿದ್ದಂದ್ರೆ, ಈ ತರ ಮಿಕ್ಸ್ ಮಾಡಿ ಕೊಡ್ತಾರಲ್ಲ, ಮಿಕ್ಸ್ ಮಾಡ್ಬೇಕಾದ್ರೆ ಒಂದು, ಅಥವಾ ಕುಡಿಬೇಕಾದ್ರೆ ಬೇರೆ ಏನಾದ್ರು ಜ್ಯೂಸ್ ಕೊಡ್ತಾರ, ಅಥವಾ ಸೇಮ್ ಇರುತ್ತೆ? ಯಾಕೆಂದ್ರೆ ಇಲ್ಲ ಇಲ್ಲ. ಒಬ್ರು ವರ್ಲ್ಡ್ ಜ್ಯೂಸ್ ರೆಕಾರ್ಡ್ ಮಿಕ್ಸರ್ ನ ಅಲ್ಲಿ ಹರಿಯ ಹಾಕ್ಬಿಟ್ಟು ಕೇಳಿದ್ರು. ಕುಡಿಯಕ್ಕೆ ಹೇಳಿದ್ರೆ ಅದೇ. ಹಾ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಕುಡಿಯಕ್ಕೆ ಹೇಳಿದ್ರೆ ಅದೇ ತಾನೇ. ಹಾ ಕರೆಕ್ಟ್. ಅದ್ರ ಬಗ್ಗೆ ತಾನೇ. ಹೇಳಿ. ಹಾ ಹೌದು. ಇವಾಗ ಏನಂದ್ರೆ, ಹ್ಮ್ ವರ್ಲ್ಡ್ ರೆಕಾರ್ಡ್ ನ ಹರಿದ್ಬಿಟ್ರು. ಹರಿದಾದ್ಮೇಲೆ ನಿಮ್ದು ಜೆರಾಕ್ಸ್ ಮಾತ್ರ ಇರೋದು, ನಮ್ಮ ಹತ್ರ ಒರಿಜಿನಲ್ ಇದೆ ಅಂದ್ರು. ಅದೇ ತರ ಮಿಕ್ಸ್ ಮಾಡ್ಬೇಕಾದ್ರೆ ಕೆಟ್ಟ ಜ್ಯೂಸ್ ಮಾಡ್ಬಿಟ್ಟು ಕುಡಿಬೇಕಾದ್ರೆ ಒಳ್ಳೆ ಜ್ಯೂಸ್ ಕೊಟ್ಟಿರಲ್ವಾ? ಸ್ಕ್ರಿಪ್ಟೆಡ್ ತರ ಅನ್ಸಲ್ವಾ ಅಂತ ಅವ್ರ ಡೌಟ್.
ಆಕ್ಚುಲಿ ಇವಾಗ ಬಂದ್ಬಿಟ್ಟು ಹಾ ಕೆಲವೊಂದು ಹಣ್ಣುಗಳು ಕೆಲವೊಂದು ಇದುಗಳು ಮಿಕ್ಸ್ ಆದ್ರೆ ತುಂಬಾ ಕಸರೆ ಹೊಡೆಯುತ್ತೆ, ಹಾ ಅಷ್ಟೇ ಹೊರತು ದೇಹಕ್ಕೆ ಏನಾಗಲ್ಲ. ಅವ್ರು ತುಂಬಾ ಕ್ಲಿಯರ್ ಆಗಿದಾರ್ರಿ ಅವರು, ಬಿಗ್ ಬಾಸ್ ಅವರು. ಹಾ 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 ಯಾರನ್ನು ಇವಾಗ ಇವಾಗ ನಮ್ನ ಐಸ್ ಕ್ಯೂಬ್ ಅಲ್ಲಿ ನಿಲ್ಲಿಸ್ತಾರೆ, ಹಾ ಏನಾಗಲ್ಲ ಅದ್ರಲ್ಲಿ. ಅದ್ರಲ್ಲಿ ಏನಂತದಾಗುತ್ತೆ ಅದ್ರಲ್ಲಿ ತುಂಬಾ ಏನಾಗಲ್ಲ. ನೂಡಲ್ಸ್ ತಿನ್ನಿಸ್ತಾರೆ, ಏನಾಗ್ಬಿಡುತ್ತೆ. ಈ ತರನೇ ಕೊಡ್ತಾ ಇದಾರೆ ಅವರು. ಅವ್ರು ಬಂದ್ಬಿಟ್ಟು ನಮ್ ದೇಹಕ್ಕೆ ಏನೋ ಪ್ರಾಬ್ಲಮ್ ಆಗತ್ರ ಯಾವ್ದು ಹೇಳಿಲ್ಲ ಇವಾಗವರೆಗೂ. ಇನ್ನ ಹೇಳ್ಬೇಕಂದ್ರೆ ಹಿಂದೆ ಒಂದ್ಸಲ ಬಂತಲ್ಲ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಅಂತೆಲ್ಲ ಇತ್ತಲ್ಲ, ಹೌದು. ಅದ್ರಲ್ಲಾದ್ರೂ ತುಂಬಾ ಅದು ಸ್ಟ್ರಾಂಗ್ ಇರುತ್ತೆ ಗೇಮ್ಗಳು. ರಿಯಾಲಿಟಿ. ಕರೆಕ್ಟ್ ಹಾ, ಕರೆಕ್ಟ್. ಇದ್ರಲ್ಲಿ ಗೇಮ್ ಅಲ್ಲಿ ಏನಿಲ್ಲ. ಇದ್ರಲ್ಲಿ ಕರೆಕ್ಟ್ ಆಗಿ ಆಟ ಆಡಿದ್ರೆ ಈಸಿಯಾಗಿ ಗೆಲ್ಬಹುದು. ನಾನು ಸಹ ಅಷ್ಟೇ, ನಾನ್ ಸೋತೋದೆ. ಬಟ್ ನಾನೇನೋ ಸ್ವಲ್ಪ ಮೆಂಟಲ್ ಪ್ರೆಷರ್ ಹಾಕ್ಬಿಟ್ಟು ಗೆಲ್ಲೇಬೇಕಂತ ನಿಂತ್ಕೊಂಡ್ರೆ ಕನ್ಫರ್ಮ್ ಗೆಲ್ಬಹುದು. ಆದ್ರೆ ಏನ್ ತೊಂದರೆನೇ ಇಲ್ಲ. ಅಗ್ನಿ ಪರೀಕ್ಷೆ ಗೆಲ್ಲೋದು ತುಂಬಾ ಸುಲಭ ರೀ, ಆದ್ರೆ ಹಾ ಮೇನ್ ಬಿಗ್ ಬಾಸ್ ಗೆಲ್ಬೇಕಾಗಿರೋದು. ಬಿಗ್ ಬಾಸ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಬಟ್ ಇವಾಗ ಕಮೆಂಟ್ ಹೇಳ್ತೀನಿ ಇದೆ ಹೇಳಿ. ನಿಮ್ಗೆ. ನೀವು ಬಿಗ್ ಬಾಸ್ ಮನೆಗೆ ಒಳಗೆ ಯಾಕೆ ಹೋಗ್ಬೇಕಿತ್ತು ಅನ್ನೋದನ್ನ ಇವಾಗ ಹೇಳಿ. ಯಾಕಂದ್ರೆ ನನ್ನ ಗುರಿ ಬಂದ್ಬಿಟ್ಟು ಅದೇ ಅಲ್ವಾ. ನನ್ನ ಗುರಿ ಏನು, ಹಾ ನಿಮ್ಮ ಹತ್ರ ಹೇಳಿದ್ದೀನಿ ಮುಂಚೆನೆ. ನನ್ನ ಗುರಿ ಕನ್ನಡ ಜನರನ್ನ ಹೌದು. ನನ್ನ ಮ್ಯಾಜಿಕ್ ಮೂಲಕ ಮ್ಯಾಜಿಕ್ ಖುಷಿ ಮುಖ. ಪಡಿಸ್ಬೇಕು, ಹೌದು. ಖುಷಿ ಪಡಿಸ್ಬೇಕು. ಅದಕ್ಕೆ ನಾನು ತುಂಬಾ ದಾರಿಗಳು ಹುಡುಕ್ತಾ ಇದ್ದೀನಿ. ಅದರಲ್ಲಿ ಬಿಗ್ ಹಾ ಬಾಸ್ ಬಂದು ನಂಗೆ ಒಂದ್ ದಾರಿಯಾಗಿತ್ತು. ಹಾ ಅದಕ್ಕೆ ನಾನು ಹೊರಗಡೆ ಹೋದೆ. ನನಗೆ ಹಾ ಆದಷ್ಟು ಅವರು ಸಪೋರ್ಟ್ ಮಾಡಿದ್ರು ಬಿಗ್ ಬಾಸ್ ಅವರು. ನನ್ನ ಕೈಲಿ ಹಾ ಒಂದ್ ಟೈಮ್ ನನ್ನ ಕೈಲಿ ಆಗ್ಲಿಲ್ಲ, ಸೊ ಅಲ್ಲಿ ಬ್ರೇಕ್ ಆಯ್ತು. ಆದ್ರೂ ನನ್ ಗುರಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನ ತಿರ್ಗಾಸಿ ಮೀಟ್ ಆಗ್ತೀನಿ, ಕನ್ನಡ ಜನರನ್ನೆಲ್ಲ ಮೀಟ್ ಆಗ್ತೀನಿ, ಮ್ಯಾಜಿಕ್ ಮಾಡ್ತಾ ಇರ್ತೀನಿ ಅಷ್ಟೇ. ಹಾ ಬೇರೆ ಏನಿಲ್ಲ. ಸರಿ. ಹೌದು. ಬಟ್ ನಮ್ಮಂತವ್ರು ಖಂಡಿತ ಮಿಸ್ ಮಾಡ್ಕೊಂಡಿರ್ತಾರೆ. ಹತ್ತಿರದಿಂದ ನಿಮ್ಮನ್ನ ಯಾರು ನೋಡಿರ್ತಾರೆ, ಖಂಡಿತ ನಾವು ವಿವೇಕ್ ಸರ್ನ ಅಲ್ಲಿ ಮಿಸ್ ಮಾಡ್ಕೊಂಡಿದೀವಿ. ಇರ್ಲಿ, ವಿವೇಕ್ ಸರ್ ಬಿಗ್ ಬಾಸ್ ಮಿಸ್ ಮಾಡೋಕ್ಕಿಂತ ಬಿಗ್ ಬಾಸ್ ಒಂದ್ ಒಳ್ಳೆ ಕಂಟೆಸ್ಟೆಂಟ್ ಅನ್ನ ಮಿಸ್ ಮಾಡ್ಕೊಂತ ಇದಾರೆ, ಅದನ್ನ ನನಗ್ ಗೊತ್ತು. ಕರೆಕ್ಟ್. ಸರ್ ಇವಾಗ ಆಕ್ಚುಲಿ ನನಗೂ 60 ಜನ. ಅದು ಫೀಲ್ ಆಯ್ತು. ನನಗೂ ಅದು ಫೀಲ್ ಆಯ್ತು. ಅವ್ರು ನನ್ನ ಸೆಲೆಕ್ಟ್ ಮಾಡಿದ್ರೆ ಒಳ್ಳೆ ಕಂಟೆಂಟ್ ಕೊಡ್ತಿದ್ದೆ. ಎಂಟರ್ಟೈನ್ಮೆಂಟ್, ಒಳ್ಳೆ ಎಂಟರ್ಟೈನ್ಮೆಂಟ್ ಇರೋದು. ಸರ್ ಅವ್ರು ಇವಾಗ ನನ್ನ ಕೇಳ್ತಾನೆ 60 ಜನ ಇರ್ತಾರೆ. ಸೆಲೆಕ್ಟ್. ಹಾ ಹೇಳಿ. ಸಾರಿ ಅವ್ರನ್ನ ಕೇಳ್ತಾನೆ ಇರ್ತಾರೆ, ಕಂಟಿನ್ಯೂ. ಎಷ್ಟಪ್ಪ ಮ್ಯಾಜಿಕ್ ಗೊತ್ತು ನಿನಗೆ, ಎಷ್ಟಪ್ಪ ಮ್ಯಾಜಿಕ್ ಗೊತ್ತು. ಬಿಗ್ ಬಾಸ್ ಅಲ್ಲಿ ಕೇಳ್ತಾನೆ ಇದ್ರು ನನಗೆ, ಎಷ್ಟು ಮ್ಯಾಜಿಕ್ ಗೊತ್ತು ನಿನಗೆ, ಹೌದು. ಎಷ್ಟು ಮ್ಯಾಜಿಕ್ ಗೊತ್ತು ಹಾ ನಿನಗೆ ಅಂತ. ಹಾ ನೋಡಿ ಇದೆಲ್ಲ ಮ್ಯಾಜಿಕ್ ಪುಸ್ತಕಗಳೇ. ವಾಹ್. ಆ, ಆ, ಇವೆಲ್ಲ ಒಂದು ಬೆಳೆದ್ರೆ ಎಲ್ಲ ಮ್ಯಾಜಿಕ್ ಪುಸ್ತಕಗಳೇ. ಇವಾಗ ಇದು ತಗೊಂಡ್ರೆ ಹಾ 1,000 ಮ್ಯಾಜಿಕ್ ಇರುತ್ತೆ ಇದರಲ್ಲಿ. ಮ್ಯಾಜಿಕ್ ಇದು ಮ್ಯಾಜಿಕ್ ಬುಕ್, ಇದು ಹಾ ಮ್ಯಾಜಿಕ್, ಹಾ ಇದೆಲ್ಲ ಮ್ಯಾಜಿಕ್ ಬುಕ್ಸ್ಗಳೇ, ಎಲ್ಲ ಮ್ಯಾಜಿಕ್ ಬುಕ್ಸ್ಗಳೇ. ಇದು ಬರೀ ಓಕೆ. ಮೆಂಟಲಿಸಂ ಬಗ್ಗೆ ಇರೋ ಬುಕ್. ಆದ್ರೆ ಎಲ್ಲ ಹ್ಮ್ ಮ್ಯಾಜಿಕ್ ಬುಕ್. ಇವೆಲ್ಲ ಎಲ್ಲ ಓದಿದೀನಿ ಅಂತ ಕೇಳಿದ್ರೆ ಓದಿದ್ದೀನಿ. ಒಂದ್ ಹ್ಮ್ 60-50% ಓದಿದ್ದೀನಿ. ಅದರಲ್ಲಿ ಹಾ ತುಂಬಾ ಹಾ ಸ್ವಲ್ಪ ಇರುತ್ತೆ. ಅದನ್ನ 100 ಮ್ಯಾಜಿಕ್ ತೋರಿಸ್ತಿದ್ದೆ ಅಷ್ಟೇ. ಎಲ್ಲಾರನ್ನೂ ಖುಷಿ ಪಡಿಸ್ತಿದ್ದೆ ಅಷ್ಟೇ. ಬೇರೆ ಅದೇ ನಂದು ಆಕ್ಚುಲಿ ನನ್ ಗುರಿ ಇದ್ದಿದ್ದು ಅದೇ. ಹಾ ಪ್ರತಿದಿನ ಹೋಗು. ಈಗ ಸರ್ ಅದೇ ನಿಮ್ಮ ಒಂದು ಅನುಭವದಲ್ಲಿ ನಾನು ಒಂದು ಕ್ವಶನ್ ಕೇಳೋದೇನಂದ್ರೆ, ನಿಮ್ಗೆ ಒಂದು ಟ್ಯಾಲೆಂಟ್ ಇದೆ. ಪ್ರತಿಯೊಬ್ಬರಿಗೂ ಅದರದೇ ಆದ ಒಂದು ಟ್ಯಾಲೆಂಟ್ ಇದೆ. ನಿಮ್ಮ ಟ್ಯಾಲೆಂಟ್ ಬಿಟ್ಟು ಜಡ್ಜಸ್ ಅನ್ನ ಇಂಪ್ರೆಸ್ ಮಾಡಿದ್ರೆ ಮಾತ್ರ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ಎಷ್ಟು ಮಟ್ಟಕ್ಕೆ ಸರಿ? ಖಂಡಿತ. ಇವಾಗ ನಾನು ಹೋಗ್ಬಿಟ್ಟು ಕೂತ್ಕೊಂಡು ಬೇರೆ ಮ್ಯಾಜಿಕ್ ಮಾಡ್ತಾ ಇದ್ರೆ ಹೆಂಗೆ ಚೆನ್ನಾಗಿರುತ್ತಾ ಹೇಳಿ. ಇವಾಗ ಇನ್ನೊಬ್ರು ಬಂದಿದ್ರು, ಒಬ್ರು ಕರಾಟೆ ಹಾ ಮಾಸ್ಟರ್ ಅಂತ. ಹಾ ಹೋಗ್ಬಿಟ್ಟು ಕರಾಟೆ ಜಗಳ ಆಡ್ತಾ ಇದ್ರೆ ಚೆನ್ನಾಗಿರುತ್ತಾ? ಹಾ 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 ಯಾರು ಗೊತ್ತಾ? ಚೆನ್ನಾಗಿ ಮಾತಾಡೋರು. ಓಕೆ. ಮಾತು ಕರೆಕ್ಟ್ ಆಗಿ ಆಡಕ್ಕಾದ್ರೆ ಈಸ್ ಹ್ಮ್ ಬೆಸ್ಟ್. ಇವಾಗ ಎಲ್ಲ 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 ಸೆಂಟೆನ್ಸ್ಗೂ ಒಂದು ಕೌಂಟರ್ ಸೆಂಟೆನ್ಸ್ ಕೊಡೋದು. ನೀವೇನಾದ್ರೂ ಹ್ಮ್ ಹೇಗೋ ಇದೆ ಅಂತ ಕೇಳಿದ್ರೆ ಅದ್ರಲ್ಲಿ ಏನಿದೆ ಇವಾಗ ನಾನು ಚೆನ್ನಾಗಿದ್ದೀನಿ ಅಂತ ಅನ್ನೋದು. ಈ ತರ ಹ್ಮ್ ಮಾತಾಡಕ್ಕೆ ಹ್ಮ್ ಈ ತರ ಮಾತಾಡಕ್ ಗೊತ್ತಿದ್ರೆ ಅವ್ನ್ ಕನ್ಫರ್ಮ್ ಅವನು ಸೆಲೆಕ್ಟೆಡ್ ಹೊರಡೆ ಹೋಗ್ಬಿಡ್ತಾನೆ. ನೀವು ಬಿಗ್ ಬಾಸ್ ನೋಡಿದ್ರೆ ಗೊತ್ತಾಗುತ್ತೆ. ನೀವು ನ್ಯಾಯವಾಗಿ ಪೊಲೈಟ್ ಆಗಿ ಮಾತಾಡಿದ್ರೆ ಈಸ್ ನಾಟ್ ಫಿಟ್ ಟು ಹಾ. ಬಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಷ್ಟೇ. ಇನ್ನೊಂದು ಕಮೆಂಟ್ ಇದೆ, ಬಟ್ ಜಡ್ಜಸ್ ಪರ್ಸನಲ್ ಅಲ್ಲಿ ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಆಕ್ಚುಯಲ್ ಆಗಿ ದೇರ್ ಎಕ್ಸ್ಪೆಕ್ಟೇಷನ್ ಏನು ಇರಬಹುದು ನಿಮ್ ಪ್ರಕಾರ? ಸ್ಕ್ರಿಪ್ಟೆಡ್ ಅಲ್ಲ ಅದೇ ಅಂತ ಇನ್ನೊಬ್ರು ಅದೇ ಹಾಕಿದ್ದಾರೆ. ಹಾ ಅದೇ ಇವಾಗ ಬಂದ್ಬಿಟ್ಟು ಜಡ್ಜಸ್ ಬಂದ್ಬಿಟ್ಟು ಏನ್ ನೋಡ್ತಾರಂದ್ರೆ ನಿಮ್ ಒರಿಜಿನಾಲಿಟಿ ನೋಡ್ತಾ ಇದಾರೆ. ಇವಾಗ ನೀವು ನಾವು ಹ್ಮ್ ಮಾತಾಡ್ತಿದ್ದೀರಿ, ನಾನು ಹ್ಮ್ ನನ್ ತರಾನೇ ಇದ್ದೀನಿ, ನೀವು ನಿಮ್ ತರಾನೇ ಇದ್ದೀರಾ. ಆದ್ರೆ ಕರೆಕ್ಟ್. ಹಳ್ಳಿಗೆ ಬಂದ್ಬಿಟ್ಟು ನೋಡಿದ್ರೆ ಬೇರೆ ಬೇರೆ ತರ ಆಡ್ತಾರೆ, ಏನೇನೋ ಹ್ಮ್ ಮಾಡ್ತಾರೆ. ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ನೀನ್ ನಿನ್ ತರಾನೇ ಇರಪ್ಪ. ನೀನ್ ನಿನ್ ತರಾನೇ ಇರುವಾಗ ನನಗೆ ಇಷ್ಟ ಆಗಿರೋ ತರ ನೀನ್ ಇದ್ಯಾ ಅಂತ ನೋಡ್ಬೇಕು ನಾನು. ನೀನು ನೀನ್ ನಿನ್ ತರನೇ ಇರುವಾಗ ನೀನು ಜಾಲಿ ಆಗಿದ್ಯಾ, ನೀನ್ ಖುಷಿಯಾಗಿದ್ಯಾ, ನೀನು ಚೆನ್ನಾಗಿ ಮಾತಾಡ್ತಾ ಇದ್ದಿಲ್ಲ ನಾನು ನೋಡಿದ್ರೆ ನಿನ್ನ ಹತ್ರ ಈ ಹ್ಮ್ ಕ್ಯಾರೆಕ್ಟರ್ ನಿಜವಾಗ್ಲೂ ಇದೆ.
ಅಂತಂದ್ರೆ ಹ್ಮ್ ನೀನ್ ಹ್ಮ್ ಕನ್ಫರ್ಮ್ ಬಿಗ್ ಹ್ಮ್ ಬಾಸ್ ಹೊಡೆ ಹೋಗು. ನೀನ್ ಬಂದ್ಬಿಟ್ಟು ಹ್ಮ್ ಜನರನ್ನ ಎಂಜಾಯ್ ಮಾಡಿಸ್ತೀಯ. ಜನರನ್ನ ಖುಷಿ ಮಾಡಿಸೋದೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ನಿನ್ ಅರ್ಹತೆ ಇದೆಯಾ ನಿನ್ಗೆ ಅಂತ ನೋಡ್ತಿದಾರೆ ಅಷ್ಟೇ, ಬೇರೆ ಒಂದೇ ಏನಿಲ್ಲ. ಒಂದು ನಮ್ಮ ಟ್ಯಾಲೆಂಟ್ ತಗೊಂಡು ಆದ್ರೆ ಅವರು ಅಳಿಯಲ್ಲ. ಹೌದು. ಆತರ ಮಾಡಕ್ಕಾಗಲ್ಲ. ಇವಾಗ ಬಂದ್ಬಿಟ್ಟು ನಿಮ್ಗೆ ಗಿಲ್ಲಿ ಗೊತ್ತಲ್ವಾ? ಗಿಲ್ಲಿ ಅವ್ರು ಹಾ, ಎಷ್ಟೆಲ್ಲಾ ಮಾತಾಡಿದ್ರ, ಚೆನ್ನಾಗಿ ಆನ್ ಮಾತಾಡ್ತಾರೆ. ಸ್ಪಾಟ್. ಆ ಹೌದು ಮಾತುಕತೆನೆ ಅಷ್ಟೇ, ಹೌದು. ಬೇರೆ ಏನು ಬೇಕಾಗಿಲ್ಲ. ನನಗ್ ತಿಳಿದ ಮಟ್ಟಿಗೆ ಅಷ್ಟೇ. ಈಗ ನೀವು 60 ಮೆಂಬರ್ಸ್ ಸೆಲೆಕ್ಟ್ ಮಾಡಿದ್ರು ಫಸ್ಟ್ ಅವರು. ಅದಾದ್ಮೇಲೆ ಒಳಗಡೆ ಕರ್ಕೊಂಡೋಗಿ ನೀವ್ ಕೆಲವೊಬ್ಬರಿಗಾದ್ರೂ ಇದೇ ತರ ಮಾಡಿ ಅಂತ ಏನಾದ್ರೂ ಹೇಳ್ಕೊಟ್ಟಿರ್ತಾರ? ಇಲ್ಲ ಇಲ್ಲ, ಅವ್ರೇನ್ ಹೇಳಿದ್ರಂದ್ರೆ, ಆಲ್ ದ ಹಾ ಬೆಸ್ಟ್, ಗಿವ್ ಯುವರ್ ಬೆಸ್ಟ್, ನೀವು ಸೆಲೆಕ್ಟ್ ಆಗ್ಬೇಕಂತ ನಾನು ತುಂಬಾ ಆಸೆ ಪಡ್ತೀನಿ ಅಂತ ಬಿಗ್ ಬಾಸ್ ಹಾ ಸೆಲೆಕ್ಟ್ ಮಾಡೋ ಆ ಜನರು ಹೇಳಿದ್ರು. ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಯಾರು ಗೊತ್ತಿಲ್ಲ. ಓಕೆ. ನಮ್ ಬಗ್ಗೆ ಅವ್ರಿಗೆ ಫುಲ್ ಗೊತ್ತು, ಆದ್ರೆ ಅವ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಆ ಥರನೇ ಫೋನ್ ನಂಬರ್ ಏನ್ ನಂಬರ್ ಎಲ್ಲ ಅವರು ಹೈಡ್ ಮಾಡಿನೇ ನಮ್ಮ ಹತ್ರ ಮಾತಾಡಿದ್ದಾರೆ. ಹ್ಮ್ ಅವ್ರಿಗೆ ನಮ್ಗಾದ್ರೂ ಅವ್ರು ಏನು ಗೊತ್ತಿಲ್ಲ, ಆದ್ರೆ ಅವ್ರಿಗೆ ನಮ್ ಬಗ್ಗೆ ಎಲ್ಲ ಗೊತ್ತು. ಲಾಸ್ಟ್ 60-70 ಡೇಸ್ ಇಂದ ನಮ್ ಜೊತೆನೆ ಅವ್ರು ಬದುಕ್ತಾ ಇದ್ದಾರೆ. ಅಷ್ಟೆಲ್ಲ ಹ್ಮ್ ನೋಡ್ಬಿಟ್ಟಿದ್ದಾರೆ ಅವರು. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಲ್ ದಿ ಬೆಸ್ಟ್, ನೀವು ಹೋಗಿ ಖಂಡಿತ ನೀವು ಗೆಲ್ಲೇಬೇಕಂತ ಹೇಳಿದ್ರು. ನನಗೂ ಅದನ್ನೇ ಹೇಳಿದ್ರು, ಎಲ್ಲರಿಗೂ ಅದನ್ನೇ ಹೇಳಿ ಕಳ್ಸಿದ್ರು. ಆಚೆ ಬಂದಾಗ ನೋ ವರೀಸ್, ನಿಮ್ಗಿನ್ನ ಬೇರೆ ಕಡೆ ಚಾನ್ಸ್ ಸಿಗುತ್ತೆ, ಹೋಗ್ ಬನ್ನಿ ಅಂತ ಹೇಳಿದ್ರು. ದಯವಿಟ್ಟು ವೀಕ್ಷಕರೇ ಅವರು ಲೈಕ್ ನಮ್ಗೆ ಮಾಡಿ. ಇದು ಸ್ಪ್ರೆಡ್ ಆಗುತ್ತೆ ಈ ತರ. ಕಂಟೆಸ್ಟೆಂಟ್ ಒಬ್ರು ನಮ್ ಚಾನಲ್ ಮಾತಾಡ್ತಾ ಇದ್ದಾರೆ. ಸುಮಾರು ಜನಕ್ಕೆ ಎಷ್ಟೋ ಡೌಟ್ ಇರುತ್ತೆ, ಅದನ್ನೆಲ್ಲ ಸುಮಾರು ಕೇಳಿದೀವಿ, ಇನ್ನೂ ಕೂಡ ಕೇಳ್ತಾ ಹೋಗ್ತೀವಿ. ನಿಮ್ಗೂ ಕೂಡ ಒಂದು ಡೌಟ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ನಿಮ್ಮ ಲೈಕು ಮತ್ತೆ ಕಮೆಂಟ್ ಮಾಡಿ, ಏನೇ ಡೌಟ್ಸ್ ಇದ್ರು. ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವ್ರದ್ದು ಡೌಟ್ ಏನಿದೆ ಅದನ್ನ ತಿಳ್ಕೊಬಹುದು. ಸರ್, ನಮ್ಮೂರಿನ ಒಬ್ರು HM ಮಹೇಂದ್ರ ಅಂತಿದ್ದಾರೆ, ಅವರು ಮೋಸ್ಟ್ಲಿ ಅವರೇ ಇವರು. ಕಮೆಂಟ್ ಹಾಕಿದ್ದಾರೆ, ಸಮ್ ಆಫ್ ದೀಸ್ ಜಡ್ಜಸ್ ಶೋ ಮೋರ್ ಆಟಿಟ್ಯೂಡ್ ದೆನ್ ಬಿಗ್ ಬಾಸ್. ದಿಸ್ ದಿಸ್ ಇಸ್ ಅನ್ಸಲ್ವಾ ಸರ್? ಸಮ್ ಆಫ್ ದೀಸ್ ಜಡ್ಜಸ್ ಶೋ ಮೋರ್ ಆಟಿಟ್ಯೂಡ್ ದೆನ್ ಬಿಗ್ ಬಾಸ್. ಈಗ ಅವ್ರು ಕೇಳ್ತಾ ಇರೋದು, ಆಟಿಟ್ಯೂಡ್ ಜಡ್ಜಸ್ ಅವ್ರದ್ದು ಜಾಸ್ತಿ ಆಗ್ಲಿಲ್ವಾ ಅಂತ, ಅವ್ರು ಇರೋಕ್ಕಿಂತ ಬಿಗ್ ಬಾಸ್ ಮೆಚ್ಚೋ ಬದಲು ಅವ್ರು ಇಂಡಿವಿಜುವಲ್ ಮೆಚ್ಚಬೇಕಾಗುತ್ತೆ. ಅವ್ರಿರೋದೇ ಹಾಗೆ. ಇವಾಗ ಯಾರನ್ನ ನೀವ್ ಹೇಳ್ತೀರಾ? ವಿನಯ್ ಅವ್ರನ್ನ ಹೇಳ್ತೀರಾ? ವಿನಯ್ ವಿನಯ್ ಅವ್ರು ಇರೋದೇ ಹಾಗೆ. ವಿನಯ್ ಅವ್ರು ಇರೋದೇ ಹಾಗೆ. ನಾನು ಆಚೆ ಮೀಟ್ ಮಾಡಿದೆ, ಅವರು ಹಾ ಒಳ್ಳೆ, ಅವರು ಹೇಗಪ್ಪ ಇದೆಯಾ, ಚೆನ್ನಾಗಿದ್ಯಾ ಅಂತಾನೆ ಮಾತಾಡ್ತಾ ಇದಾರೆ. ಹಿ ಇಸ್ ಗುಡ್. ಹಾ ಅವ್ರ ನೈಸೇ ಆ ತರಾನೇ ಇರೋದವ್ರು. ಅವ್ರೇನು ಹಾ ಹಾ ನೆಗೆಟಿವ್ ಆಗಿಲ್ಲ ಅವರು. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಹಿ ವಾಸ್ ಹಾ ಸಪೋರ್ಟಿಂಗ್ ಎವ್ರಿಬಡಿ. ಹ್ಮ್ ನಾನು ನೋಡಿದ ಪ್ರಕಾರ ವಿನಯ್ ಅವ್ರು ಬಂದ್ಬಿಟ್ಟು ಸ್ವಲ್ಪ ಸಪೋರ್ಟಿವ್ ಆಗಿ ಇದ್ರು. ಹ್ಮ್ ಹ್ಮ್ ನನಗೆ ಗೊತ್ತಿಲ್ಲ, ನನಗೆ ನನ್ನ ಹತ್ರ ನಾನ್ ನಿಂತ್ಕೊಂಡು ಮಾತಾಡಿದಾಗ ಹಿ ವಾಸ್ ನೈಸ್ ಟು ಮಿ. ಬೇರೆಯವ್ರ ಹತ್ರ ನನಗೆ ಗೊತ್ತಿಲ್ಲ. ಮೇ ಬಿ ಇವ್ರ ಆಕ್ಷನ್ ಆತರ ಇದ್ದಿರ್ಬೋದು, ಅದಕ್ಕೆ ಅವ್ರ ರಿಯಾಕ್ಷನ್ ಆತರ ಇದ್ದಿರ್ಬೋದು. ಬಟ್ ಇನ್ನೊಂದು ಕ್ವಶನ್ ಏನಂದ್ರೆ ಸರ್, ನಾನು ನೋಡಿದೆ. ನೀವು ರೂಮ್ ಒಳಗಡೆ ಕೂತಿರ್ತೀರಾ, ಸೆಲೆಕ್ಟ್ ಆಗ್ಬಿಟ್ಟು ನೀವು ಪ್ರದರ್ಶನ ಮಾಡಕ್ ಬರ್ತೀರಾ ಸ್ಕ್ರೀನ್ ಅಲ್ಲಿ, ಎಲ್ಲಿ ಟೆಲಿಕಾಸ್ಟ್ ಆಗ್ಬೇಕಾಗಿದ್ರೆ. ಅವಾಗ ನಿಮ್ಗೆ ಜಡ್ಜಸ್ ಗಳು ಯಾರು ಇರ್ತಾರೆ ಅಂತ ಗೊತ್ತಿರುತ್ತೆ ಮೊದ್ಲೇ? ಮುಂಚೆನೆ ಗೊತ್ತಿತ್ತು. ಬಟ್ ಯಾಕೆ ಡೌಟ್ ಅಂದ್ರೆ, ಒಬ್ರು ಬಂದಿದ್ರು, ಅವರು ಸಂಗೀತ ಮೇಡಮ್ ನಿಮ್ ಹೆಸರೇ ಗೊತ್ತಿಲ್ಲ, ಯಾರೋ ಒಬ್ರು ಜಡ್ಜಸ್ ನಿಮ್ ಹೆಸರೇ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಸಂಗೀತಾನೇ ಮೋಸ್ಟ್ಲಿ. ಅದಕ್ಕೆ ನಿಜವಾಗ್ಲೂ ಹೆಸರು ಗೊತ್ತಿರಲ್ವಾ ಅವ್ರಿಗೆ ಅಂತ ಒಂದು ಡೌಟ್. ಹೆಸರು ಗೊತ್ತಿರಲ್ಲ ಮೇ ಬಿ, ಯಾಕಂದ್ರೆ ಇವಾಗ ಸಂಗೀತ ಅವ್ರು ಯಾರು ಅಂತ ಗೊತ್ತಿರೋ ಚಾನ್ಸ್ ಗೊತ್ತಿಲ್ದೇ ಇದ್ದಿರ್ಬೋದು. ವಿನಯ್, ಚಂದನ್ ಅವ್ರು ಯಾರು ಗೊತ್ತಿಲ್ದೇ ಇರ್ಬೋದು. ಶ್ರುತಿ ಮ್ಯಾಮ್ ಗೊತ್ತಿಲ್ದೇ ಇರೋರು ಜನ ಇದ್ದಿರ್ಬೋದು. ಆದ್ರೆ ಇವರೇ ಜಡ್ಜ್ ಅಂತ ನಮ್ಮ ಹತ್ರ ಮುಚ್ಚುಮರೆ ಮಾಡಿಲ್ಲ. ಇವ್ರು ಇದ್ದಾರೆ ಅಂತ ಫಸ್ಟೇ ನಮ್ಗೆ ಗೊತ್ತಾಯ್ತು. ಇನ್ಫ್ಯಾಕ್ಟ್ ಅವರೆಲ್ಲ ನಮ್ಮ ಮುಂದೆಗಡೆನೆ ಅವರೆಲ್ಲ ಪಾಸ್ ಆಗಿ ಹೋದ್ರು. ಮೇಕಪ್ ಎಲ್ಲ ಮಾಡ್ಕೊಂಡು ಹೊರಗಡೆ ಹೋಗುವಾಗ ನಾವು ಮುಂಚೆನೆ ನೋಡಿದ್ರಿ ಅವ್ರನ್ನ. ನೀವು ಎಲ್ಲಿ ಎಡವುದ್ರಿ ಅನ್ಸುತ್ತೆ? ನೀವು ಎಲ್ಲಿ ಸೆಲೆಕ್ಟ್ ಆಗ್ಬೋದಾಗಿತ್ತು? ಯಾಕೆ ರಿಜೆಕ್ಟ್ ಆದ್ರೆ? ಯಾಕೆಂದ್ರೆ ನಿಮ್ ಎಪಿಸೋಡ್ ಇನ್ನ ಬಂದಿಲ್ಲ, ಮೋಸ್ಟ್ಲಿ ಇವತ್ ಬರ್ಬೋದು. ಬಟ್ ಎಕ್ಸ್ಕ್ಲೂಸಿವ್ಲಿ ನಮ್ಮಲ್ಲಿ ನಾವು ರಿವೀಲ್ ಮಾಡ್ತಾ ಇದ್ದೀವಿ ಸೆಲೆಕ್ಟ್ ಆಗಿಲ್ಲ ಅಂತ. ಸಾರಿ, ನಿಮ್ಮ ಒಪ್ಪಿಗೆ ಇಲ್ಲದೆ ಅನ್ಸುತ್ತೆ. ಇಲ್ಲ ಏನ್ ತೊಂದರೆ ಇಲ್ಲ, ಸೆಲೆಕ್ಟ್ ಆಗಿಲ್ಲ. ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದೀನಿ ಇವಾಗವರೆಗೂ. ಇನ್ನ ಸ್ವಲ್ಪ ಶೂಟರ್ ನಾನು ಆಚೆ ಬಂದಿದ್ದೆ, ನನಗೆ ಕುತ್ಕೊಂಡಿರೋದು. ನಾನ್ ಸ್ವಲ್ಪ ಲೂಸ್ ಬಿಟ್ಬಿಟ್ಟೆ. ನನಗೆ ತುಂಬಾ ಜಾಸ್ತಿ ಏನೇನೋ ಹೋಗ್ತಾ ಇತ್ತು ನನ್ನ ತಲೆಯಲ್ಲಿ ಪರ್ಸನಲ್ ಆಗಿ. ನಂದು ಒಂದು ಫೈನಾನ್ಷಿಯಲಿ ಒಂದು ಇಂಪಾರ್ಟೆಂಟ್ ಆಗಿ ಒಂದು, ಆಕ್ಚುಲಿ ನಾನು ಯಾರಿಗೂ ಹೇಳಿಲ್ಲ, ಇದು ನಾನು ಹೇಳೋದೇ ಅವಶ್ಯಕತೆ ಇಲ್ಲ. ನಾನ್ ಸೋತೋಗಿರೋದೇ ರಿಯಾಲಿಟಿ ಫಸ್ಟ್. ಅದೇ
90% ಅದೇ. ಒಂದ್ 10% ಏನಂದ್ರೆ ನನಗೆ ಕೆಲವೊಂದು ವಿಷಯಗಳು ಹೋಗ್ತಾ ಇತ್ತು ನನ್ನ ತಲೆಯಲ್ಲಿ. ನಮ್ಮ ಓಕೆ. ತಂದೆದು ಬರ್ತ್ಡೇ ತುಂಬಾ ಹತ್ರ ಇತ್ತು. 13ನೇ ತಾರೀಕಿತ್ತು. ಹಾ ಅದಾದ ಹಾ ನಂತರ 7ನೇ ತಾರೀಕಿಗೆ ನಾನು ರಿಜೆಕ್ಟ್ ಆಗಿದ್ದು. ಹಾ ಅದಾದ್ಮೇಲೆ 10th ಒಳಗಡೆ ನನಗೊಂದು ಇಂಪಾರ್ಟೆಂಟ್ ಒಂದು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಇತ್ತು. ಅದಕ್ಕೋಸ್ಕರ ಹ್ಮ್ ನಾನು ಒಂದು ಈವೆಂಟ್ ಮಾಡ್ಲೇಬೇಕು. ಇಟ್ ಇಸ್ ಹ್ಮ್ 100% ಕನ್ಫರ್ಮ್ಡ್. ಹ್ಮ್ ಈವೆಂಟ್ಗೆ ಹೋಗ್ಲೇಬೇಕಿತ್ತು. ಇದೆಲ್ಲ ಹ್ಮ್ ತುಂಬಾ ಮುಂಚೆನೆ ಮಾತು ಕೊಟ್ಬಿಟ್ಟಿದ್ದೆ ಆ ಈವೆಂಟ್ಗೋಸ್ಕರ. ಹ್ಮ್ ಹ್ಮ್ ಇದೆಲ್ಲ ನಾನು ಹೆಂಗೆ ನಾನು ಸೆಟಪ್ ಮಾಡೋದು ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಪ್ಲಸ್ ಇದು ನನಗೆ ಹ್ಮ್ ತುಂಬಾ ಇಂಪಾರ್ಟೆಂಟ್ ಇತ್ತು. ಹ್ಮ್ ಇದರಲ್ಲಿ ಈ ಕನ್ಫ್ಯೂಷನ್ಸ್, ಆಮೇಲೆ ನಮ್ಮ ತಂದೆ ತಾಯಿ ಬೇರೆ ಸ್ವಲ್ಪ ಭಯ ಪಡ್ತಿದ್ರು. ಹ್ಮ್ ಯಾಕಪ್ಪ ಇದೆಲ್ಲ ನಿನ್ಗೆ ಅನ್ನೋ ತರ ಅವ್ರ ಹಾ ಇನ್ಫ್ಲೂಯೆನ್ಸು. ಅದಾದ್ಮೇಲೆ ಹಾ ಅದಾದ್ಮೇಲೆ ಆ, ನನ್ನ ಕೋ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನನ್ನ ಮುಂದ್ಗಡೆನೆ ನಂದು ಬಂದ್ಬಿಟ್ಟು ಈಟಿಂಗ್ ಟಾಸ್ಕ್ ಇದ್ದಿದ್ದು. ಹಾ ಓ ಊಟ 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 ಮಾಡಿ ಮಾಡೋದು. ಊಟ ಹಾ ಮಾಡ್ಬೇಕಾಗಿತ್ತು. ನೀವು ಹ್ಮ್ ನೋಡ್ತೀರಾ ನೋಡಿ, ನಗ್ತೀರಾ ಬೇಕಾದ್ರೆ, ಯು ಲಾಫ್ ಹಾ ವೆನ್ ಯು ಸಿ ದಟ್. ಸೊ ಐ ಹಾ ಹ್ಯಾವ್ ಟು ಈಟ್. ನಾನು ನಾನು ತಿಂದ್ಬಿಡ್ತೀನಿ. ಆಕ್ಚುಲಿ ಐ ಎಮ್ ಹಾ ಈಟರ್. ನಾನು ಬಂದ್ಬಿಟ್ಟು ಭಯಂಕರ ಹಾ ಊಟ ಮಾಡ್ತೀನಿ ನಾನು. ಓ ಬಟ್ ಆ ಹಾ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಊಟ ಮಾಡ್ತಾ ಇರುವಾಗ ನಾನು ನೋಡಿದಾಗ ಹಾ ನನ್ನ ಪಕ್ಕದಲ್ಲಿ ಇರೋರು ತುಂಬಾ ಚೆನ್ನಾಗಿ ತಿಂತಾ ಇದ್ರು. ಓ, ಹಾ ಇವ್ರು ಹತ್ರ ನನ್ನ ಕೈಲಿ ಆಗಲ್ಲ ಅಂತ ಅನಿಸ್ಬಿಟ್ಟು ನಾನು ಸ್ವಲ್ಪ ಮೆತ್ತಿಗೆ ತಿಂತಾ ಇದ್ದೆ. ಹಾ ಹೋಗ್ಲಿ ಬಿಡು ಅಂತ ಅನ್ನೋ ತರ ಅನಿಸ್ಬಿಟ್ಟಿತ್ತು ನನ್ನ ತಲೆಯಲ್ಲಿ. ಹ್ಮ್ ಅದಾದ ಹ್ಮ್ ನಂತರ ಅವ್ರು ವಾಂತಿ ಮಾಡ್ಬಿಟ್ರು. ವಾಂತಿ ಮಾಡಿದ್ರೆ ರಿಜೆಕ್ಟ್. ಹ್ಮ್ ಅದು ವಾಂತಿ ಅದು ಮಾಡಂಗಿಲ್ಲ ಅಂತ ಅಯ್ಯಯ್ಯೋ ಇವ್ರು ಹೇಳಿದ್ರಾ? ವಾಂತಿ ಮಾಡಿ ತಿರ್ಗಾ ನಾನು ವಾಂತಿ ಮಾಡಂಗಿಲ್ಲ ಅಂತ ಹೇಳಿದ್ರು. ವಾಂತಿ ಮಾಡ್ಬಿಟ್ರು. ಹಾ ಆಮೇಲೆ ಇನ್ನೊಬ್ರು ಸೆಲೆಕ್ಟ್, 3 ಜನ ಇದ್ದಿದ್ದು. ಹಾ ಅದರಲ್ಲಿ ನಾನು ರಿಜೆಕ್ಟ್ ಆದೆ. ಇನ್ನೊಬ್ರು ವಾಂತಿ ಹಾ ಮಾಡ್ಬಿಟ್ರು. ಇನ್ನೊಬ್ರು ಹಾ ಈಶಾ ನೋಡಿರ್ಬೇಕು ನೀವು. ಈಶಾ ಬಂದು ಸೆಲೆಕ್ಟ್ ಹಾ ಆಗಿದ್ದಾರೆ. ಸೊ ಶಿ ಪ್ಲೇಡ್ ಗುಡ್ ಆಕ್ಚುಲಿ. ಅವ್ರು ಹ್ಮ್ ತುಂಬಾ ಜಾಸ್ತಿ ತಿಂದಿದ್ರು. ಸೊ ಹ್ಮ್ ಶಿ ವಾಸ್ ಸೆಲೆಕ್ಟೆಡ್. ಆದ್ರೆ ನಾನು ಖಂಡಿತ ನಾನು ಹೇಳ್ತೀನಿ, ನಾನು ಸ್ವಲ್ಪ ಎಫರ್ಟ್ ಹಾಕಿದರೆ ಮಾಡಿರ್ಬೋದಿತ್ತು. ಹಾಕ್ಬೋದಾಗಿತ್ತು ಅಂತ. ನನ್ನ ಮೇಲೆ ಸ್ವಲ್ಪ ಅಟ್ಲೀಸ್ಟ್ ತಪ್ಪಿದೆ. ಈಸಿಯಾಗಿ ಡಿಸರ್ವ್ ಆಗ್ಬೋದು. ಒನ್ ಅಂತ ಹೇಳ್ತಾ ಇನ್ಫ್ಯಾಕ್ಟ್ ಇದೀರಲ್ಲ. ಹೇಳ್ಬೇಕಾದ್ರೆ ಹಾ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಹಾ ಹೇಳ್ಬೇಕಾದ್ರೆ ಹಾ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾನು ಕನ್ಫರ್ಮ್ ಖಾಲಿ ಮಾಡ್ಬಿಡ್ತಿದ್ದೆ ಫುಲ್ಲು. ಸರಿ, ಆ ಹಾ ಟೈಮಲ್ಲಿ ನನಗೇನೋ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ಈಶಾಗೆ ಹಾ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. ಬಿಕಾಸ್ ಹಾ ಈಶಾ ಬಂದ್ಬಿಟ್ಟು ಶಿ ಇಸ್ ಪ್ಲೇಯಿಂಗ್ ವೆರಿ ವೆಲ್. ಹಾ ಯಾಕಂದ್ರೆ ಶಿ ಇಸ್ ಅ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಮೇ ಬಿ. ಸೊ ಓಕೆ. ದೇವರಿಗೆ ಈ ಪ್ಲಾನ್ ಇದ್ದಿರ್ಬೇಕೇನೋ. ಮೋಸ್ಟ್ಲಿ ನೀವ್ ಇರ್ಲಿ ಬಿಡಿ. ಹೇಳ್ದಂಗೆ ಇನ್ನ ಉನ್ನತ ಮಟ್ಟಕ್ಕೆ ಏನಾದ್ರೂ ದಾರಿ ಇದ್ದೇ ಇರುತ್ತೆ. ಸೊ ಹ್ಮ್ ನೋಡೋಣ. ಇವಾಗ ನನಗೆ ಬಿಗ್ ಬಾಸ್ ನನಗೆ ಇವಾಗ ನಾನು ಬಿಗ್ ಬಾಸ್ ಬಿಟ್ರು ಮ್ಯಾಜಿಕ್ ಮಾಡ್ತೀನಿ. ಬಿಗ್ ಬಾಸ್ ಅಲ್ಲಿ ಹೌದು. ಇದ್ರೂ ಮ್ಯಾಜಿಕ್ ಮಾಡ್ತೀನಿ. ಆದ್ರೆ ಬೇರೆ ಕಂಟೆಸ್ಟೆಂಟ್ ಆ ತರ ಅಲ್ಲ. ಬಿಗ್ ಬಾಸ್ ಹೋಯ್ತು ಅಂದ್ರೆ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ. ಅವ್ರಿಗೆ ಬೇರೆ ಬೇರೆ ಹೌದು. ಕೆಲಸಗಳಿರೋದು. ನನಗಿರೋದು ಒಂದೇ ಕೆಲಸ. ತಿರ್ಗಾ ಬಿಗ್ ಬಾಸ್ ಹೋಗ್ತೀನಿ ಬೇಕಾರೆ, ತಿರ್ಗಾ ಬೇರೆ ಆಡಿಷನ್ ಹೋಗ್ತೀನಿ. ಇದೇ ನನ್ ಕೆಲಸ. ನನಗೇನು ಎ- ನನ್ ಕೆಲ ಅದೆಲ್ಲ ಕೆಲಸ, ಬೇರೆ ಬೇರೆ ಕೆಲಸಗಳಿದೆ. ಸೊ ಇವಾಗ ಏನು ತೊಂದರೆ ಆಗಲ್ಲ. ಅವ್ರು ಲೂಸ್ ಆದ್ರೆ ಅವ್ರು ಖಂಡಿತ ತೊಂದರೆ. ಸೀರಿಯಸ್ ಆಗಿ ಏನಂದ್ರೆ ಸರ್, ಆ ನೀವು ಎಂತ ಕಲಾವಿದ್ರು ಅಂತ ಗೊತ್ತಿರೋರು ಮಿಸ್ ಮಾಡ್ಕೊಂತ ಇದಾರೆ. ದಯವಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಏನಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಹೋಗಿ. ಈ ಸರ್ ಮಿಸ್ ಆಗಿದೆ, ಅವಾಗ ಅಟ್ಲೀಸ್ಟ್ ಗೊತ್ತಾಗುತ್ತೆ. ಖಂಡಿತ. ಆದ್ರೆ ಆತರ ಏನು ಇಲ್ಲ ಅನ್ಸುತ್ತೆ. ಇಲ್ಲ, ಕೆಲವೊಂದ್ಸರ್ ಕೊಡ್ತಾರೆ ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟ್ರಿ ಅಂತ. ಆತರ ಏನ್ ನನಗೆ ಹೌದು ಕೊಡ್ತಾರೆ. ಹಂಗೇನಾದ್ರು ಕೊಟ್ರೆ ನಾನು ಹೋಗ್ಬಿಟ್ಟು ಖಂಡಿತ ನಾನು ಆಡ್ತೀನಿ. ಹಾ. ಐ ವಿಲ್ ಗಿವ್ ಮೈ ಲೆವೆಲ್ ಬೆಸ್ಟ್. ನೋಡೋಣ. ಮತ್ತೆ ಹಂಗಾದ್ರೆ ಇವಾಗವರೆಗೂ ನನಗೆ ಆತರ ಏನು ಕಾಲ್ ಬಂದಿಲ್ಲ. ಸರ್, ಇವಾಗ ಏನಾದ್ರು ಪೇಮೆಂಟ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹೆಂಗಿರುತ್ತೆ ಅದು? ಫ್ರೀ ಇರುತ್ತಾ ಬಿಗ್ ಬಾಸ್? ಯಾವ ತರ ಹೆಂಗ್ ವರ್ಕ್ ಆಗುತ್ತೆ ಅದೆಲ್ಲ? ಏನು ಹೇಳಿದ್ರು ನಿಮ್ಗೆ? ಇಲ್ಲ, ಪೇಮೆಂಟ್ ಬಂದ್ಬಿಟ್ಟು ಐ ಥಿಂಕ್ ನಾನು ಸೋತೋದ್ನಲ್ಲ, ಆ ಗೇಮ್ ಗೆದ್ದಿದ್ರೆ ಹಾ. ಅದಾದ ನಂತರ ಅದ್ರ ಬಗ್ಗೆ ಮಾತಾಡಿರ್ತಾರೆ ಅಂತ ಅನ್ಕೋತೀನಿ. ನನ್ನ ಹತ್ರ ಮಾತಾಡಿಲ್ಲ. ಓಕೆ. ನಂದು ಅಕೌಂಟ್ ಡೀಟೇಲ್ಸ್ ಎಲ್ಲ ತಗೊಂಡ್ರು ಅವರು. ಬಟ್ ದಯವಿಟ್ಟು ಲೈಕ್ ಮಾಡಿ. ಎಲ್ಲಾ ನೋಡ್ತಾ ಇದ್ದೀರಾ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಹತ್ರ ಕೇಳ್ತಾ ಇದ್ವಿ. ನಿಮ್ಮ ಕಮೆಂಟ್ಸ್ ಮಾಡಿ, ಏನೇ ಡೌಟ್ ಇದ್ರು ಅವ್ರಿಗೆ ಏನ್ ಹೇಳಿದ್ರು, ಅವ್ರ ಅನುಭವ ಹೆಂಗಿತ್ತು. ಒಂದು ದೊಡ್ಡ ಸ್ಟೇಜ್ ಹೋಗಿ ಬಂದಿದ್ದಾರೆ. ಆಕ್ಚುಲಿ ಅದು ಸ್ಟೇಜ್ ದೊಡ್ಡದು ಅಂತ ನಾವ್ ಅನ್ಕೊಂಡಿದೀವಿ. ಆದ್ರೆ ವಿವೇಕ್ ಸರ್ ಏನ್ ಮ್ಯಾಜಿಕ್ ಮಾಡ್ತಾರೆ ಅದನ್ನ ನೀವು ನೋಡಿದ್ರೆ, ನಮ್ ಚಾನಲ್ ಇರುತ್ತೆ, ಅವ್ರದ್ದು ಕೂಡ ಚಾನಲ್ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಆದ್ಮೇಲೆ. ಅದನ್ನ ನೋಡಿ. ಈವೆಂಟ್ ಗಳು ಮಾಡ್ತಾ ಇರ್ತಾರೆ. ಈವೆಂಟ್ ಗಳಿಗೆ ಅವ್ರನ್ನ ಇನ್ವೈಟ್ ಮಾಡ್ಬೋದು ನೀವು. ಕಾರ್ಪೊರೇಟ್ ಆಗಿರ್ಬೋದು, ಸ್ಕೂಲು ಕಾಲೇಜಸ್ ಆಗಿರ್ಬೋದು. ಸರ್, ನಿಮ್ ಬಗ್ಗೆ ನಾನು ಹೇಳಲೇಬೇಕು ಸರ್ ಈ ಲೈವ್ ಅಲ್ಲಿ. ನೀವು ಭಾರತಕ್ಕೆ ಬರೋಕ್ ಮುಂಚೆ ಎಲ್ಲಿದ್ರಿ? ಏನು ಎಲ್ಲಿ ಮ್ಯಾಜಿಕ್ ಮಾಡ್ತಿದ್ರಿ ಸರ್? ಅದು ಇಂಪಾರ್ಟೆಂಟ್ ಸರ್. ಬಿಗ್ ಬಾಸ್ ಅಷ್ಟು ಅದಕ್ಕಿಂತ ವ್ಯಾಲ್ಯೂ ಇದೆ. ನಮ್ಗೆ ಗೊತ್ತಿಲ್ಲ ಅಷ್ಟೇ ಕೆಲವು ಜನಕ್ಕೆ. ಹೇಳಿ. ಯು ಎಸ್ ಅಲ್ಲಿ ಮ್ಯಾಜಿಕ್ ಮಾಡ್ತಿದ್ದೆ. ನಾನು ಫಸ್ಟ್ ಬೆಂಗಳೂರಲ್ಲಿ ಮ್ಯಾಜಿಕ್ ಮಾಡ್ತಿದ್ದು ಎಲ್ಲ ಕಡೆ. ಹಾ. ಅದಾದ ನಂತರ ಯು ಎಸ್ಗೆ ಅಪ್ಲೈ ಮಾಡಿದೆ, ಕೆಲಸ ಸಿಕ್ಬಿಡ್ತು.
ಅಲ್ಲಿ ಶಿಪ್ ಅಲ್ಲಿ ಕಾರ್ನಿವಲ್ ಕ್ರೂಸ್ ಲೈನ್ಸ್ ಅನ್ನೋ ಒಂದು ಕ್ರೂಸ್ ಶಿಪ್ ಅಲ್ಲಿ ಹಾ. ಮೆಜಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೆ. 7 ಹ್ಮ್ ಹ್ಮ್ ಇಯರ್ಸ್ ಅಲ್ಲಿದ್ದೆ. ಹ್ಮ್ ಅದಾದ್ಮೇಲೆ ಏನೋ ಅನಿಸ್ತು, ಸರಿ ನಮ್ಮ ಊರಿಗೆ ಹೋಗ್ಬಿಡೋಣ ಯಾಕೆ ಸುಮ್ನೆ ಅಂತ ಅಂದ್ಬಿಟ್ಟು ರಿಟರ್ನ್ ಕರ್ನಾಟಕಕ್ಕೆ ಬಂದ್ಬಿಟ್ಟು ನಮ್ಮ ಜನರಿಗೆ ಮ್ಯಾಜಿಕ್ ಮಾಡ್ತಾ ಇದ್ದೀನಿ. ಅವರು ಹಾ. ಅವ್ರು ನೋಡ್ಬಿಟ್ಟು ಏನೋ ಮಾಡ್ತಿದ್ಯಾ ಅಂತಾರೆ. ಸರಿ ಒಂದಿನ ತಿಳ್ಕೊಳ್ತೀರಾ ನೀವು ನಾನು ಏನು ಅಂತ, ಎಷ್ಟು ಕಲ್ತಿದ್ದೀನಿ ಅಂತ ತಿಳ್ಕೊತೀರಾ ಅಂತ ತಿರ್ಗಾ ಅವ್ರಿಗೆ ತೋರಿಸ್ತಾ ಇದ್ದೀನಿ ಮ್ಯಾಜಿಕ್. ಏನಾದ್ರೂ ಅಲ್ಲಿ ಲ್ಯಾಂಗ್ವೇಜ್ ಹ್ಮ್. ಪ್ರಾಬ್ಲಮ್ ಏನಾದ್ರೂ ಆಗೋ ಚಾನ್ಸ್ ಇದೆಯಾ ಸರ್? ಬಿಗ್ ಬಾಸ್ ಅಲ್ಲಿ ಏನಾದ್ರು ಹೇಳ್ತಾರ ಕನ್ನಡ ಬರಬೇಕು, ಸ್ಪಷ್ಟ ಇರಬೇಕು, ಹಂಗೆ ಹಿಂಗೆ ಅಂತ ಏನಾದ್ರು? ಆತರ ಅವ್ರು ಹೇಳ್ತಾರ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ಹಾ. ಇಂಪಾರ್ಟೆಂಟ್ ಇರುತ್ತೆ ಅಂತ ಅನ್ಕೋತೀನಿ ನಾನು. ಓಕೆ. ಹ್ಮ್. ಯಾಕಂದ್ರೆ ಇವಾಗ ಹ್ಮ್ ಹ್ಮ್ ಇವಾಗ ನಾವು ಇವಾಗ ಕೆಲವೊಬ್ಬರು ಮಾತಾಡುವಾಗ ನೋಡಿದ್ರೆ ಅವ್ರು ಉತ್ತರ ಕರ್ನಾಟಕ ಹ್ಮ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಹಾ. ಯಾಕಂದ್ರೆ ಆ ಕನ್ನಡ ಬಂದ್ಬಿಟ್ಟು ಅವ್ರು ತುಂಬಾ ಕ್ಲಿಯರ್ ಆಗಿರುತ್ತೆ. ಬೆಂಗಳೂರಿಯನ್ಸ್ ಕನ್ನಡ ಬಂದ್ಬಿಟ್ಟು ಅದಕ್ಕಿಂತ ಕಡಿಮೆನೇ ಇರುತ್ತೆ. ಏನೇ ಮಾಡಿ ಅದು ಚೇಂಜ್ ಮಾಡಕ್ ಆಗೋದೇ ಇಲ್ಲ. ಬೆಂಗಳೂರು ಅವ್ರ ಕನ್ನಡ, ನಾನು ಬಂದ್ಬಿಟ್ಟು ಉತ್ತರ ಕರ್ನಾಟಕ ಭಾಷೆ ನಾನು ನೋಡಿದ್ದೆ ಫಸ್ಟ್ ನಾನು 10th ಸ್ಟ್ಯಾಂಡರ್ಡ್ ಓದುವಾಗ್ಲೇ. ಅದ್ವರೆಗೂ ಹಾ. ನಾನು ಉತ್ತರ ಕರ್ನಾಟಕ ಭಾಷೆನೇ ನೋಡಿರ್ಲಿಲ್ಲ. ನಾನು ಕನ್ನಡದಲ್ಲಿ ಆ ಥರದ್ ಭಾಷೆ ಇರೋದೇ ಗೊತ್ತಿರಲಿಲ್ಲ ನನಗೆ. ಸೊ ಆ ಭಾಷೆಯಲ್ಲಿ ಒಬ್ರು ಬಂದು ಮಾತಾಡುವಾಗ ಅದು ನೋಡಕ್ ತುಂಬಾ ಚೆನ್ನಾಗಿದೆ. ಹಾ. ಏನ್ರಿ ಏನ್ಲಾ ಏನೇನೋ ಮಾತಾಡ್ತಾರೆ ಅವರು. ಅದು ಹಾ. ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಅದು ನಗು ಬರ್ಸುತ್ತೆ ಆಟೋಮೆಟಿಕ್ ಆಗಿ. ಸೊ ಹಾ. ಅವರು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ನಮಗಿಂತ. ಸೊ ಇವಾಗ ನೀವು ಸೆಲೆಕ್ಟ್ ಆಗಿದ್ರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅಟ್ಲೀಸ್ಟ್ ಇನ್ನ ಫರ್ದರ್ ಏನಾಗ್ಬೋದು ಅನ್ನೋದನ್ನ. ಆಕ್ಚುಲಿ ಹೇಳ್ಬೇಕಾದ್ರೆ ಹ್ಮ್ ಹ್ಮ್ ಇಬ್ರು ನನ್ನ ಸೆಲೆಕ್ಟ್ ಮಾಡಿದ್ರಲ್ಲ, 3 ಜನ ಸೆಲೆಕ್ಟ್ ಹಾ. ಮಾಡ್ಬಿಟ್ಟಿದ್ರೆ ನಾನು ಸೆಲೆಕ್ಟ್ ಓಕೆ. ಆಗ್ಬೇಕಿದ್ದೆ. ಆ ರೌಂಡ್ ಹೋಗ್ಬಿಟ್ಟಿದ್ರೆ ನಾನು ಹಾ. ರಿಜೆಕ್ಟ್ ಆಗ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಹ್ಮ್. ಅಂದ್ರೆ ಯಾಕಂದ್ರೆ ಇವಾಗ ಆದ್ಮೇಲೆ ಗೇಮ್ಗೆಲ್ಲ ತುಂಬಾ ಸುಲಭ ಆಗಿರುತ್ತೆ ಅನ್ಸುತ್ತೆ. ಹ್ಮ್. ನನ್ ಗೊತ್ತಿಲ್ಲ ಏನ್ ಆಡಿದ್ರು ಅದಾದ್ಮೇಲೆ ಅಂತ. ಐ ಥಿಂಕ್ ಸೊ. ಇನ್ನು ಕಮೆಂಟ್ಸ್ ಒಂದಿದೆ. ರಾಮ್ ಶ್ರ ಭಟ್ ಅನ್ನೋರು ಮೂರ್ತಿ ಹಾಯ್ ಅಂತ ಹೇಳಿದಾರೆ. ಹಾಯ್ ಲೈಕ್ ಡನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಹೇಂದ್ರ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಸರ್, ನಮ್ಮ ಊರವರೇ ಒಬ್ರು. ಯುವರ್ ಎಬಿಲಿಟಿ ಟು, ನಿಮ್ಗೆ ಹೇಳ್ತಾ ಇರೋದು, ಯುವರ್ ಎಬಿಲಿಟಿ ಟು ಪ್ರೈಸ್ ಯುವರ್ ಆಪೋನೆಂಟ್ ಇಸ್ ಟ್ರೂಲಿ ಕಮೆಂಡೇಬಲ್. ನೀವು ಆಪೋನೆಂಟ್ ಹೊಗಳ್ತಾ ಇದ್ದೀರಾ, ಅವರಿಂದ ಸೋತೆ, ಅವ್ರು ಹಂಗ್ ಮಾಡ್ಲಿಲ್ಲ ಹಿಂಗ್ ಮಾಡ್ಲಿಲ್ಲ, ನೀವು ಅವ್ರನ್ನ ದೂಷಣೆ ಮಾಡ್ತಾ ಇಲ್ಲ. ಐ ಮೀನ್ ಅವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿಲ್ಲ. ಅದರಿಂದ ಅವ್ರು ಹೇಳ್ತಾ ಇದ್ದಾರೆ, ಮೇ ಯು ಗೆಟ್ ಎ ಚಾನ್ಸ್ ಟು ಎಂಟರ್ ದ ವೈಲ್ಡ್ ಕಾರ್ಡ್ ಅಂಡ್ ಮೇ ಯುವರ್ ಮ್ಯಾಜಿಕ್ ಬ್ರಿಂಗ್ ಯುವರ್ ಫರ್ದರ್ ಸಕ್ಸಸ್. ಖಂಡಿತ ನಾನು ಅದನ್ನೇ ಬಯಸ್ತಾ ಇರೋದು. ಥ್ಯಾಂಕ್ ಯು ಮಹೇಂದ್ರ ಥ್ಯಾಂಕ್ ಯು ಅವರು ಅದೇ ಥ್ಯಾಂಕ್ ಯು ಹೇಳ್ತಾ ಥ್ಯಾಂಕ್ ಇದ್ರು. ಯು. ಮೇ ಬಿ ಅದು ಕೂಡ ರೀಸನ್ ಆಗಿರ್ಬೋದು. ಯಾಕಂದ್ರೆ ನನಗೆ ಹಾ. ನಾನು ಆಪೋನೆಂಟ್ ಆಗಿ ನೋಡಿಲ್ಲ ಯಾರನ್ನು. ಅದು ಕೂಡ ನಾನು ಸಾಫ್ಟ್ ಸೋತಿದ್ದಕ್ಕೆ ಕಾರ್ನರ್ ರೀಸನ್ ತೋರಿಸಿದ್ರು. ಆಗಿರ್ಬೋದು. ಸಾಫ್ಟ್ ಕಾರ್ನರ್ ಇರ್ಬೋದು. ನನಗೂ ಸ್ವಲ್ಪ ಹಾ. ಇತ್ತು. ಹಾ. ಆಕ್ಚುಲಿ ಆ ಹುಡುಗಿ ತುಂಬಾನೇ ಚೆನ್ನಾಗಿ ಆಡಿದ್ರು. ಈಶಾನ್ ಅವರೇ ನನ್ನ ಸೋಲ್ಸಿದ್ದು. ಆ ಹುಡುಗಿ ತುಂಬಾನೇ ಚೆನ್ನಾಗಿ ಆಡಿದ್ರು. ಹಾ. ಸೊ ಶಿ ಡಿಸರ್ವ್ ಇಟ್ ಫಾರ್ ಮೋಸ್ಟ್ಲಿ ನೌ. ಇವತ್ತಿನ ಇವತ್ತು ಸದ್ಯಕ್ಕೆ ಅವ್ರು ಡಿಸರ್ವ್. ನೋಡೋಣ. ನಿಮ್ಮ ಹೇಳಿ, ಕೇಳಿಸಿದ್ಯಾ? ಕೇಳಿಸ್ತಾ ಇದೆ. ಇಲ್ಲೊಂದು ಕಮೆಂಟ್ ಬಂತು, ಅದು ಇದಾಯ್ತು ಬಿಡಿ. ಹಾ. ಇನ್ನೊಂದು ಒಬ್ರು ನಿಮ್ಮ ಏನೋ ಹಾಕಿದ್ದಾರೆ. ಓಕೆ ಓಕೆ ಓಕೆ. ಮತ್ತೆ ನಿಮ್ಮ ಅನುಭವ ಸರ್, ಇವಾಗ ಕಾಮನ್ ಪೀಪಲ್ ಸೀರಿಯಸ್ ಆಗಿ ಹೋಗ್ಬೋದಾ ಅನ್ನೋದೇ ಒಂದು ಡೌಟ್ ಇರುತ್ತೆ ಇವಾಗ ನೋಡ್ತಾ ಇರೋರ್ಗೆ. ಯಾಕೆಂದ್ರೆ ನೀವು ಸೆಲೆಬ್ರಿಟಿ ಅಂತ ನನಗೂ ಗೊತ್ತು, ಅದರಿಂದ ಹೋಗಿದ್ದೀರಾ. ಮತ್ತೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ಎಂಟ್ರಿ ಆಗಿರೋರೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇರ್ತಕ್ಕಂಥವ್ರು. ಅಂದ್ರೆ ಮನೇಲಿ ಕೂತಿರೋರು ಇಲ್ಲ ಇಲ್ಲ ಹೋಗ್ಬೇಕು ಅಂದ್ರೆ ಹೆಂಗೆ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ. ಆ, ನಾನು ಸೆಲೆಬ್ರಿಟಿ ಅಂತಂದ್ರೆ ನಿಮ್ಗೆ ನನ್ನ ಬಗ್ಗೆ ಗೊತ್ತು ಏನೋ ಹಾ. ಹೇಳ್ತಿದ್ದೀರಾ ಅಷ್ಟೇ ಹೊರತು ಯಾರಿಗ್ ಗೊತ್ತು ನನ್ನ ಬಗ್ಗೆ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಆಚೆ ಹೋಗ್ಬಿಟ್ಟು ಮೆಜಿಷಿಯನ್ ಅಂತ ಕೇಳಿದ್ರೆ ಯಾರು ಗೊತ್ತಿಲ್ಲ ನನ್ನ ಹೆಸರು. ಸೊ ವಿವೇಕ್ ಅಂದ್ರೆ ಯಾರು ಗೊತ್ತಿರಲ್ಲ. ಇವಾಗ ಅಲ್ಲಿ ಆಟ ಆಡಿದವ್ರ ಹತ್ರ ಕೂಡ ಒಬ್ರು ಹಾ. ಮೆಜಿಷಿಯನ್ ಬಂದಿದ್ರಲ್ಲ ಅಂತಾನೆ ಹೇಳ್ತಾರೆ ಹೊರತು ನನ್ನ ಹೆಸರು ಹೇಳಕ್ ಯಾರಿಗೂ ಗೊತ್ತಿಲ್ಲ. ಸೊ ಸೆಲೆಬ್ರಿಟಿ ಹಾ. ಎಲ್ಲ ನಾನಲ್ಲ ಫಸ್ಟ್. ಅದಾದ್ಮೇಲೆ ಅಲ್ಲಿ ಇದ್ದವ್ರಿಗೆ 400 ಫಾಲೋವರ್ಸ್ ಇದ್ದವರು ಅಲ್ಲಿ ಬಂದಿದ್ದಾರೆ. ಓ. ಹೌಸ್ ವೈಫ್ ಬಂದಿದ್ದಾರೆ. ಹ್ಮ್ ತುಂಬಾ ಜನ ಸೆಲೆಕ್ಟ್ ಆಗಿದ್ದಾರೆ. ಲೇ ಹ್ಮ್ ಪೀಪಲ್ ಸೆಲೆಕ್ಟ್ ಆಗಿದ್ದಾರೆ. ಅದೆಲ್ಲ ಏನು ನೋಡಿಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಡಿಲೀಟ್ ಆಯ್ತು. ನನ್ನ ಹತ್ರ 56K ಫಾಲೋವರ್ಸ್ ಇತ್ತು, ಡಿಲೀಟ್ ಆಯ್ತು. ಡಿಲೀಟ್ ಹ್ಮ್ ಆದ್ಮೇಲೆ ನನ್ನ ಹತ್ರ ಇದ್ದಿದ್ದ ಫಾಲೋವರ್ಸ್ ಈ ಕಾನ್ವರ್ಸೇಷನ್ ನಡೆಯುವಾಗ, ಬಿಗ್ ಬಾಸ್ ಕಾನ್ವರ್ಸೇಷನ್ ನಡೆಯುವಾಗ ನನ್ನ ಹತ್ರ ಇದ್ದಿದ್ದ ಫಾಲೋವರ್ಸ್ 10 ಜನ ಅಷ್ಟೇ. ಓ ನಾನು ಮೈ ಗುಡ್ನೆಸ್. ರೀಸ್ಟಾರ್ಟ್ ಮಾಡಿದಾಗ ಹಾ. ನಂದೆಲ್ಲ ಇದೆಲ್ಲ ಡಿಲೀಟ್ ಆಗ್ಬಿಟ್ಟಿತ್ತು. ನಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹ್ಮ್ ಡಿಲೀಟ್ ಆಗ್ಬಿಟ್ಟು ಹ್ಮ್ ಅದು ಹೊಟ್ಟೋಯ್ತು. ಸೊ ನಾನು ಹ್ಮ್ ಬಿಗ್ ಬಾಸ್ ಜೊತೆ ಮಾತಾಡುವಾಗ ನನ್ನ ಹತ್ರ ಈ ಫಾಲೋವರ್ಸ್ ಏನಿಲ್ಲ. ಇನ್ಸ್ಟಾಗ್ರಾಮ್ ಇಂದೆಲ್ಲ ನನ್ನ ಕರೆದೇ ಇಲ್ಲ ಅವರು. ಅವ್ರು ನೋಡಿರೋದು ನನ್ನ ಟ್ಯಾಲೆಂಟ್ ಅಷ್ಟೇ, ನನ್ನ ತಿಳಿದ ಮಟ್ಟಿಗೆ.
ಅವರು ಅದ್ರಲ್ಲಿ ತುಂಬಾ ಕ್ಲಿಯರ್ ಆಗಿದ್ದಾರೆ ಅವರು. ನನಗೆ ಟ್ಯಾಲೆಂಟ್ ಈಗ ನೋಡ್ತೀನಿ ಅಷ್ಟೇ ಅಂತ ಕ್ಲಿಯರ್ ಆಗಿದ್ದಾರೆ. ಏನಾದ್ರೂ ನೀವು ಹಂಚ್ಕೋಬಹುದು, ನೀವು ಏನ್ ವಿಡಿಯೋ ಮಾಡಿ ಕಳ್ಸಿದ್ರಿ ಅವ್ರಿಗೆ, ಹೆಂಗ್ ಸೆಲೆಕ್ಟ್ ಆದ್ರಿ ಅನ್ನೋದಾದ್ರೆ ಏನ್ ಕಳ್ಸಿದ್ರಿ ಅಂತ ಹೇಳ್ಬೋದಾ ಸರ್? ಹಂಗೆ ಹಿಂಗೆ ಇದೇ ತರನೇ ನಮಸ್ಕಾರ ಬಿಗ್ ಬಾಸ್, ನಾನು ವಿವೇಕ್ ರಂಜಿತ್, ನಾನೊಬ್ಬ ಮ್ಯೂಜಿಷಿಯನ್, ಕರ್ನಾಟಕ ಜನರಿಗೆಲ್ಲ ಮ್ಯಾಜಿಕ್ ತೋರಿಸ್ಬೇಕಂತ ಆಸೆ, ನನಗೊಂದು ಆಪರ್ಚುನಿಟಿ ಕೊಡಿ, ಎಲ್ಲರಿಗೂ ತೋರಿಸ್ತೀನಿ ಮ್ಯಾಜಿಕ್, ನಿಮ್ಗೂ ತೋರಿಸ್ತೀನಿ ಒಳ್ಳೆ ಮ್ಯಾಜಿಕ್, ಎಲ್ಲರಿಗೂ ಎಂಟರ್ಟೈನ್ ಮಾಡಿಸ್ತೀನಿ, ಥ್ಯಾಂಕ್ ಯು ಸೋ ಮಚ್, ಇಷ್ಟೇ ಹೇಳಿದ್ ನಾನು. ಅವರು ಸರಿ ನೋಡೋಣ, ಒಂದು ಆಪರ್ಚುನಿಟಿ ಕೊಟ್ಟು ನೋಡೋಣ ಅಂತ ಅನ್ಸುತ್ತೆ ಏನೋ ಗೊತ್ತಿಲ್ಲ ಅವ್ರಿಗೆ. ಆವಾಗ ನನ್ನ ಹತ್ರ 1 hour ಮಾತಾಡಿದ್ರು, ಅದ್ರಲ್ಲಿ ತುಂಬಾ ಮ್ಯಾಜಿಕ್ ಮಾಡಿ ತೋರಿಸ್ತೆ ಅವ್ರಿಗೆ ವಿಡಿಯೋದಲ್ಲೇ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಹೋದಾಗ್ಲೂ ಮ್ಯಾಜಿಕ್ ಮಾಡಿ ತೋರಿಸ್ತೆ. ಜಡ್ಜಸ್ ಕ್ಯಾಮ್ರಾ ಇಸ್ ಗುಡ್ ಏನೋ ಹಾಕಿದ್ದಾರೆ ಇವರು, ಜಡ್ಜಸ್ ಅಶ್ವಿನಿ ಹನೂರು. ಜಡ್ಜಸ್ ಕ್ಯಾಮ್ರಾ ಮುಂದೆ ಹೇಗೋ ಕ್ಯಾಮ್ರಾ ಹಿಂದೆ ಕೂಡ ಹಾಗೆ ಇದ್ದಾರ. ಜಡ್ಜಸ್ ಕ್ಯಾಮ್ರಾ ಮುಂದೆ ಹೆಂಗಿರ್ತಾರೋ ಹಂಗೆ ಕ್ಯಾಮ್ರಾ ಹಿಂದೆನೂ ಇರ್ತಾರ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ, ದೇ ವರ್ ವೆರಿ ಪೊಲೈಟ್. ಇನ್ನ ಹೇಳ್ಬೇಕಂದ್ರೆ ಕ್ಯಾಮ್ರಾ ಹಿಂದ್ಗಡೆ ಬಂದ್ಬಿಟ್ಟು ಕೆಲವೊಬ್ರು ಬಂದ್ಬಿಟ್ಟು ನನಗೆ ತುಂಬಾನೇ ಅಪ್ರಿಶಿಯೇಟ್ ಮಾಡಿದ್ರು. ಅದು ವಿಡಿಯೋದಲ್ಲಿ ಬರಲ್ಲ, ಎಲ್ಲೂ ಬರಲ್ಲ, ಯಾಕಂದ್ರೆ ಅಲ್ಲಿ ಕ್ಯಾಮ್ರಾ ಆಫ್ ಆಗಿತ್ತು. ಮ್ಯೂಜಿಷಿಯನ್ ಏನಪ್ಪ ನೀವು ಎಷ್ಟು ಗ್ರೇಟ್ ಇದ್ದೀರಾ ಅಂತೆಲ್ಲ ಹೇಳಿದ್ರು. ಅವರು ಒಂದ್ ವೇಳೆ ನಿಮ್ ಮ್ಯಾಜಿಕ್ ನೋಡಿದಿದ್ರೆ ಫಸ್ಟೇ ಖಂಡಿತ ಸೆಲೆಕ್ಟ್ ಮಾಡೋರು, ಆಮೇಲೆ ಗೊತ್ತಾಗಿರುತ್ತೆ. ನೋಡಿದ್ದಾರೆ ಮುಂಚೆನೆ ಅವ್ರಿಗೆ ಹೋಗ್ಬಿಟ್ಟು ಪರ್ಸನಲ್ ಆಗಿ ಮ್ಯಾಜಿಕ್ ತೋರಿಸಿದ್ದೀನಿ. ಶ್ರುತಿ ಮ್ಯಾಮ್ಗೆ ತೋರಿಸಿದ್ದೀನಿ, ಅವ್ರ ಬರ್ತ್ಡೇಗೆ ಹೋಗಿ ಮ್ಯಾಜಿಕ್ ತೋರಿಸಿದ್ದೀನಿ, ನೋಡಿದ್ದಾರೆ. ಸೊ ಅದೆಲ್ಲ ಅವ್ರು ನೋಡ್ತಾ ಇಲ್ಲ. ಅವರು ಇವಾಗ ಬಂದ್ಬಿಟ್ಟು ಫಸ್ಟೇ ನನಗೆ ಶ್ರುತಿ ಮ್ಯಾಮ್ ಗೊತ್ತು ಅಂದ್ರೆ ಒಂದ್ಸಲ ನೋಡಿದ್ದೀನಿ ಅಷ್ಟೇ. ಸೊ ಆ ಇನ್ಫ್ಲೂಯೆನ್ಸ್ ಅಲ್ಲಿ ಈ ಹುಡುಗ ನನ್ಗೆ ಗೊತ್ತು ಅಂತ ಸೆಲೆಕ್ಟ್ ಮಾಡೋ ಅವ್ರು ನನಗೆ ರೆಡ್ಡೇ ಕೊಟ್ಟಿದ್ದು. ಆತರ ಇದೇ ಇಲ್ಲ ಅವ್ರ ಹತ್ರ. ದೇ ಆರ್ ನಾಟ್ ಸೀಯಿಂಗ್ ಆಲ್ ದೋಸ್ ಥಿಂಗ್ಸ್. ಒಂದ್ಸಲ ನೋಡಿದೀನಿ ಅವ್ರನ್ನ, ಈ ಹುಡುಗ ನನ್ಗೆ ಗೊತ್ತು, ನನ್ನ ಮನೆಗೆ ಬಂದಿದ್ದಾನೆ, ನನ್ನ ಮ್ಯಾಜಿಕ್ ತೋರಿಸ್ತಿದ್ದಾನೆ ಅಂತ ಅಂದ್ಬಿಟ್ಟು ಇವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಗ್ರೀನ್ ಕೊಟ್ಟಿರ್ಬೋದಿತ್ತು. ಇಲ್ಲ, ಅವ್ರ ಹತ್ರ ಎಲ್ಲ ಮಾಡಿಲ್ಲ. ರೀಸೆಂಟ್ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರೆ ಸರ್, ಸೆಲೆಬ್ರಿಟೀಸ್ ಗಳೆಲ್ಲ ಇದ್ರು, ಯಾವ ಕಾರ್ಯಕ್ರಮ ಅಂತ ಹೇಳ್ಬೋದು ಅದು? ಅವರೇ ಬೆಳೆ ಮೇಲ ಅಲ್ಲ, ಎಲ್ಲಾ ಸಿನಿಮಾ ತಾರೆಯರು ಇದ್ರು ಅಲ್ಲಿ. ಅದು ಬಂದ್ಬಿಟ್ಟು ಶ್ರುತಿ ಅವರ ಬರ್ತ್ಡೇ, ಬರ್ತ್ಡೇ ಇಸ್ಕಾನ್ ಅಲ್ಲಿ ಇತ್ತು. ಸೊ ಅವ್ರ ಬರ್ತ್ಡೇಗೆ ನಾನು ಹೋಗಿದ್ದಾಗ ನನ್ನ ಇನ್ವೈಟ್ ಮಾಡಿದ್ರು. ಸರಿ ಹೋಗ್ಬಿಟ್ಟು ಹಂಗೆ ಫುಲ್ ಮ್ಯಾಜಿಕ್ ಮಾಡ್ಕೊಂಡು ಎಲ್ಲರಿಗೂ ಮ್ಯಾಜಿಕ್ ಮಾಡ್ತಾ ಇದ್ರಿ. ಹೌದು, ಎಲ್ಲಾ ಹೀರೋ ಹೀರೋಯಿನ್ಸ್ ಇದ್ರು ಎಲ್ಲರಿಗೂ. ಸೊ ವೀಕ್ಷಕರೇ, ಇವರ ಒಂದು ಮ್ಯಾಜಿಕ್ ಕೈ ಚಳಕ ನೋಡ್ಬೇಕು ಅಂದ್ರೆ ಶ್ರುತಿ ಮೇಡಮ್ ಬರ್ತ್ಡೇ ವಿಡಿಯೋಸ್ ಆನ್ಲೈನ್ ಅಲ್ಲಿ ಸಿಗುತ್ತೆ. ಇಲ್ಲ ಸರ್, ಏನಂತ ಇದೆ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಐಡಿ? ನಮ್ಮ ಮ್ಯೂಜಿಷಿಯನ್. ನಮ್ಮ ಮ್ಯೂಜಿಷಿಯನ್ ಬಗ್ಗೆ ನೀವು ನೋಡ್ಬೇಕು ಅಂದ್ರೆ ನಿಮ್ ವಾಯ್ಸ್ ಬ್ರೇಕ್ ಆಯ್ತು ಸರ್, ನಿಮ್ ವಾಯ್ಸ್ ಬ್ರೇಕ್ ಆಯ್ತು, ಸ್ವಲ್ಪ ಇನ್ನೊಂದ್ಸರಿ ಹೇಳ್ಬೋದಾ? ನನ್ನ ಹಳೆ ಚಾನಲ್ ಬಂದ್ಬಿಟ್ಟು ವಿಶ್ವಮ್ಯಾನ್ ಅಂತ ಇತ್ತು, ಕರೆಕ್ಟ್. ಅದು ಡಿಲೀಟ್ ಆಯ್ತು, ಅದು ತಿರ್ಗಾ ಸಿಗಲ್ಲ ನನಗೆ. ಸೊ ಅದಕ್ಕೆ ನಾನು ಮ್ಯಾಜಿಕ್ ಮಾಡಕ್ ಹೊರಟಿರೋದು ಬೇಸಿಕಲಿ ನಮ್ಮ ಕರ್ನಾಟಕ ಜನರಿಗೆ. ಅದಾದ ನಂತರ ಬೇರೆ ಬೇರೆ ಜಾಗಕ್ಕೆಲ್ಲ ಹೋಗೋಣ ಅಂತ ಇದ್ದೀನಿ. ಸೊ ನಾನು ಬೇಸಿಕ್ ಕರ್ನಾಟಕ ಅನ್ನೋದ್ರಿಂದ ನಮ್ಮ ಮ್ಯೂಜಿಷಿಯನ್ ಅಂತ ಹೆಸರಿಟ್ಟೆ. ನಮ್ಮ ಜಾದುಗಾರ ಅನ್ನೋ ತರ ನಿಮ್ಮ ಮ್ಯೂಜಿಷಿಯನ್ ಅಂತ ಇಡೋಣ ಅಂತ ಅನ್ಕೊಂಡೆ. ಅದು ಏನೋ ಒಂಥರ ಇತ್ತು. ಸರ್, ನಮ್ಮ ಮ್ಯೂಜಿಷಿಯನ್ ಅಂದ್ರೆ ಎಲ್ಲಾರ್ಗು ಆಗುತ್ತೆ ಅಂತ ಒಟ್ಟು ಇಟ್ಬಿಟ್ಟೆ. ಇವಾಗ್ಲೇ 10-15 ದಿವಸ ಆಯ್ತು, 15 ದಿವಸ 20 ದಿವಸ ಆಯ್ತು ಓಪನ್ ಮಾಡಿ. ಇದು ಎಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ನಮ್ಮ ಮ್ಯೂಜಿಷಿಯನ್ ಅಂತಾನೆ ಇದೆಯಾ? ಇಲ್ಲ, ಯೂಟ್ಯೂಬ್ ಅಲ್ಲಿ VR ಶೋಮ್ಯಾನ್ ಅಂತ ಇದೆ. ವಿ ಫಾರ್ ವಿವೇಕ್, ಆರ್ ಫಾರ್ ರಂಜಿತ್, ಅದೇ ನನ್ನ ಹೆಸರು. VR ಶೋಮ್ಯಾನ್ ಅಂದ್ರೆ ಸ್ಟೇಜ್ ಶೋಮ್ಯಾನ್, ಸ್ಟೇಜ್ ಅಲ್ಲಿ ಮ್ಯಾಜಿಕ್ ಮಾಡ್ತಾರೆ ಅನ್ನೋ ತರ ಶೋಮ್ಯಾನ್. ಮಹೇಂದ್ರ HM ಅವರೇ, ದಯವಿಟ್ಟು ಕ್ಷಮಿಸಿ, ಯಾಕೆಂದ್ರೆ ಇಲ್ಲಿ ಆಟೋ ಇದು ಟ್ರಾನ್ಸ್ಲೇಟ್ ಕೊಟ್ಬಿಟ್ಟಿದೀನಿ, ನೀವು ಕನ್ನಡದಲ್ಲಿ ಹಾಕಿದ್ರಾ, ದಯವಿಟ್ಟು ಕ್ಷಮಿಸಿ, ಕನ್ನಡದಲ್ಲಿ ಓದಿಲ್ಲ. ಪ್ರತಿಸ್ಪರ್ಧಿಯನ್ನು ಹೊಗಳುವ ನಿಮ್ಮ ಗುಣ ನಿಜಕ್ಕೂ ಅಭಿನಂದನೀಯ, ಶುಭವಾಗಲಿ, ವೈಲ್ಡ್ ಕಾರ್ಡ್ ಎಂಟ್ರಿ ನಿಮಗೆ ಅವಕಾಶ ದೊರಕಲಿ, ನಿಮ್ಮ ಮ್ಯಾಜಿಕ್ ನಿಮಗೆ ಮತ್ತಷ್ಟು ಯಶಸ್ಸು ತರಲಿ ಅಂತ ಇತ್ತು. ನಾನು ಇಂಗ್ಲಿಷ್ ಅಲ್ಲಿ ಓದ್ಬಿಟ್ಟೆ, ಆಟೋ ಟ್ರಾನ್ಸ್ಲೇಟ್ ಆಗ್ಬಿಟ್ಟಿತ್ತು, ಸಾರಿ. ಅಂಡ್ ಇನ್ನೊಂದು ಕಮೆಂಟ್ ಇದೆ ಸರ್ ನಿಮ್ಗೆ. ಒಟ್ಟಿಗೆ ಇಬ್ರು ಕಂಟೆಸ್ಟೆಂಟ್ ಅನ್ನು ಒಟ್ಟಿಗೆ ಕರೆಸಿ ಒಬ್ರನ್ನ ಮಾತ್ರ ಅಗ್ನಿ ಪರೀಕ್ಷೆಗೆ ಒಳಪಡಿಸುವುದು ಸರಿನಾ? ಇಬ್ಬಿಬ್ರು ಕರೆಸ್ತಾರಲ್ಲ ಸರ್, ಹೆಂಗೆ ಅದು ಸರಿ ಅಂತ ಅಂತೀರಾ? ಅದು ನನಗೆ
ಅದು ನನಗೆ ಇಷ್ಟ ಆಗ್ಲಿಲ್ಲ. ನಾನು ಆಕ್ಚುಲಿ ಹಾ ನನಗೆ ನೆಗೆಟಿವ್ ಸಿಕ್ಕಿದ್ದು ಕಾರಣನೂ ಅದೇ ಅಂತ ಅನ್ಕೋತೀನಿ. ಯಾಕಂದ್ರೆ ಹಾ ಹಾ ನಾನ್ ಅದೇ ನೀವ್ ಹೇಳಿದ ತರ ಇವಾಗ ನಾನು ಒಬ್ಬನ್ನೇ ಬಿಟ್ಟಿದ್ರೆ ಖಂಡಿತ ನನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೆ. ಕಂಪೇರ್ ಮಾಡ್ದಂಗಾಯ್ತು, ಹ್ಮ್. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಲ್ಲಿ ಹೈಲೈಟ್ ಆಗ್ಲಿಲ್ಲ. ಇಲ್ಲ, ಇಂಡಿವಿಜುವಲ್ ಪರ್ಫಾರ್ಮೆನ್ಸೇ ಕೊಡ್ತಾ ಇರೋದು ಅವರು. ಹಾ ಅವರು ಕಂಪೇರ್ ಎಲ್ಲ ಮಾಡ್ತಲ್ಲ, ಇಂಡಿವಿಜುವಲ್ ಹ್ಮ್ ಪರ್ಫಾರ್ಮೆನ್ಸೇ ಕೊಡ್ತಾ ಇರೋದು ಅವರು. ಹಾ ಆದ್ರೆ ಒಂದೇ ಸಲ 3 ಜನ 4 ಜನ ಕಳ್ಸ್ಕೊಡ್ತಾರೆ, ಯಾಕಂದ್ರೆ ಟೈಮ್ ಇಲ್ಲ, ಅಷ್ಟು ಜನ ಇದ್ದಾರೆ. ಇವಾಗ ಕರೆಕ್ಟ್ ಒಬ್ಬರಿಗೆ 5 ನಿಮಿಷ ಕರೆಕ್ಟ್. ಹಾ ಕೊಡ್ಬೇಕು. ಹಾ ಒಂದ್ ದಿನದಲ್ಲಿ 25 24 ಅವರ್ಸ್ ಇರೋದು. 24 ಅವರ್ಸ್ ಹಾ ಎಷ್ಟು ಮಾಡಕ್ಕಾಗುತ್ತೆ? 24 ಅವರ್ಸ್ ಊಟ ಮಾಡ್ಬೇಕು, ಅವ್ರದ್ದು ಎಡಿಟಿಂಗ್ ಇದೆ, ಈ ನೈಟ್ 1 ಶೂಟಿಂಗ್ ಇದೆ, ಗಂಟೆ ತನಕ ಇದಿದೆ, ಅಂತ ಅದಿದೆ. ಹೇಳಿದ್ರಿ. 100 ಹಾ ಅವರ್ 12 ಅವರ್ ಶೂಟ್ ಮಾಡಿದ್ರು ಕೂಡ ಆಗಲ್ಲ. ನನಗ್ ನೋಡಿ ಹಾ ಒಂದೂವರೆಗೆ ನಾನು 1 ಗಂಟೆಗೆ ಶೂಟ್ ಹೊರಡ ಹೋಗ್ತಾ ಇದ್ದೆ ನಾನು, ಹಾ ಇಫ್ ಐ ನಾಟ್ ರಾಂಗ್. ಬೆಳಗ್ಗೆ 9 ಗಂಟೆಗಿಂದ ನಾನು ವೇಟ್ ಮಾಡಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅದರಿಂದಾನೇ ನಾನು ಸೋಲ್ತಿದ್ದೆ. ಹ್ಮ್ ಬೆಳಗ್ಗೆ 9 ಗಂಟೆಗೆ ಹೋದವನು 10 ಗಂಟೆಗೆ ಹೊರಡೆ ಬಿಟ್ಟಿದ್ರೆ ಫುಲ್ ಏ ಅಂತ ಹೋಗ್ತಿದ್ದೆ ಅವಳ. ಎನರ್ಜಿ. ಹಾ ಬೆಳಗ್ಗೆ ಎದ್ದ ರಾತ್ರಿ ಕೂರ್ಸಿ, ಅಯ್ಯೋ ಯಾಕೆ ಕೇಳ್ತೀರಾ, ಫುಲ್ ಟಯರ್ಡ್. ಅಲ್ಲೇ ವಾಕಿಂಗ್ ಮಾಡ್ಕೊಂಡು ಅಲ್ಲೇ ನಿದ್ದೆ ಮಾಡ್ಕೊಂಡು ಹಾ 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 ಎಲ್ಲಾರು ಟಯರ್ಡ್ ಆಗ್ಬಿಟ್ಟಿದ್ರು ಟೈಮಲ್ಲಿ. ಬಟ್ ಹೆಂಗಿತ್ತು ವ್ಯವಸ್ಥೆ ಎಲ್ಲ, ಹಾಸ್ಪಿಟಾಲಿಟಿ ಹೆಂಗಿತ್ತಲ್ಲಿ? ತುಂಬಾ ಚೆನ್ನಾಗಿತ್ತು. ಓಕೆ. ಪ್ರಾಪರ್ ಫುಡ್, ಹಾ ನಾನ್ ವೆಜಿಟೇರಿಯನ್ಸ್ಗೆ ನಾನ್ ವೆಜ್, ವೆಜಿಟೇರಿಯನ್ಸ್ಗೆ ವೆಜ್, ಹ್ಮ್ ವೆಲ್ ಕೇರ್ಡ್, ಹ್ಮ್ ತುಂಬಾ ಪ್ರಾಪರ್ಲಿ ಎಲ್ಲ ಎಲ್ಲ ಅರೇಂಜ್ಮೆಂಟ್. ಆರ್ಗನೈಸ್. ಐ ಹ್ಮ್ ಎಂಜಾಯ್ಡ್ ಇಟ್. ನಾನು ಬಂದ್ಬಿಟ್ಟು ನಾನು ತುಂಬಾ ಟಿವಿ ಶೋಗೆ ಹೋಗಿದ್ದೀನಿ. ಹ್ಮ್ ಕೇರಳದಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹ್ಮ್ ಅದೇ ತರ ನಮ್ ಬಿಗ್ ಬಾಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು. ಒಂದಿನ ಹ್ಮ್ ಮುಂಚೆನೆ ಕಾಲ್ ಮಾಡಿ ಯಾವಾಗ ಬರ್ತೀರಾ ಅಂತ ಹ್ಮ್ ಕೇಳಿ, ನಾವು ಹ್ಮ್ ಬಂದಿದ ತಕ್ಷಣ ನಮ್ಗೋಸ್ಕರ ಎಲ್ಲ ಸೆಟಪ್ ಮಾಡಿ ಇಟ್ಟು, ಓ ಹ್ಮ್ ದೇ ಆರ್ ವೆರಿ ವೆರಿ ಗುಡ್, ವೆರಿ ಪ್ರೊಫೆಷನಲ್, ಹೈಲಿ ಹ್ಮ್ ಪ್ರೊಫೆಷನಲ್. ಹ್ಮ್ ಹ್ಮ್. ಅದ್ರಲ್ಲೆಲ್ಲ ಏನು ಮಾತಾಡಕ್ಕಾಗಲ್ಲ. ಅಂಡ್ ಇನ್ನೊಂದು ಕಮೆಂಟ್ ಇದೆ. ಟ್ವಿನ್. ಆದ್ರೆ ನೀವ್ ಹಾ ಹೇಳಿದ್ರಲ್ಲಿ ನಾನು ಹೇಳಿ 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 ಹೇಳಿ. ನೀವ್ ಹೇಳಿದ್ರಲ್ಲಿ ಒಂದೇ ಒಂದ್ ಮಾತ್ರ ನಾನು ತಗೋಬೇಕಂದ್ರೆ, ಆ ಹಾ ಒಬ್ಬೊಬ್ಬರನ್ನೇ ಬಿಟ್ಟಿರ್ಬೇಕಿತ್ತು. ಈ ಗ್ರೂಪ್ ಅಲ್ಲಿ ಹೌದು. ಬಿಟ್ಟಿದ್ ಮಾತ್ರ ನನ್ಗೆ ಇಷ್ಟ ಆಗಿಲ್ಲ. ಅದೊಂದು ಮಾತ್ರ ನನಗೆ ಬೇಜಾರು. ಇನ್ನೂ ಒಂದಿನ ಕೂಡ ಕರ್ಸಿರ್ಬೋದಿತ್ತು ನಮ್ಮನ್ನೆಲ್ಲ. ಹಾ ಒಬ್ಬರನ್ನ 5ನೇ ತಾರೀಕು ಒಂದಿನ, 6ನೇ ತಾರೀಕು ಒಂದಿನ, 7ನೇ ತಾರೀಕು ಒಂದಿನ ಕರ್ಸಿ ಹಾ ಒಬ್ಬೊಬ್ಬರನ್ನೇ ಬಿಟ್ಟಿದ್ರೆ ನಮ್ ಟ್ಯಾಲೆಂಟ್ ನೆಲ್ಲ ತೋರಿಸಿರ್ಬೋದಿತ್ತು. ಕರೆಕ್ಟ್. ಯಾಕಂದ್ರೆ ನನ್ನ ಹತ್ರ ಇದ್ದವರು ತುಂಬಾ, ಒಬ್ರು ಪ್ರಕಾಶ್ ಅಂತ ಒಬ್ರು ಬಂದಿದ್ರು, ಮಾರ್ಷಲ್ ಹಾ ಆರ್ಟ್ಸ್, ತುಂಬಾ ಹ್ಮ್ ಜಾಸ್ತಿ ಮಾತಾಡ್ಬಿಟ್ರು ಅವರು. ಅದರಿಂದಾನೇ ನನ್ನ ಜಡ್ಜಸ್ ತುಂಬಾ ಟ್ರಿಗರ್ ಆಗ್ಬಿಟ್ಟಿದ್ರು. ಓ, ನನ್ ಜೊತೆ ಅವ್ರಿಗೆ ಇದ್ದವರು ಅಂದ್ರೆ ಪ್ರಕಾಶ್ ಅಂತ ಟೈಮರ್ ಒಬ್ರು. ಇಬ್ರಿಗೂ ಸೇರಿಸಿ ಒಂದೇ ಟೈಮ್ ಕೊಡ್ತಾರಾ? ಇಂಡಿವಿಜುವಲ್ ಟೈಮ್ ಕೊಟ್ಟಿರಲ್ವಾ? ಇಲ್ಲ ಇಲ್ಲ, ಒಬ್ಬೊಬ್ರಿಗೆ 2 ನಿಮಿಷ ಕೊಡ್ತಾ ಬರ್ತಾ ಇದಾರೆ, ಒಬ್ಬೊಬ್ರಿಗೆ ಹಾ 2 ಮಿನಿಟ್ಸ್ ಕೊಡ್ತಾ ಬರ್ತಿದ್ದಾರೆ. ಫಸ್ಟ್ ಒಬ್ರು ಮಾತಾಡ್ತಾರೆ, ಅವ್ರು ಏನೇನೋ ಮಾತಾಡ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಜಗಳಕ್ಕೆ ಹೋಗ್ಬಿಟ್ಟಿದ್ರು. ಓ ಶ್ರುತಿ ಮ್ಯಾಮ್ ನೋಡ್ಬಿಟ್ಟು, ನೀವು ಸುಂದರವಾಗಿದ್ದೀರಾ, ನಾನು ಸುಳ್ಳು ಹೇಳಿದೆ ಹಾ ಅಂತಾರೆ. ಹಾ ಕರೆಕ್ಟ್ ಅದಾದ್ಮೇಲೆ ಕರೆಕ್ಟ್. ನಿಮ್ಗೆ ನಾನೇ ನಾನೇ ಬೆಸ್ಟ್ ಕಂಟೆಸ್ಟೆಂಟ್ ಬಿಗ್ ಬಾಸ್, ನೀವು ಯಾರನ್ನ ಬೇಕಾದ್ರೆ ಸೆಲೆಕ್ಟ್ ಮಾಡಿ, ನನ್ನಷ್ಟು ಬೆಸ್ಟ್ ಯಾರಿಲ್ಲ, ನೀವು ತಪ್ಪು ಮಾಡ್ತಿದ್ದೀರಾ, ನೀವು ಮಾಡೋದೆಲ್ಲ ಬೆರಿ ಬೋಗಸ್, ಎಲ್ಲ ಏನೇನೋ ಮಾತಾಡ್ತಾರೆ. ನನಗೆ ನೆನಪಿಲ್ಲ ಇವಾಗ, ಏನೇನೋ ಮಾತಾಡ್ತಾರೆ. ಅದ್ರಲ್ಲಿ ಅವ್ರು ಟ್ರಿಗರ್ ಆಗ್ಬಿಟ್ಟಿರ್ತಾರೆ ಅಷ್ಟೊತ್ತಲ್ಲಿ. ಆಮೇಲೆ ಇನ್ನೊಬ್ರು ಬಂದ್ಬಿಟ್ಟು ಹಾಡೆಲ್ಲ ಆಡಿದ್ರು, ಹ್ಮ್ ಅದೆಲ್ಲ ಕಟ್ ಆಗ್ಬಿಟ್ಟಿದೆ. ಆಮೇಲೆ ನನ್ನ ಹತ್ರ ಬಂತು 3 ಜನ. ಆಲ್ರೆಡಿ ಅವ್ರಿಗೆ ತುಂಬಾ ಅಯ್ಯೋ ಏನಪ್ಪ ಇವರು ನನ್ನ ಹತ್ರ ಅನಿಸ್ಬಿಟ್ಟಿತ್ತು. ಹ್ಮ್ ಆಮೇಲೆ ನನ್ನ ಹತ್ರ ಬಂದ್ರು, ಆಮೇಲೆ ನಾನು ಮ್ಯಾಜಿಕ್ ಮಾಡಿದೆ. ಅದ್ರಲ್ಲಿ ಅವರು ಅಫ್ಕೋರ್ಸ್ ದೇ ಎಂಜಾಯ್ಡ್ ಇಟ್. ಬಟ್ ನಾನು ನೋಡಿದೆ, ಆ ಅವ್ರು ಎಂಜಾಯ್ ಮ್ಯಾಜಿಕ್, ಮಾಡಿದ ನಾನು ನೋಡಿದೆ. ಆ ಮ್ಯಾಜಿಕ್ ಆದ್ರೂ ನೋಡ್ತೆ ನನಗೆ 5775 ಏನೋ ಇತ್ತಲ್ಲ ಅದು, ಒಟ್ನಲ್ಲಿ ಇತ್ತು. ಬಟ್ 5 ಇವತ್ಗೂ ಕೂಡ 566 ಏನೋ. ಇವತ್ಗೂ ಕೂಡ ಈಗ್ಲೂ ಕೂಡ ನಾನು, ನೀವು 1.5 ವರ್ಷದಿಂದ ಮಾಡಿರೋ ಮ್ಯಾಜಿಕ್ ನಿಮ್ಮನ್ನ ನೆನ್ಸ್ಕೊಂತಾ ನೋಡಿದಾಗ ನಾನು ಇದೀನಿ ಅದೇ ಹಿಂಗೆ. ಫಸ್ಟ್ ಮ್ಯಾಜಿಕ್ ಮಾಡಿ. ಹೌದು, ನನ್ಗೂ ಅದೇ ಮಾಡಿದ್ರಿ. ಡೇಟ್ ಆಫ್ ಬರ್ತ್ ಏನೋ ಹೇಳಿದ್ರಿ ಆಗ. ಹೌದು ನಿಮ್ಗೆ ಗೊತ್ತೇ ಇಲ್ಲ, ಪರಿಚಯನೇ ಆಗಿಲ್ಲ, ನಿಮ್ ಡೇಟ್ ಆಫ್ ಹೌದು. ಬರ್ತ್ ಹೇಳ್ತೀನಿ ಅಂತ ಬರ್ದು ಕೊಟ್ಬಿಟ್ರೆ ನನ್ಗೆ ಶಾಕ್ ಆಗೋಯ್ತು. ಯಾವಾಗ ಪರಿಚಯ, ಏನ್ ಎಲ್ಲಿ ಹೇಳಿದ್ರು ಅಂತ. ನೆಕ್ಸ್ಟ್ ಸರ್, ಈಗ ಅದು ಹೇಳಿದ್ರಿ ನೀವು, ಬೇರೆದ್ನು ಇಟ್ಕೊಳ್ಳಿ, ಈಗ್ಲೂ ಚೇಂಜ್ ಮಾಡಿ ಅಂತೆಲ್ಲ ಹೇಳಿದ್ರಿ. ಚೇಂಜ್ ಈಗ್ಲೂ ಮಾಡಿದ್ರಿ ಹೇಳ್ತಾರ. ಆಯ್ತು ಸರ್, ಹೌದು ಚೇಂಜ್ ಮಾಡಿದ್ದೀನಿ ಅಂತೆ. ಓಕೆನಾ, ಅದಾದ್ರೂ ಓಕೆನಾ ಅಂತ ಹೇಳಿದ್ರಿ. ಓಕೆ ಅಂತ ಹೇಳಿದೆ. ತಗೊಳ್ಳಿ ನೀವ್ ಹೇಳಿದ್ದು ಅಂತ ಕೊಟ್ರೆ ನನ್ ಶಾಕ್. ಆನ್ ಸ್ಪಾಟ್ ಚೇಂಜ್ ಮಾಡಿದೆ ಅವಾಗ. ಸರ್, ಇನ್ನೊಂದು, ಟ್ವಿನ್ ಬಂದಾಗ ಒಬ್ರನ್ನೇ ಮಾತ್ರ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಾ ಒಳಪಡಿಸಲಾಯಿತು ನಾವು ನೋಡಿದಾಗ. ಟ್ವಿನ್ಸ್ ಬಂದಾಗ ಒಬ್ರನ್ನ ಕಳಿಸ್ಬಿಟ್ಟು ಒಬ್ರನ್ನ ಮಾತ್ರ ಆ, ಪರೀಕ್ಷೆ ಕೊಟ್ರು. ಇಟ್ಕೊಂಡಿದ್ರು. ಹ್ಮ್. ಬಟ್ ಇಬ್ರು ರಿಜೆಕ್ಟ್ ಆಗಿದ್ದಾರೆ ಅನ್ಸುತ್ತೆ. ಬಟ್ ಈಗ ಏನಾಯ್ತು ಗೊತ್ತಾ, ಪರ್ಸನಲ್ ಆಗಿ ಹೇಳೋದಾದ್ರೆ ಸರ್, ಟ್ವಿನ್ಸ್ ಬಂದ್ರು, ಇಬ್ರು ನಾವು ಒಬ್ರಿಗೊಬ್ರು ಬಿಟ್ಟಿರಲ್ಲ, ಒಬ್ಬರನ್ನೇ ಮದ್ವೆ ಆಯ್ತೀನಿ ಅನ್ನೋ ರೇಂಜ್ ಗಿದ್ರು. ಹೋಗ್ಬೇಕಾದ್ರೆ ನನ್ ಪ್ರಕಾರ ಇಬ್ರಿಗೂ ಜಗಳ ಅಂಟಿಸ್ ಕಳ್ಸ್ಬಿಟ್ರು ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲ, ಇಲ್ಲ, ಇವಾಗ ರೀಲ್ಸ್ ನೀನ್ ಮಾಡಿ ಹಾಕೊಂಡಿದ್ದಾರೆ ಸರಿ ಇಲ್ಲ ಅಂತ ಒಬ್ರು. ಒಬ್ಳು ಬ್ಲೇಮ್ ಮಾಡ್ಬಿಟ್ರು, ಹೋದ್ರಲ್ಲ ಅದಕ್ಕೆ.
ಬಟ್ ನೋಡಿಲ್ಲ ಎನಿಯೋ ನಾನು ಅದನ್ನ. ಗುಡ್. ಮತ್ತೆ ನಿಮ್ದು ಎನಿಯೋ ಏನಾಗ್ತಿದೆ? ನಿಮ್ದು ಮದ್ವೆ ಹೆಂಗಾಯ್ತು? ಮದ್ವೆ ಆಯ್ತು ಸರ್. ವಾಟ್ ಇಸ್ ನೆಕ್ಸ್ಟ್? ಮದ್ವೆ, ಮಗು ಎಲ್ಲ ಆಗಿದೆ. ಚೆನ್ನಾಗಿದ್ವಿ. ವೆರಿ ಗುಡ್, ವೆರಿ ಗುಡ್, ಆಲ್ ದಿ ಬೆಸ್ಟ್. ಎಸ್. ನಾವು ನಿಮ್ಮನ್ನ ಅದೇ. ನೋಡಿದಾಗ ಮೀಟ್ ಆದಾಗ ಇನ್ನ 1 ಮಂತ್ ಅಲ್ಲಿ ಮದ್ವೆ ಇತ್ತು ಇನ್ನೊಂದು ನಿಮ್ಮನ್ನ ಮಂತ್ ಅಲ್ಲಿ ನೋಡಿದಾಗ. ಕರೆಕ್ಟ್ ಕರೆಕ್ಟ್ ಹ್ಮ್. ಕರೆಕ್ಟ್. ಅಂಡ್ ಲಾಸ್ಟ್ ಒಂದ್ ಕಮೆಂಟ್ ತಗೊಂತೀನಿ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಹಾ ವ್ಯಾಲ್ಯೂಯಬಲ್ ಟೈಮ್. ಒಂದು ಕಮೆಂಟ್ ಲಾಸ್ಟ್ ಇದೆ. ದಯವಿಟ್ಟು ಯಾರಾದ್ರೂ ಕಮೆಂಟ್ಸ್ ಮಾಡೋಂಗಿದ್ರೆ, ನಿಮ್ಮ ಡೌಟ್ಸ್ ಇದ್ರೆ ಇಲ್ಲಿ ಕೇಳ್ಬೋದು. ಬಿಗ್ ಬಾಸ್ ಸ್ಪರ್ಧಿ ನಮ್ಮ ಲೈವ್ ಅಲ್ಲಿ ಇದ್ದಾರೆ, ಹಾಗೂ ಈ ಮಾಹಿತಿನ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ ಇದೀವಿ. ನಿಮ್ ಕಮೆಂಟ್ಸ್ ಏನೇ ಇದ್ರು ಹಾಕಿ. ಟೈಪ್ ಮಾಡೋದು ಸ್ವಲ್ಪ ಲೆಂತ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಹಾಯ್ ಟೈಪಿಂಗ್ ಅಂತ ಹಾಕಿ ವೆಯ್ಟ್ ಮಾಡ್ತೀವಿ. ಇನ್ನು ಲಾಸ್ಟ್ ಸರ್ 2 ಕಮೆಂಟ್ ಇದೆ, ತಗೊಂಡ್ಬಿಡ್ತೀನಿ. ಇಫ್ ಯು ಹ್ಯಾವ್ ಟೈಮ್ ತಗೊಳ್ಳ. ಪ್ಲೀಸ್ ಪ್ಲೀಸ್ ಪ್ಲೀಸ್, ತುಂಬಾ ಟೈಮ್ ಇದೆ, ನೀವು ಥ್ಯಾಂಕ್ ಏನ್ ಯು. ಬೇಕಾದ್ರೆ ಮಾಡಿ. ಟೈಮ್ ಲಿಮಿಟ್ಸ್ ಅಲ್ಲಿ ಜಡ್ಜಸ್ ಅನ್ನು ಇಂಪ್ರೆಸ್ ಮಾಡಿ ಅಂತಾರಲ್ಲ, ಬಿಗ್ ಬಾಸ್ ಅಂದ್ರೆ ಇಂಪ್ರೆಸ್ ಮಾಡೋದಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ ಅಶ್ವಿನಿ ಅವರು, ಹನೂರು. ಹ್ಮ್. ಇವಾಗ ಟೈಮ್ ಲಿಮಿಟ್ ಅಲ್ಲಿ ಜಡ್ಜಸ್ ಇಂಪ್ರೆಸ್ ಮಾಡಿ ಅಂತ ಕೇಳ್ತಾರೆ, ಆದ್ರೆ ಹ್ಮ್ ಅವ್ರು ಇಂಪ್ರೆಸ್ ಮಾಡಕ್ಕೆ ಅವ್ರು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನೋಡ್ತಾರೆ ಹೊರತು ಇಂಪ್ರೆಸ್ ಹ್ಮ್ ಮಾಡಿದೀನಾ ಇಲ್ವಾ ಅಂತ ಅವ್ರು ನೋಡ್ತಾ ಇಲ್ಲ. ಹ್ಮ್ 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 ಇವಾಗ ಹೆಂಗ್ ಇಂಪ್ರೆಸ್ ಮಾಡಕ್ಕಾಗುತ್ತೆ? ಇವಾಗ ಶ್ರುತಿ ಮ್ಯಾಮ್ ನನ್ನ ಇಂಪ್ರೆಸ್ ಮಾಡ್ತೀನಿ ಅಂತ 1 ನಿಮಿಷ ಕೊಟ್ರೆ ಯಾರ ಕೈಲಿ ಇಂಪ್ರೆಸ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಏನ್ ಎಫೆಕ್ಟ್ ಹಾಕ್ತಿದ್ದೀನಿ ಅಂತ ಮಾತ್ರ ನೋಡ್ತಿರೋದು ಅವರಷ್ಟೇ. ಹೌದು. ಇಂಪ್ರೆಸ್ ಮಾಡ್ಲಿಕ್ಕೆ ನಾನೇನೆಲ್ಲ ಮಾಡ್ತಿದ್ದೀನಿ, ನಾನು ಯಾವ ತರ ಎಫರ್ಟ್ ಹಾಕ್ತಿದ್ದೀನಿ ಅಂತ ಅವ್ರು ನೋಡ್ತಿದಾರೆ ಅಷ್ಟೇ. ನಾನು ಸ್ವಲ್ಪ ಕರೆಕ್ಟಾಗಿ ಮಾತಾಡ್ತಿದ್ದೀನ, ಸ್ವಲ್ಪ ತುಂಬಾ ತಪ್ಪಾಗಿ ಮಾತಾಡ್ತೀನಿ, ಇದೆಲ್ಲ ನೋಡ್ತಿದಾರೆ ಅಷ್ಟೇ, ಬೇರೇನಿಲ್ಲ. ಅವ್ರು ಇಂಪ್ರೆಸ್ ಅಂಡ್ ಆಗ್ತಾರ, ಮಾಡ್ತೀನ ಮಾಡಲ್ವಾ ಅಂತ ನೋಡ್ತಿರ ಅವ್ರು. ಹ್ಮ್ ಒನ್ ಮೋರ್ ಕಮೆಂಟ್ ಇದೆ ಸರ್. ಹ್ಮ್. ಒಂದು ನಿಮಿಷ, ನೀವು ಓದ್ಬೋದಾ? ಅಲ್ಲಿ ಏನಾದ್ರು ಬರ್ತಾ ಇದೆಯಾ ಸ್ಕ್ರೀನ್ ಅಲ್ಲಿ? ಇಲ್ಲ, ನನಗಿಲ್ಲಿ ಕಾಣ್ತಾ ಇಲ್ಲ, ಒಂದ್ ನನಗೆ ನಿಮಿಷ, ಕಾಣ್ತಿಲ್ಲ ಇಲ್ಲಿ. ಒಂದ್ ನಿಮಿಷ. ಮೂರ್ತಿರವರೇ, ನೀವು ಬಿಗ್ ಬಾಸ್ಗೆ ಟ್ರೈ ಮಾಡಿ, ನಿಮ್ಮಂತ ಪ್ರತಿಭೆ ಮತ್ತಷ್ಟು ಬೆಳಕಿಗೆ ಬರಬೇಕು. ಥ್ಯಾಂಕ್ ಯು ಮಹೇಂದ್ರ ಅವರೇ. ಆದ್ರೆ ಥ್ಯಾಂಕ್ ಯು, ಖಂಡಿತ. ಬನ್ನಿ ಹೋಗೋಣ ನೆಕ್ಸ್ಟ್ ಜೊತೆಗ. ಹೌದೌದೌದು. ಥ್ಯಾಂಕ್ ಯು ಎನಿವೆ, ಇಷ್ಟು ವಿಶ್ ಮಾಡ್ತಾ ಇದ್ದೀರಾ. ನಾವು ನಮ್ ವಿವೇಕ್ ಸರ್ ಹೋಗಿದ್ರಂತೂ, ಅವ್ರು ಬರೋದಲ್ಲ, ಟ್ರೋಫಿ ಗೆದ್ಕೊಂಡು ಬರೋ ತನಕನೂ ನನ್ ಕಡೆಯಿಂದ ಸಪೋರ್ಟ್ ಅಂತೂ ಇರ್ತಿತ್ತು. ಸಪೋರ್ಟ್ ಮಾಡ್ತಿದ್ರು, ಗೊತ್ತು. ಖಂಡಿತ. ನಾವು ನಮ್ಮ ಸರೌಂಡಿಂಗು ಯಾರೇ ಬೆಳೆದ್ರು, ಯಾರು ಎಲ್ಲೇ ಬೆಳೆದ್ರು, ನನಗೂ ಒಂದು ಖುಷಿ ಇದೆ. ನಾನ್ ಬೆಳೆದಷ್ಟೇ ಖುಷಿ ಇದೆ. ಏನಿಯೋ ಕಾಲ್ ಮಾಡ್ದೆ. ಇದು ಸರ್ ಎಂಡ್ ನಿಮ್ಮ ಅಲ್ಲ ಒಂದು ಬಿಡಿ, ಇನ್ನ ತುಂಬಾ ಇದು ಎಂಡ್ ಕರೆಕ್ಟ್. ಅಲ್ಲ, ಇದು ತುಂಬಾ ಮಾಡ್ತಾನೆ ಇರ್ತೀನಿ, ನೀವು ನೋಡ್ತಾನೆ ಇರ್ತೀರಾ. ಏನೋ ಒಂದು ಇದ್ರಲ್ಲಿ ಒಂದು ನನ್ನ ವರ್ಕ್, ನೆಕ್ಸ್ಟ್ ತಿರ್ಗಾ ಏನೋ ಒಂದು ಮಾಡೋದಷ್ಟೇ. ನೆಕ್ಸ್ಟ್ ಬೇರೆ ಏನಾದ್ರು ಚಾನ್ಸ್ ಸಿಗುತ್ತಾ ಟಿವಿ ಅಲ್ಲಿ ಅಂತ ನೋಡ್ತೀನಿ. ಸರ್, ನಮ್ಮ ಹೆಂಗಾದ್ರೂ ಆತ್ಮೀಯರು ನಮ್ಮ ಮಹೇಂದ್ರ ಜನರನ್ನ ಎಂಜಾಯ್ ಮಾಡಿಸ್ತಾ ಮಹೇಂದ್ರ ಅವರು ಇರ್ಬೇಕು. ಒಂದು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದಾರೆ. ಹಾ ಬಿಗ್ ಬಾಸ್ಗೆ ಹೋಗಲು ಮೂರ್ತಿರವರಿಗೆ ಟಿಪ್ಸ್ ಕೊಡಿ. ಹ್ಮ್. ಬಿಗ್ ಬಾಸ್ಗೆ ಹೋಗಲು ಮೂರ್ತಿರವರಿಗೆ ಏನು ಟಿಪ್ಸ್ ಕೊಡಿ. ಕೇಳಿಲ್ಲ ನನಗೆ, ನಾನೇ ಸೋತಿದ್ದೀನಿ ಅವ್ರಿಗೆ ಟಿಪ್ಸ್ ಕೊಡೋದು. ಇನ್ನ ಇರಿದ್ರು ಹೇಳ್ತೀನಿ ಬಿಡಿ, ಇವಾಗ ಇದೀರಲ್ಲ ಹಂಗೆ ಇರಿ ಅಷ್ಟೇ. ಥ್ಯಾಂಕ್ ಯು, ಖಂಡಿತ ಖಂಡಿತ. ಅಂಡ್ ಇನ್ನೊಂದು ಕಮೆಂಟ್ ಇದೆ ಸರ್, ಇವಾಗ ಮತ್ತೆ. ಶ್ರುತಿ ಮೇಡಮ್ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಹೋಗ್ತೀವಿ ಅಂತ ಕಂಟೆಸ್ಟೆಂಟ್ ಹೇಳಿದಾಗ ಬಂದವರೆಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಿರಲ್ಲ, ಅದು ಬಿಟ್ರೆ ಅಂತ ಅಂತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಅವ್ರ ಪ್ರಕಾರ? ಕರೆಕ್ಟ್ ಸರ್. ಈಗ ಹೌದು, ಇವರು ಅಶ್ವಿನಿ ಅವರು ಕರೆಕ್ಟ್. ಚೆನ್ನಾಗಿ ಹಾಕಿದಾರೆ ಕಮೆಂಟ್. ಅದಕ್ಕೊಂದ್ ಸ್ವಲ್ಪ ಆಡ್ ಮಾಡ್ತೀನಿ. ಏನಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಕೊಟ್ರೆ ಬರೀ ಎಂಟರ್ಟೈನ್ಮೆಂಟ್, ಅದ್ ಬಿಟ್ರೆ ಏನಿದೆ ಅಂತಾರೆ. ನಾನು ಗೇಮ್ಸ್ ಚೆನ್ನಾಗಿ ಆಡ್ತೀನಿ ಅಂದ್ರೆ ಬರೀ ಗೇಮ್ಸ್ ಚೆನ್ನಾಗಿರುತ್ತೆ, ಅದ್ ಬಿಟ್ರೆ ಏನ್ ಮಾಡ್ತೀರಾ ಅಂತ. ಎಲ್ಲರೂ ಹಂಗೆ ಅಂದ್ರೆ ಆಕ್ಚುಲಿ ಅವ್ರಿಗೆ ಏನ್ ಬೇಕಾಗಿರುತ್ತೆ ನಿಮ್ ಪ್ರಕಾರ? ನೀವ್ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಂತ ಕೇಳಿದಿರ ಅಂತ ಅನ್ನೋದೇ ಬೇಕಾಗಿರುತ್ತೆ ಅವ್ರಿಗೆ. ಬೇಕಂತ ಟ್ರಿಗರ್ ಮಾಡ್ಕೊಳ್ತಾರೆ. ಇವಾಗ ಸಂತೋಷ್ ಅವ್ರು ಯೂಟ್ಯೂಬ್ ಬಿಟ್ಕೊಂಡಿದೀನಿ ಅಂತಿದ್ರ, ಯೂಟ್ಯೂಬ್ ಬಿಟ್ಕೊಂಡು ಏನ್ ಮಾಡ್ತೀರಾ ಅಂತಂದ್ರೆ ಏನ್ ಹೇಳ್ತೀರಾ ನೀವು? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವಾಗ ಅದನ್ನ ನೀವ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಂತ ನೋಡ್ತಾರ ಅವ್ರು ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಸಂತೋಷ್ ಅವ್ರೆ, ನೀವು ಇದು ಏನೋ ಡೈಮಂಡ್ ಗೆದ್ದಿದ್ದೀರಾ ಯೂಟ್ಯೂಬ್ ಅಲ್ಲಿ, ಹೌದಾ? ತೆಗೆದು ಹೊಡೆದಾಕಿ ನೋಡೋಣ ಅಂದ್ರೆ ನೀವೇನ್ ಮಾಡ್ತೀರಾ ಅಂತ ನೋಡ್ತಾರ ಅವ್ರು ಅಷ್ಟೇ, ಬೇರೆ ಏನು ನೋಡಲ್ಲ. ಬೇರೆ ಏನು ಪ್ರಾಬ್ಲಮ್ ಇಲ್ಲ ಅವ್ರದ್ದು ಏನಂದ್ರೆ, ನೀವ್ ಅದಕ್ಕೆ ಆ ಕ್ವಶನ್ಗೆ ನೀವ್ ಯಾವ ತರ ರಿಯಾಕ್ಷನ್ ಮಾಡ್ತೀರಿ ಅಂತ ನೋಡ್ತಿದಾರೆ ಅವ್ರು ಅಷ್ಟೇ, ಬೇರೆ ಏನಿಲ್ಲ. ಸೊ ನಾವು ಇದು ಸಿಲ್ಲಿ ಕ್ವಶನ್, ಇದನ್ನೇನ್ ಕೇಳಲ್ಲ ಅನ್ಕೊಂಡಿರ್ತೀವಿ, ಅದನ್ನೇ ಕೇಳಿರ್ತಾರೆ ಅವರು. ಇವಾಗ ಒಬ್ಬರಿಗೆ ಮುಖ ಪೂರ್ತಿ ಸಗಣಿ ಹಚ್ಚಿಸ್ಕೊ ಅಂತ ಹೇಳಿದ್ರು, ಅದು ತುಂಬಾ ದೊಡ್ಡ ಟ್ರಾಲ್ ಆಯ್ತು ಆಕ್ಚುಲಿ.
ಹಾ ಆ, ಹಾ ಅದರಲ್ಲಿ ಮುಖದಲ್ಲಿ ಸಗಣಿ ಹಚ್ಚಿಸ್ಕೋ ಅಂತಂದ್ರೆ ಏನಿದೆ ತಪ್ಪು ಅದ್ರಲ್ಲಿ ನನಗೇನು ಗೊತ್ತಾಗಿಲ್ಲ ಅವ್ರದ್ದು. ಎಷ್ಟು ಅವರು ಬಿಗ್ ಬಾಸ್ಗೋಸ್ಕರ ಅವ್ರು ಎಷ್ಟು ತ್ಯಾಗ ಮಾಡಕ್ ನಿಂತಿದ್ದಾರೆ ಅಂತ ನೋಡ್ಬೇಕು. ಆಮೇಲೆ ಬಂದ್ಬಿಟ್ಟು ನಾನು ನೋಡ್ತಾ ಇದೀನಿ ವಿಡಿಯೋ ನೋಡಿದ್ರೆ ಸಂಗೀತ ಅವರು ಫುಲ್ಲು ಸ್ನಾನ ಮಾಡಿದ್ದಾರೆ ಸಗಣಿಯಲ್ಲಿ. ಹೌದು, ನಾನ್ ನೋಡ್ಬಿಟ್ಟು ಅವರ ಸೀಸನ್ ಅಲ್ಲಿ. ಹಾ ಏನಿದು ಅಂತ ಅನಿಸ್ಬಿಡುತ್ತೆ ನನಗೆ. ಏನಿದು ನನ್ ಮುಖದಲ್ಲಿ ಹಾಕೋದಕ್ಕೆ ಇಷ್ಟು ಟ್ರಾಲ್ ಐತಲ್ಲ ಅಂತ ಅನಿಸ್ತು ನನಗೆ. ಆಮೇಲೆ ಇವ್ರಿಗೆ ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಧನುಷ್ ಅವ್ರಿಗೆ ಕಿತ್ತಾಕ ಕೇಳಿದ್ರು, ಹಾ ಏನು ಕಿತ್ತಾಕಿಲ್ಲ. ಹಾ ಅದು ಫೇಕ್, ಅದು ರಿಯಲ್ ಪೇಪರ್ ಅಲ್ಲ, ಅದು ಡೂಪ್ಲಿಕೇಟ್ ಪೇಪರ್ ಕೊಟ್ಟಿದ್ದವರಿಗೆ. ಅವ್ರಿಗೆ ಗೊತ್ತಿಲ್ಲ, ಹಾ ಆಕ್ಚುಲಿ ಧನುಷ್ಗೆ ಗೊತ್ತಿಲ್ಲ ಅದು. ಗೊತ್ತಿರಲ್ಲ. ಧನುಷ್ ರಿಯಲ್ ಅಂತಾನೆ ಹೌದು. ಅನ್ಕೊಂಡಿದ್ರು. ಬಟ್ ಹಾ ಅದು ಹೆಂಗೋ ಅವ್ರಿಗೆ ಗೊತ್ತಿದ್ರೆ ಅದನ್ನ ಫೇಕ್ ಮಾಡಿ ಅದನ್ನ ರೀಪ್ಲೇಸ್ ಮಾಡಿ ತಗೊಂಡ್ ಬರಕ್ಕೆ ಹೇಳಿ ಹೊಡೆದಾಕು ಅಂತ ಹೇಳ್ಬಿಟ್ಟು, ನೀನ್ ಹೊಡೆದಾಕಿದ್ದು ಸುಳ್ಳಪ್ಪ ತಗೋ ರಿಯಲ್ ಅಂತ ಕೊಟ್ಟಿದ್ರು ಅಷ್ಟೇ. ಬಟ್ ನಿಮ್ಗೆ ಒಂದ್ ಕ್ವಶನ್ ಕೇಳೋದಾದ್ರೆ, ಈಗ ನನ್ ಪ್ರಕಾರ ಇಂಡಿವಿಜುವಲ್ ನಾನ್ ಯೋಚನೆ ಮಾಡೋದಾದ್ರೆ, ಸಗಣಿ ಮೆತ್ಕೊಳ್ಳೋದಂದ್ರೆ ಸ್ನಾನ ಮಾಡಿದ್ರು ಏನ್ ತಪ್ಪಿಲ್ಲ, ಯಾಕಂದ್ರೆ ನಾವು ನೋಡಿರೋದ್ರಿಂದ ನಮ್ಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗ್ ಅನ್ಸುತ್ತೋ. ಬಟ್ ಅದು ಈಸಿ ಅನಿಸ್ಲಿಲ್ವಾ ಅವ್ರಿಗೆ? ನಿಮ್ಗೂ ಆತರ ಏನಾದ್ರು ಇನ್ನ ಈಸಿ ಸಿಗ್ಬೋದಿತ್ತ ಅನ್ಸಲ್ವಾ? ಖಂಡಿತ ನನಗೆ ತುಂಬಾ ಅನಿಸ್ತಿದೆ ಅದು. ನನಗೆ ಹಾ ಈ ತರ ಎಲ್ಲ ಹೇಳ್ಬಿಟ್ರೆ ನಾನು ಸೈಲೆಂಟ್ ಆಗಿ ಮಾಡ್ಬಿಟ್ಟು ಹೋಗ್ಬಿಡ್ತಿದ್ದೆ. ಏನಿದೆ ಏನಿದೆ ಅಂತ ಅಂದ್ಬಿಟ್ಟು ಏನೋ ತಿನ್ಬೇಕಂತಂದ್ರು ಆ ನೂಡಲ್ಸ್ ನಮ್ಗೆ ಇಷ್ಟನೇ ಆಗ್ಲಿಲ್ಲ. ಫಸ್ಟ್ ಆಫ್ ಆಲ್ ಹಾ ನೂಡಲ್ಸ್ ಕೊಟ್ರು ತಿನ್ನೋದಕ್ಕೆ, ಕೇಕ್ ಕೊಟ್ರು, ಹಾ ಕೇಕ್ ನಾನು ತುಂಬಾ ತಿನ್ನಲ್ಲ. ನನಗೆ ಇಷ್ಟ ಹಾ ಆಗಿರೋ ಕೊಟ್ಟಿದ್ರೆ ಫುಲ್ ಬಾರ್ಸ್ಬಿಡ್ತಿದ್ದೆ. ಅದು ಬಾಯಲ್ಲೇ ತಿನ್ಬೇಕು, ಕೈ ಯೂಸ್ ಮಾಡಬಾರ್ದು. ಓ, ಇವತ್ ಎಪಿಸೋಡ್ ಬಂದಿಲ್ಲ, ನೋಡ್ತೀರಲ್ಲ ನೋಡಿ. ನೋಡ್ಬೇಕು ಇವತ್ತು. ಹಾ ಇವತ್ತು ನೋಡ್ತೀವಿ. ಇವತ್ ಬರುತ್ತೆ ಅನ್ಸುತ್ತೆ, ಅದ್ರಲ್ಲಿ ನಾನು ಸೋತಿದ್ದು. ಬಟ್ ಅದೇ ನಾನು ಹೇಳ್ದಂಗೆ ನನಗೆ ಎಷ್ಟು ಬಿಗ್ ಬಾಸ್ ಇಂಪಾರ್ಟೆಂಟ್ ಅನ್ನೋದೇ. ಇವಾಗ ಹಾ ನನಗೆ ಬಿಗ್ ಬಾಸ್ ತುಂಬಾ ಇಂಪಾರ್ಟೆಂಟ್ ಇದ್ದಿದ್ರೆ ಖಂಡಿತ ಹ್ಮ್ ಏನೋ ಕಷ್ಟಪಟ್ಟು ತಿಂದ್ಬಿಡ್ತಿದ್ದೆ. ನನಗೆ ಅದಕ್ಕಿಂತ ಬೇರೆ ಏನೋ ಕೆಲವೊಂದು ವಿಷಯಗಳು ತಲೆಯಲ್ಲಿ ಓಡ್ತಿತ್ತು ಹ್ಮ್ ಅನ್ಸುತ್ತೆ. ಅದರಿಂದ ನಾನು ಹ್ಮ್ ಸೋತಿರೋದು. ಬಿಗ್ ಬಾಸ್ ಅವ್ರು ಕೊಟ್ಟಿದ್ದು, ಬಿಗ್ ಬಾಸ್ ನನ್ನ ಸೋಲ್ಸ್ಲಿಲ್ಲ, ನಾನೇ ಸೋತಿದ್ದು. ಕನ್ಫರ್ಮ್, ಅದೇ ಮತ್ತೆ ಕನ್ಫರ್ಮ್. ಬಿಗ್ ಬಾಸ್ ಓಕೆ. ಅವ್ರಿಗೆ ಹಾ ಇನ್ನ ಹೇಳ್ಬೇಕಾದ್ರೆ ಬಿಗ್ ಬಾಸ್ ಅವ್ರಿಗೆ ನಾನು ಬೇಕಿತ್ತು. ದೇ ವಾಂಟ್ ಮೀ ಟು ಹೌದು ಬಿ ಪಾರ್ಟ್ ಆಫ್ ಬಿಗ್ ಬಾಸ್. ಹೌದು ಹೌದು. ನಾನೇ ಸೋತಿದ್ದು. ಈಗ ನಿಮ್ ಪ್ರಕಾರ ಈ ಟಾಸ್ಕ್ ನಂಗೆ ಸಿಗ್ಬೇಕಾಗಿತ್ತು ಅಂತ ಅನ್ಸಿದ್ರೆ ಯಾವ್ದು ನಿಮ್ ಪ್ರಕಾರ? ಐಸ್ ಕ್ಯೂಬ್ ಅಲ್ಲಿ ಕುಡ್ಸಿದ್ರು. ನನಗೆ ಅದು ಸ್ವಲ್ಪ ಸುಲಭನೇ, ಯಾಕಂದ್ರೆ ನಾನು ತುಂಬಾ ಫ್ಯಾಟ್ ಓ, ಇದೆ. ಹಾ ಅವ್ರ ಗತ್ಲೆ ಕೂಡ ಆ ಕುತ್ಕೋಬಹುದು ಐಸ್ ಲೇಯರ್ ಕ್ಯೂಬ್ ಬಿಟ್ ಅಲ್ಲಿ, ಲೇಯರ್ ನಿಮ್ಗೆ ಅಷ್ಟೇನು ಆಗುತ್ತೆ ಎಫೆಕ್ಟ್ ಕಿಚನ್. ಆಗಲ್ಲ. ಹೌದು, ಐಸ್ ಕ್ಯೂಬ್ ಅಲ್ಲಿ ನೋಡಿದಾಗ ಇದೆಲ್ಲ ಕೊಟ್ಟಿದ್ರೆ ನಾನು ಆರಾಮಾಗಿ ಮಾಡ್ಬಿಡ್ತೀನಲ್ಲಪ್ಪ ಅಂತ ಅನಿಸ್ತು. ಅದಾದ್ಮೇಲೆ ಆ, ಅದಾದ್ಮೇಲೆ ಬೇರೆ ಯಾವ್ದೋ ನೋಡಿದೆ. ಇದೆಲ್ಲ ಇವತ್ತೇ ಬರೋದು ಅನ್ಸುತ್ತೆ. ಇಲ್ಲೆಲ್ಲ ಏನೋ ಅಂಟಿಸ್ಬಿಟ್ಟು ಕಿತ್ತಕ್ಕೆಲ್ದ್ರು. ನನಗೆ ಅದು ನೆನ್ನೆ ಅಂದ್ರೆ ಮಾಡಿದ್ರೆ ಏನ್ ನಾನು ತೊಂದರೆನೇ ಹಾಸ್ಟೆಲ್ ಇಲ್ಲ. ಬೇಗ ನೋಡು. ಹ್ಮ್ 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 ಹಾ ಕಿತ್ತಕ್ಕೆಲ್ದ್ರು, ಅದು ಏನಾಗಲ್ಲ ನನಗೆ, ಯಾಕಂದ್ರೆ ನನ್ನ ಕೂದಲು ತುಂಬಾ ಹಾ ಕಡಿಮೆ ಇರೋದು. ಹಂಗೆಲ್ಲ ಹೇಳಿದ್ರೆ ಏನೂ ಆಗಲ್ಲ. ಯುವರ್ ಎಪಿಸೋಡ್ ವಿಲ್ ಬಿ ಕಮಿಂಗ್ ಸೂನ್ ಸರ್, ವಿ ಆರ್ ವೇಟಿಂಗ್ ಅಂತ ಹಾಕಿದ್ದಾರೆ. ಈಸಿಯಾಗಿ ಆಡ್ತಿದ್ದೆ ನಾನು. ಡಿಸ್ಕನೆಕ್ಟ್ ಯಾಕಾಯ್ತು? ಗೆಸ್ಟ್ ಡಿಸ್ಕನೆಕ್ಟ್ ಆಗಿದ್ದಾರೆ, ಕ್ಷಮಿಸಿ. ನಿಮ್ಮ ಎಪಿಸೋಡ್ ತಿನ್ನಕ್ಕೆಲ್ದ್ರು. ಹಾ ಹಾ ಕೇಳಿಸ್ತಾ ಇದೆ ಸರ್, ಸೊ ಕೇಳಿಸ್ತಾ ಇದೆ. ನನಗೆ ಕೈಯಿಂದ ಕಟ್ಕೊಂಡು ಕೇಳಿಸ್ತೈತೆ. ಹ್ಮ್ ತಿನ್ನಕ್ಕೆ ಹೇಳಿದ್ರು, ನಾನು ಬಂದ್ಬಿಟ್ಟು ಟ್ರೈ ಮಾಡಿದೆ. ಹ್ಮ್ ಆಲ್ಮೋಸ್ಟ್ ನಾನು ಟ್ರೈ ಮಾಡಿದೆ, ತುಂಬಾನೇ ಟ್ರೈ ಮಾಡಿದೆ. ಹ್ಮ್ ಅದ್ರಲ್ಲಿ ಕೆಲವೊಂದು ಗಿಮಿಕ್ ಏನಾಯ್ತಂದ್ರೆ, ಹ್ಮ್ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಟ್ಟು ವಿವೇಕ್ ಅಂದ್ಬಿಟ್ರು ಆಚೆ. ಯಾವ್ದು ಸಾರಿ? ಸರಿ ಅಂತ ಹೋಗ್ಬಿಟ್ಟು 2 ಚಪಾತಿ ತಿನ್ಬಿಟ್ಟು ಬಂದೆ. ಆವಾಗ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ಬಿಡಿ ವಿವೇಕ್ ಅಂತಂದ್ರು ಬಿಗ್ ಹಾ ಬಾಸ್ ಹಾ ಟೀಮ್. ಹಾ ಓಕೆ ನಾ ಓಕೆ. ಟೈಮ್ ಇದೆ ವಿವೇಕ್, ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡಿ ಅಂತಾರೆ. ನಮ್ 3 ಜನ ಕೇಳಿದ್ರು. ಹಾ ನಾವ್ 3 ಜನ ಹೋಗ್ಬಿಟ್ಟು 3 ಜನ ಚೆನ್ನಾಗಿ ತಿಂದ್ಬಿಟ್ಟು ನಾವು ಬಂದ್ಬಿಟ್ಟು ನಿಂತಿದ್ರಿ ಅಲ್ಲಿ. ನೆಕ್ಸ್ಟ್ ಟಾಸ್ಕ್ಗೆ ಊಟ ಮಾಡೋ ಹ್ಮ್. ಸಿಕ್ಬಿಡ್ತು ನಿಮ್ಗೆ, ಅದು ಅಲ್ಲಿ ಅದಾದ್ಮೇಲೆ ಅಲ್ಲಿ ಸ್ವಲ್ಪ ಕಡಿಮೆನೆ ತಿಂದಿದ್ದೆ ನಾನು. ಆಕ್ಚುಲಿ ನಾನು ಹಾ ಶೋ ಇರುವಾಗ ಶೋಗ್ ಮುಂಚೆ ಏನು ಊಟ ಮಾಡಲ್ಲ. ಅವತ್ತಿನ ಹಾ ತುಂಬಾ ಟಯರ್ಡ್ ಇತ್ತು. ಒಂದು ಚಪಾತಿ ತಿಂದಿದ್ದೆ ನಾನು. ಹಾ ಸೊ ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾನು ಗೆದ್ದಿರ್ಬೋದು ಅಂತ ಅನ್ಸುತ್ತೆ ಇವಾಗ್ಲೂ ಕೂಡ. ನಿಮ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಇವಾಗ ನೀವೇನ್ ನೋಡಿದ್ರಿ, ಅದು ಹಾರ್ಡ್ ವರ್ಕ್, ಟ್ಯಾಲೆಂಟ್, ಲಕ್ ಯಾವ್ದು ಮ್ಯಾಟರ್ ಆಗುತ್ತೆ ಅಥವಾ ಇನ್ಫ್ಲೂಯೆನ್ಸ್? ಇನ್ಫ್ಲುಯೆನ್ಸ್ 0. ಹ್ಮ್ ನನಗೆ ತಿಳಿದ ಮಟ್ಟಿಗೆ ಇನ್ಫ್ಲುಯೆನ್ಸ್ 0. ಹ್ಮ್ ಹಾರ್ಡ್ ವರ್ಕ್, ಟ್ಯಾಲೆಂಟ್, ಲಕ್. ಮೂರು ಬೇಕಾಗುತ್ತೆ. ಹಾರ್ಡ್ ವರ್ಕ್ ಬಂದ್ಬಿಟ್ಟು ಎಲ್ಲಿ ಹಾರ್ಡ್ ವರ್ಕ್ಗೆ ಎಲ್ಲಿ ಟೈಮೇ ಇರ್ಲಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾದಾಗ ಒಂದು 2 ಮಂತ್ಸ್ ಮುಂಚೆ ಗೊತ್ತಾಯ್ತು. 2 ಮಂತ್ಸ್ ಹ್ಮ್ ಮುಂಚೆನೆ ಏನು ಗೊತ್ತಿರ್ಲಿಲ್ಲ ನಮ್ಗೆ.
ಹ್ಮ್ ಬಿಗ್ ಬಾಸ್ ಬಂದಿದೆ ಇವಾಗಲೇ ತಾನೆ ಫಸ್ಟ್ ಟೈಮು ಅಗ್ನಿ ಹೌದು ಪರೀಕ್ಷೆ ಅನ್ನೋದು. ಲಾಸ್ಟ್ ಇಯರ್ ಏನು ಇರಲಿಲ್ಲ. ಹೌದು ಸೊ ಹಾ ನನಗೆ ಗೊತ್ತಿರೋ ಮಟ್ಟಿಗೆ ಹಾರ್ಡ್ ವರ್ಕ್ ಮಾಡಕ್ಕೆ ಯಾರಿಗೂ ಚಾನ್ಸಸ್ ಸಿಕ್ಕಿಲ್ಲ. ಎಲ್ಲರಿಗೂ ಹ್ಮ್ ಚಾನ್ಸ್ ಆಪರ್ಚುನಿಟಿ ಸಿಕ್ತು, ಬಂದ್ರು, ಹೊರಡೆ ಬಂದ್ರು ಅಷ್ಟೇ. ಹ್ಮ್ ಹ್ಮ್ ಟ್ಯಾಲೆಂಟ್ 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 ಬಂದ್ಬಿಟ್ಟು ಹಿಂಗ್ ಬೇಕಾದ್ರೆ ಹೇಳ್ಬೋದು. ಟ್ಯಾಲೆಂಟ್ ಒಂದು 80%, ಹ್ಮ್ ದೇವ್ರ ದೇವ್ರ ದಯೆ ಒಂದು 20%, ಲಕ್. ಲಕ್. ನೆಕ್ಸ್ಟ್ ನಿಮ್ಗೆ ಒಂದು ಕ್ವಶನ್ ಇದೆ ಸರ್, ಕಮೆಂಟ್. ಹಾ ಹೇಳಿ ಹೇಳಿ. ಸಾರಿ ಸಾರಿ. ಹ್ಮ್ ಹಾ ಆ 80% ಇದ್ರು ಕೂಡ 20% ಇಲ್ಲ ಅಂದ್ರೂ ಕೂಡ ಸೋಲ್ಬೋದು ಹೌದು. ಅಲ್ವಾ? ಸೊ ಎರಡು ಮ್ಯಾಟರ್ ಆಗತ್ತೆ ಅಂತೀರಾ? ತುಂಬಾ ಜನ ಅದ್ರಲ್ಲಿ ಸೋಲ್ತಾರೆ. ಎರಡು ಮ್ಯಾಟರ್ ಆಗುತ್ತೆ. ಸರ್ ಇನ್ನೊಂದು ಕ್ವಶನ್ ಇದೆ. ಹ್ಮ್. ಕಂಟೆಸ್ಟೆಂಟ್ ಗಳಿಗೆ ಟಾಸ್ಕ್ ಅನ್ನು ಹ್ಮ್. ಜಡ್ಜಸ್ ಕೊಡ್ತಾರಾ, ಇಲ್ಲ ಬಿಗ್ ಬಾಸ್ ಸ್ಕ್ರಿಪ್ಟ್ ಕೊಟ್ಟಿರತಾರ, ಇಲ್ಲ ಆನ್ ಸ್ಪಾಟ್ ಅಲ್ಲಿ ಡಿಸೈಡ್ ಮಾಡ್ತಾರ? ಕರೆಕ್ಟ್ ಸರ್. ಈಗ ಇಲ್ಲ ಇಲ್ಲ ನಿಮ್ಗೊಂದು ಸ್ಟೇಜ್ ಇದೆ ಅನ್ಬಿಟ್ಟು ಇಮಿಡಿಯೇಟ್ 5 minutes ಗೆ ಬಂದ್ಬಿಡ್ತಾರೆ ಎಕ್ವಿಪ್ಮೆಂಟ್ ತಗೊಂಡು. ಅದಿಂಗೆ ಮೊದ್ಲೇ ಸೆಟ್ ಆಗಿರುತ್ತಾ? ಇಲ್ಲ ಇಲ್ಲ ನನಗ್ ತಿಳಿದ ಮಟ್ಟಿಗೆ ಮುಂಚೆನೆ ಇವ್ರಿಗೆ ಇದನ್ನ ಕೊಡೋಣ ಅಂತ ಅವ್ರು ಪ್ಲಾನ್ ಮಾಡಿರ್ತಾರೆ. ಬಟ್ ಹಾ ನಮ್ಗೆ ಗೊತ್ತಿರಲ್ಲ ಏನಂತ ಅಷ್ಟೇ. ಅವ್ರಿಗೆ ಓ, ಮುಂಚೆನೆ ನಿಮ್ಗ್ ನಮ್ ಬಗ್ಗೆ ಗೊತ್ತಿರಲ್ಲ. ಎಲ್ಲ ಗೊತ್ತಿದೆಯಲ್ಲ. ಇವ್ರಿ ಹಾ ನಮಗ್ ಗೊತ್ತಿರಲ್ಲ ಇದೇ ಬರುತ್ತೆ ನಮ್ಗೆ ಅಂತ, ನಮ್ಗೆ ಗೊತ್ತಿರಲ್ಲ. ಬಟ್ ಅವ್ರು ಆಲ್ರೆಡಿ ಓಕೆ ಇವರಿಗೆ ಬಂದ್ಬಿಟ್ಟು ಐಸ್ ಕ್ಯೂಬ್ ಅಲ್ಲಿ ಇವ್ರನ್ನ ಫ್ರೀಸ್ ಮಾಡ್ಸೋಣ, ಐಸ್ ಕ್ಯೂಬ್ ಎಲ್ಲ ಹ್ಮ್ ತರಿಸಿಟ್ಟಿರಿ ಅಂತ ಹ್ಮ್ ಇಟ್ಟಿರ್ತಾರೆ. ಆಮೇಲೆ ಇವ್ರಿಗೆ ಹ್ಮ್ ಬಂದ್ಬಿಟ್ಟು ಇದು ಮಾಡ್ಸೋಣ, ಏನೋ ಮೆಣಸಿನ್ಕಾಯಿ ತಿನ್ಸೋಣ, ಮೆಣಸಿನ್ಕಾಯಿ ಹ್ಮ್ ತರಿಸಿರಿ, ಇವ್ರಿಗೆ ಹ್ಮ್ ಸಗಣಿ ಹಚ್ಚೋಣ, ಇದೆಲ್ಲ ಪ್ಲಾನ್ ಮಾಡಿರ್ತಾರೆ. ಬಟ್ ನಮ್ಗೆ ಹ್ಮ್ ಹೇಳಿರಲ್ಲ ಅವ್ರು ಅಷ್ಟೇ. ಸರ್ ಅವ್ರವ್ರಿಗೆ ಇದೇ ಇನ್ನೊಂದು ಹೋಗ್ಬೇಕನ್ನೋದು ಪ್ಲಾನ್ ಮಾಡಿರ್ತಾರೆ. ನಮ್ದು ನಂದೇ ಕ್ವಶನ್ ಅನ್ಕೊಳ್ಳಿ. ಇನ್ನ ಓದಿಲ್ಲ ಆದ್ರೂ ಹೇಳ್ತೀನಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಬಗ್ಗೆ ತುಂಬಾ ಡೌಟ್ಸ್ ಇತ್ತು, ಈ ವಿಡಿಯೋ ಇಂದ ಡೌಟ್ ಕ್ಲಿಯರ್ ಆಗ್ತಿದೆ. ಥ್ಯಾಂಕ್ ಯು. ಅದು ಕ್ರೆಡಿಟ್ ಗೋಸ್ ಟು ನೆಗೆಟಿವ್ ನಮ್ಮ ಆಗಿ ಹೇಳಿಲ್ಲ ವಿವೇಕ್ ಸರ್. ತಾನೇ ನಾನು. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ, ಖಂಡಿತ ಇಲ್ಲ. ಯು ಇಲ್ಲ ಯು ಆಕ್ಚುಲಿ ನೆಗೆಟಿವ್ ಗೇವ್ ಯುವರ್ ಏನಿಲ್ಲ. ಬೆಸ್ಟ್. ನೆಗೆಟಿವ್ ಇದ್ದಿದ್ರೆ ಹೇಳ್ಬಿಡ್ತಿದ್ದೆ. ಒಂದೇ ಒಂದು ಮಾತ್ರ ನೆಗೆಟಿವ್ ಅದ್ರಲ್ಲಿ ಇರೋದು. ಅದೇ ಹೇಳಿದ ತರ 4 ಜನ ಒಟ್ಟಿಗೆ ಬಿಟ್ಟಿದ್ದು ಅಷ್ಟೇ ನೆಗೆಟಿವ್. ಅದು ನನಗೆ ಯಾಕೆ ಆತರ ಮಾಡಿದ್ರು ನನಗೆ ಗೊತ್ತಿಲ್ಲ. ಅದು ಬಿಟ್ರೆ ಬೇರೆ ಏನು ನೆಗೆಟಿವ್ ಆಗಿ ನನಗೆ ಕಾಣಿಸ್ತಿಲ್ಲ. ಸರ್ ಇನ್ನೊಂದು ಕ್ವೆಶನ್. ನಮ್ಮ ಎದುರಿಗೆ ಒಂದೇ ಒಂದು ಮ್ಯಾಜಿಕ್ ಮಾಡ್ಬೋದಾ ಸರ್? ವೈ ನಾಟ್? ಓ ಸೂಪರ್. ನಮ್ಮ ವೀಕ್ಷಕರಿಗೆ ಲೈವ್ ಅಲ್ಲಿ ಮ್ಯಾಜಿಕ್ ತೋರಿಸ್ತಾ ಇದಾರೆ ವಿವೇಕ್ ಸರ್. ದಯವಿಟ್ಟು ಲೈಕ್ ಮಾಡಿ, ಆಕ್ಚುಲಿ ನಾನು ಪ್ರಿಪೇರ್ ಶೇರ್ ಮಾಡಿ. ಆಗಿರಲಿಲ್ಲ. ಹಾ ಹಾ ನೋಡಿ, ಆನ್ ಸ್ಪಾಟ್ ಕೇಳ್ತಾ ಇದಾರೆ. ನೋಡೋಣ. ಸೊ ಹಾಗೂ ಇನ್ನೊಬ್ರು ಕೇಳ್ತಾ ಇದೆ, ರಾಜ ಮಂಜುಳಾ ಸರ್ ಊಟ ಆಯ್ತಾ? ಊಟ ಆಯ್ತಾ ಸರ್ ಕೇಳ್ತಾ ಇದ್ದಾರೆ ಸರ್. ನಮ್ದು ಊಟ ಆಯ್ತು, ಊಟ ಆಯ್ತು. ಮಾಡ್ಬೇಕು. ಊಟ ಆಗಿದೆ. ರಾಜು ಮಂಜುಳಾ ಅವ್ರೆ. ರಾಜು ಮಂಜುಳಾ ನಮ್ಮ ಮಾವ ಅವ್ರೇನಾದ್ರು ಆಗ್ತಾ ಇದಾರ ಕಮೆಂಟ್? ಸೊ ನಿಮ್ಗೆಲ್ಲ ಒಂದು ಲೈವ್ ಮ್ಯಾಜಿಕ್ ಬರ್ತಾ ಇದೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕಡೆಯಿಂದ. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಕಂಟೆಸ್ಟ್ ಗಳಿಗೆಲ್ಲ ಒಂದು ಇಂಟರ್ವ್ಯೂ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಹಾಗೂ ಲೈಕ್ ಮಾಡಿ ವಿಡಿಯೋಗೆ. ನನಗೂ ಕೂಡ ಪ್ರೋತ್ಸಾಹ ನೀಡಿ. ನೀವ್ ಎಷ್ಟು ಲೈಕ್ ಮಾಡ್ತಾ ಇದ್ದೀರಾ, ಎಷ್ಟು ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಅವಾಗ ನಮ್ದು ಒಂದು ಎಫರ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಬಿಗ್ ಬಾಸ್ ಕಂಟೆಸ್ಟೆಂಟ್, ಬಿಗ್ ಬಾಸ್ ಬಗ್ಗೆ ನಿಮ್ಗೆ ಏನಾದ್ರು ಫರ್ದರ್ ವಿಡಿಯೋಸ್ ಬೇಕು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋಗಳು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನನ್ನ ಹತ್ರ ಒಂದು ಪೇಪರ್ ಇದೆ. ಓಕೆ, ಇರಿ ಸ್ವಲ್ಪ ಲೈಟ್ ಇರೋದು ಕಾಣ್ತಿದ್ದೀನಾ? ಹಾ ಕಾಣ್ತಾ ಇದೆ. ಸೊ ನನ್ನ ಹತ್ರ ಒಂದು ಪೇಪರ್ ಇದೆ ಇಲ್ಲಿ. ಇವಾಗ ಇಲ್ಲಿ ಜಸ್ಟ್ ಸಿಕ್ತು ಈ ಪೇಪರು. ಬೇರೆ ಯಾವ್ದು ಮಾಡೋದು ಗೊತ್ತಿಲ್ಲ, ಅದು ಮಾಡ್ತಾ ಇದ್ದೀನಿ. ಒಂದ್ಸಲ ಮಡ್ಚಿದ್ದೀನಿ. ಮಡ್ಚಿರೋದು ಕಾಣಿಸ್ತಾ ಇದೆ ಸರ್. ಇನ್ನೊಂದ್ಸಲ ಮಡ್ಚಿದ್ದೀನಿ, ಕಾಣಿಸ್ತಿದಿಲ್ಲ? ಇನ್ನೊಂದ್ಸಲ ಮಡ್ಚಿದ್ದೀನಿ, ಕಾಣಿಸ್ತಿದೆಯಲ್ಲ? ಇನ್ನೊಂದ್ಸಲ ಮಡ್ಚಿದ್ದೀನಿ, ಕಾಣಿಸ್ತಿದ್ಯಾ? ಮಡ್ಚ್ಬಿಟ್ಟು ಹಿಂಗಂದ್ರೆ ಸಾಕು. ₹500 ನೋಟಾ? ಸರ್ ಕೊಡಿ ಸರ್ ನಮ್ಗೆ. ಹೇಳಿ, ಇಟ್ಕೊಳ್ಳಿ. ವಾವ್, ಮತ್ತೆ ಪೇಪರ್ ಮಾಡಿ. ಹಿಂಗೆ ನಾವು ದುಡ್ಡು ಮಾಡೋದು. ಮತ್ತೆ
ಅಲ್ವಾ, ದುಡ್ಡೇ ಇರೋದು ಬೆಸ್ಟ್. ವಾವ್, ದಯವಿಟ್ಟು ಕ್ಲಾಪ್ಸ್ ಕೊಡಿ. ವಿ ಆರ್ ನ್ಯೂ ಟು ಯು ಅಂತ ಹಾಕಿದ್ದಾರೆ, ಹೊಸಬರಂತೆ, ನಾವು ಹೊಸಬರು ನಿಮಗೆ ಚಾನಲ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ನಮ್ಮ ವಿವೇಕ್ ಸರ್ ಒಂದು ಮ್ಯಾಜಿಕ್ ಗೆ ಒಂದು ಪೇಪರ್ ನ 500 ರೂಪಾಯಿ ಮಾಡಿದ್ದಾರೆ. ಸರ್ ಇದು ರಿಯಲ್ ನೋಟಾ? ಹಾ ಹೌದು. ತೋರಿಸಿ. ಇವಾಗ ಇದನ್ನ ಹಂಗೆ ಮಡಿಸ್ಬೇಕಷ್ಟೇ. ಹಾ. ಹಿಂಗ್ ಮಡಿಸ್ಬೇಕು, ತಿರ್ಗಾ ಹಿಂಗ್ ಮಡಿಸ್ಬೇಕು, ಮಡಿಸ್ಬಿಟ್ಟು ತಿರ್ಗಾ ಹಿಂಗ್ ಮಾಡಿದ್ರೆ ಹೈ. ಇದೇ ರಿಯಲ್ ಪೇಪರ್ ಅಲ್ವಾ? ಸಖತ್ ಇದೆ ಅಂತ ಹಾಕಿದ್ದಾರೆ. ಹೌದು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲ, ಅದು ರಿಯಲ್ ನೋಟ್ ಮಾಡಿದ್ರಾ ಇಲ್ಲ ಫೇಕಾ ಸರ್ ಅದು? ನೀವು ಹಂಗೆ Real ಏನಾದ್ರು note. ಮಾಡ್ಬೋದಾ ಅಂತ? ನಿಮ್ಮ ಹತ್ರ ವ್ಯವಹಾರ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು ಅನ್ಸುತ್ತೆ. ಮತ್ತೆ ಯಾಕೆ ನಾನು ಬಿಗ್ ಬಾಸ್ ಎಲ್ಲ ಹೋಗ್ಬೇಕು? ಹಂಗೆ ಮಾಡಕ್ಕಾಗುತ್ತಂದ್ರೆ ಓಕೆ. ನಾನ್ ಪಾಟಿಗೆ ಕೂತ್ಕೊಂಡು ನಾನೇ ಒಂದ್ ಬಿಗ್ ಬಾಸ್ ನಡೆಸ್ತೀನಿ. ಮಾಡಿ ಮಾಡಿ ಹಂಗೆಲ್ಲ ನನ್ ಕೈಲಿ ಹೌ ಮಾಡಕ್ಕಾಗಲ್ಲ. ಕ್ಯಾನ್ ಇಟ್ ಪಾಸಿಬಲ್? ಇಟ್ಸ್ ರಿಯಲ್ ಮ್ಯಾಜಿಕ್ ಅಂತ ಹಾಕಿದ್ದಾರೆ. ಹೆಂಗ್ ಪಾಸಿಬಲ್, ಹೆಂಗ್ ಸಾಧ್ಯ ಸರ್ ಇದು? ಆ, ಒಂದು 15-20 ವರ್ಷ ಒಂದು ರೂಮಲ್ಲಿ ಹಾಕೊಂಡು ಎಲ್ಲ ಹಾ. ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ಕೊಂಡು ಹಾ. ಅಭ್ಯಾಸ ಮಾಡ್ಕೊಂಡು ಪುಸ್ತಕಗಳು ಓದ್ಕೊಂಡು ಮ್ಯಾಜಿಕ್ ಮೇಲೆ ಎಲ್ಲ ಇದ್ರೆ ಪಾಸಿಬಲ್. ಹಾ. ಅಷ್ಟೇ, ಅದ್ರ ಎಫರ್ಟ್ ಗೊತ್ತಾಗಲ್ಲ. ಹೌದು, ಹೌದು. ಬೇರೆ ಏನಿಲ್ಲ ಅದ್ರಲ್ಲಿ. ಹಿಂದ್ಗಡೆ ಬಂದ್ಬಿಟ್ಟು ಏನೋ ಕೈ ಚಾಲಕ ಬಿಟ್ಟು ಬೇರೆ ಏನಿಲ್ಲ ಅದ್ರಲ್ಲಿ. ಸೊ ನಮ್ಗೆ ನಮ್ಮ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಪ್ರಶ್ನೆಗಳ ಸುರಿಮಳೆಗೆ ಆನ್ಸರ್ ಮಾಡಿದೀರಾ, ಮ್ಯಾಜಿಕ್ ಕೈ ಚಳಕ ತೋರಿಸಿದೀರಾ. ಸೊ ನಾವು ಮತ್ತೆ ನಮ್ಮ ವೀಕ್ಷಕರೇ ಧನ್ಯ. ಅಲ್ಲಿ ನೋಡಿ ಹಾಕಿದ್ದಾರೆ ಮಹೇಂದ್ರ ಅವರು, ಸೂಪರ್ ಬಂತ ಹಾಕಿದ್ದಾರೆ. ಥ್ಯಾಂಕ್ ಯು ಮಹೇಂದ್ರ ಅವರೇ. ಸರ್ ನಿಮ್ಗೆ ಸೂಪರ್. ಥ್ಯಾಂಕ್ ಯು. ಅದರಲ್ಲೂ ಏನೋ ಹಾಕಿದ್ದಾರೆ ಸರ್ ಒಂದು ಕಮೆಂಟ್, ಅದರಲ್ಲೂ ದುಡ್ಡು ಕಾಸಿನ ವ್ಯವಹಾರ ಅಂದ್ರೆ ನಿಮಗೆ ಹೊಸಬರು, ಯೂಟ್ಯೂಬ್ಗೆ ಹಳಬರು. ಓಕೆ, ಯೂಟ್ಯೂಬ್ ಹಳಬರಂತೆ, ನಮ್ಗೆ ಹೊಸಬ್ರಂತೆ. ಓಕೆ, ಥ್ಯಾಂಕ್ ಯು. ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನಮ್ಮ ಮ್ಯಾಜಿಕ್ ಅಂತ ಇದೆ, ಕರೆಕ್ಟ್ ಅಲ್ವಾ ಸರ್? ನಮ್ಮ ಮೆಜಿಷಿಯನ್, ನಮ್ಮ ಮೆಜಿಸಿಯನ್ ಅಂತ ಇದೆ. ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಕಮೆಂಟ್ ಅಲ್ಲಿ ಹಾಕ್ತೀನಿ. ಕಮೆಂಟ್ ಅಲ್ಲಿ ಕೂಡ ಹಾಕಿರ್ತೀವಿ ಲಿಂಕ್ ನಾವು, ಅದಕ್ಕೂ ಕೂಡ ಹೋಗಿ ನಮ್ಮ ವಿವೇಕ್ ಸರ್ನ ಎಲ್ಲಾ ಕೈ ಚಾಳಕಗಳನ್ನ ನೀವು ನೋಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಹಾಗೂ ಇಲ್ಲಿ ತನಕ ಟೈಮ್ ಕೊಟ್ಟು ನಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ನಗ್ತಾ ಉತ್ತರ ಕೊಟ್ಟಿದ್ದೀರಾ ಸರ್. ನಿಮ್ಮ ಈ ನಗುಮುಖ ಹಿಂಗೆ ಇರ್ಲಿ, ಹಾಗೂ ಇನ್ನು ಉನ್ನತ ಮಟ್ಟಕ್ಕೆ ಏರಿ ಯಾವುದೇ ಅಪರ್ಚುನಿಟಿ ಸಿಕ್ಲಿ ಇದ್ರು ಹೋಗ್ತಾ ಇರೋಣ, ಎಲ್ಲ ಜೊತೆಗೆ ಹೋಗ್ತಾ ಇರೋಣ. ಹಾಗೂ ಇನ್ನೊಂದು ಕಮೆಂಟ್ ಬಂದಿದೆ, ಏನಾದ್ರು ನಿಮ್ಗೆ ಬಂದಿದೆಯಾ ನೋಡೋಣ. ಇನ್ನೊಂದ್ ದಿನ ನಾನು ನಿಮ್ಮ ಲೈವ್ಗೆ ಬಂದು ಹಾಡು ಆಡ್ತೀನಿ, ಬರೀ ಐಟಮ್ ಸಾಂಗ್ ಆಡ್ತೀನಿ, ಪರವಾಗಿಲ್ಲ. ಅದ್ರ ಬಗ್ಗೆ ಮಾತಾಡೋಣ. ನೀವು ಯಾವ್ದಾದ್ರು ಹಾಡಾಡೋ ಕಾರ್ಯಕ್ರಮಕ್ಕೆ ಹೋಗ್ಬೋದು, ರಾಜು ಮಂಜುಳ ಅವ್ರೆ. ಅದ್ರ ಬಗ್ಗೆ ಒಂದು ಲೈವ್ ಮಾಡೋಣ. ಸದ್ಯಕ್ಕೆ ಇಷ್ಟು ಸಮಯ ಕೊಟ್ಟು ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಯಾರಾದ್ರೂ ಹೊಸಬರು ಇವಾಗ ನೋಡ್ತಾ ಇದ್ರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಕಂಪ್ಲೀಟು ಈ ಲೈವ್ ಎಂಡ್ ಆದ್ಮೇಲೆ ಫಸ್ಟ್ ಇಂದ ನೋಡ್ಬೋದು ನೀವು. ನಿಮ್ಮ ಪ್ರಶ್ನೆಗಳನ್ನೆಲ್ಲ ನಾವು ಕೇಳಿದೀವಿ. ಇಲ್ಲಿ ತನಕ ಯಾರಾದ್ರೂ ಒಂದು ಪ್ರಶ್ನೆ ಇನ್ನೊಂದು ಯಾವ್ದಾದ್ರು ಬಾಕಿ ಇದ್ರೆ ದಯವಿಟ್ಟು ಕಮೆಂಟ್ ಹಾಕ್ಬೋದು. ಅಲ್ಲಿ ತನಕ ಸರ್ ಇನ್ನೇನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಜನತೆಗೆ ನಿಮ್ಮ ಕಡೆಯಿಂದ? ಥ್ಯಾಂಕ್ ಯು ಸೋ ಮಚ್ ಸಂತೋಷ್, ನನ್ನ ಕರೆದಿ ನನಗೆ ಒಂದು ಇಂಟರ್ವ್ಯೂ ಮಾಡಿಸಿದಕ್ಕೆ ತುಂಬಾ ಸಂತೋಷ. ಅಂತ ನಾನು ಮ್ಯಾಜಿಕ್ ಮಾಡ್ತಾನೆ ಇರ್ತೀನಿ, ಎಲ್ಲಾರನ್ನೂ ಖುಷಿ ಪಡಿಸ್ತಾ ಇರ್ತೀನಿ, ಅದೇ ನನ್ನ ಕೆಲಸ. ಸೊ ಇಟ್ಸ್ ನಾಟ್ ದ ಎಂಡ್, ಇಟ್ಸ್ ಜಸ್ಟ್ ಎ ಬಿಗಿನಿಂಗ್. ಸೊ ನೋಡಿ, ನಾನು ನೋಡ್ತಾ ಇರಿ ಅಷ್ಟೇ, ನಿಮ್ಗೆ ಗೊತ್ತಿರುತ್ತೆ ನನ್ನ ಕತೆ ಏನಂತ. ಸೊ ತಿರ್ಗಾ ಮ್ಯಾಜಿಕ್ ಮಾಡ್ತಾ ಇರ್ತೀನಿ. ನನ್ನ ಚಾನಲ್ ಅಲ್ಲಿ ನೋಡಿ, ಡೈರೆಕ್ಟ್ ಆಗಿ ನೋಡ್ಬೇಕಂದ್ರೆ ಕರೀರಿ, ಬಂದ್ಬಿಟ್ಟು ಮ್ಯಾಜಿಕ್ ತೋರ್ಸೋಣ ಅಷ್ಟೇ. ಫೈನ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲ ನೋಡಿದೀರಾ, ಸಬ್ಸ್ಕ್ರೈಬ್ ಮಾಡಿದೀರಾ ಅನ್ಕೊಂತೀನಿ. ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ನೀವು ನೋಡಿದಾಗ ಇವರ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ನೋಡಿದಾಗ ವಿವೇಕ್ ಸರ್ ಎಂತವ್ರು ಅಂತ ಗೊತ್ತಾಗುತ್ತೆ ನಿಮ್ಗೆ. ಬಹಳ ಕೈಂಡ್ ಪರ್ಸನ್. ನಾನ್ ಫಸ್ಟ್ ಟೈಮ್ ಮೀಟ್ ಆದಾಗ ಏನೋ ಅಂತ ಅನ್ಕೊಂಡಿದ್ದೆ ಮುಂಚೆ, ಬಟ್ ಹೋದ್ಮೇಲೆ ಗೊತ್ತಾಯ್ತು ಎಷ್ಟು ಡೌನ್ ಟು ಅರ್ತ್ ಅಂತ. ಖಂಡಿತ ಅಂತವ್ರು ಹೋಗ್ಬೇಕು. ಎಸ್ ಅನ್ನೋರು ಮುಂದೆ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಲಿ, ಆಲ್ ದ ಬೆಸ್ಟ್ ಸರ್ ಅಂತ ಹಾಕಿದ್ದಾರೆ.
ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಗುಡ್ ನೈಟ್ ಆಲ್.